ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ನಾವು ನಿಲ್ಲುವುದಕ್ಕೆ ಅರ್ಹರಲ್ಲದವರು. ಕರ್ತನೇ, ನಿಮ್ಮ ದೃಷ್ಟಿಯಲ್ಲಿ ನಾವು ಕೊಂಚವೂ ಕೂಡ ಯೋಗ್ಯರಲ್ಲ. ಆದರೂ ಕೂಡ ನಿಮ್ಮ ಕೃಪೆ, ನಿಮ್ಮ ದಯೆ, ನಿಮ್ಮ ಕನಿಕರ ನಮ್ಮನ್ನು ಅರ್ಹರನ್ನಾಗಿ ಮಾಡಿರುವುದಕ್ಕಾಗಿ ಸ್ತೋತ್ರ ದೇವರೇ. ನಾವು ಯಾವಾಗಲೂ ಕೂಡ ಪ್ರಾರ್ಥಿಸುತ್ತೇವೆ ದೇವರೇ, ಕರ್ತನೇ, ನಾವು ಅಲ್ಪವಯಸ್ಸರೇ, ನೀವು ಪೂರ್ಣರಾದಂಥವರು. ನಾವು ಶರೀರಧಾರಿಗಳು, ನೀವು ಆತ್ಮನಾದಂತಹ ದೇವರು. ನಾವು ಮಣ್ಣಾದಂಥವರು, ನೀವು ಪರಲೋಕದ ದೇವರು. ಕರ್ತನೆ, ನೀವು ನಮ್ಮ ಮೂಲಕವಾಗಿ ಮಾಡಬೇಕೆಂದು ಚಿತ್ತೈಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಕೃಪೆಗೋಸ್ಕರವಾಗಿ ಸ್ತೋತ್ರ. ಕರ್ತನೆ, ನೀವು ನಮ್ಮೊಂದಿಗೆ ಮಾತನಾಡಿರಿ, ನಮ್ಮನ್ನು ಸಂಧಿಸಿರಿ, ನಿಮ್ಮ ವಾಕ್ಯವನ್ನು ಕಳುಹಿಸಿರಿ. ನಮ್ಮ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಹಾಲೆಲೂಯ. 2 ಪೂರ್ವಕಾಲ ವೃತ್ತಾಂತ ಪುಸ್ತಕ 15ನೇ ಅಧ್ಯಾಯ 2ನೇ ವಾಕ್ಯ. ಅವನು ಆಸನನ್ನು ಎದುರುಗೊಳ್ಳುವುದಕ್ಕೆ ಹೋಗಿ ಅವನಿಗೆ, ಆಸನೇ, ಎಲ್ಲಾ ಯಹೂದ ಬೆನ್ಯಾಮೀನ್ ಕುಲಗಳವರೇ, ಕಿವಿಗೊಡಿರಿ. ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು. ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು. ಆತನನ್ನು ಬಿಟ್ಟರೆ ಆತನು ನಿಮ್ಮನ್ನು ಬಿಟ್ಟು ಬಿಡುವನು. ಕರ್ತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು. ನೀವು ಆತನನ್ನು ಹೊಂದಿಕೊಂಡಿದ್ದರೆ ಆತನು ನಿಮ್ಮೊಂದಿಗಿರುವನು. ಈ ವಾಕ್ಯದಲ್ಲಿ ಬಹಳ ಮುಖ್ಯವಾದಂತಹ ಒಂದು ಭಾಗವನ್ನೇ ನಾವು ನೋಡಲಿದ್ದೇವೆ. ಕರ್ತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು ಎಂಬುದಾಗಿ ಇದೆ. ಕರ್ತನನ್ನು ಹುಡುಕುವಂತಹ ಪರಿಸ್ಥಿತಿಯು ಯಾಕೆ ಬರುತ್ತದೆ? ಆದಿಯಲ್ಲಿ ದೇವರು ಮನುಷ್ಯನನ್ನು ಉಂಟುಮಾಡಿ ಅವನೊಂದಿಗೆ ಸಂಚರಿಸುವುದಕ್ಕೆ ದೇವರು ಬಯಸಿದರೆಂಬುದಾಗಿ ನೋಡುತ್ತೇವೆ ಆದಿಕಾಂಡ 3ನೇ ಅಧ್ಯಾಯದಲ್ಲಿ. ಆನಂತರವಾಗಿ ಮನುಷ್ಯನು ದೇವರನ್ನು ಬಿಟ್ಟು ಬಹಳ ದೂರವಾಗಿ ಹೋದ. ಕೆಲವರನ್ನು ಹೊರತುಪಡಿಸಿ ಹನೋಕನು, ನೋಹನು ದೇವರೊಂದಿಗೆ ಸಂಚರಿಸುತ್ತಾ ಇದ್ದರು. ಆನಂತರವಾಗಿ ದೇವರು ಮೋಶೆಯನ್ನು ನೋಡಿ ಹೇಳುತ್ತಾರೆ, ನಿಮ್ಮ ನಡುವೆ ನಾನು ವಾಸ ಮಾಡುವಂತೆ ಒಂದು ಗೂಡಾರವನ್ನು, ಒಂದು ವಾಸಸ್ಥಳವನ್ನು ಸಿದ್ಧ ಮಾಡು. ಆನಂತರವಾಗಿ ಮನುಷ್ಯನು ದೇವರಿಗೆ ವಿರುದ್ಧವಾದ ಕಾರ್ಯವನ್ನು ಮಾಡಿದ್ದರಿಂದ ಮೋಶೆ ಗೂಡಾರವನ್ನು ಪಾಳೆಯದಿಂದ ಹೊರಗೆ ಹಾಕಿಸಿದನೆಂಬುದಾಗಿ ನೋಡುತ್ತೇವೆ. ಆ ನಂತರವಾಗಿ ಯೇಸು ಕ್ರಿಸ್ತನು ಆಲಯದಲ್ಲಿ ಅವರ ನಡುವೆ ಸಂಚರಿಸುತ್ತಾ ಇದ್ದನೆಂಬುದಾಗಿ ಯೋಹಾನನ ಸುವಾರ್ತೆಯಲ್ಲಿ ನೋಡುತ್ತೇವೆ. ಅವರಾದರೂ ಅವರನ್ನು ತಳ್ಳಿಕೊಂಡು ಹೋಗಿ ಪಟ್ಟಣದಿಂದ ಆಚೆಗೆ ಶಿಲುಬೆಯಲ್ಲಿ ಹಾಕಿದರು ಎಂಬುದಾಗಿ ನಾವು ನೋಡುತ್ತೇವೆ. ಆ ನಂತರವಾಗಿ ಪ್ರಕಟಣೆಯ ಪುಸ್ತಕದಲ್ಲಿ ಸಭೆಗಳ ನಡುವೆ 7 ದೀಪಸ್ತಂಭಗಳ ಮಧ್ಯದಲ್ಲಿ ಸಂಚರಿಸುವ ಆತನು ಹೇಳುವುದೇನೆಂದರೆ ಎಂಬುದಾಗಿ ಇದೆ. ಕರ್ತನು ನಮ್ಮ ಮಧ್ಯದಲ್ಲೇ ಇರಬೇಕೆಂಬುದಾಗಿ ಬಯಸುವಂತಹ ದೇವರು. ನಮ್ಮ ಮಧ್ಯದಲ್ಲೇ ವಾಸ ಮಾಡಬೇಕೆಂಬುದಾಗಿ ಅವರು ಆಸೆಪಟ್ಟರು. ಅಬ್ರಹಾಮನಲ್ಲಿ ಆಸೆಪಟ್ಟರು, ನೋಹನಲ್ಲಿ ಆಸೆಪಟ್ಟರು. ಆನಂತರವಾಗಿ ಮೋಶೆಗೆ ಹೇಳುತ್ತಾರೆ, ಆದಾಮನಿಗೆ ಹೇಳುತ್ತಾರೆ. ಆನಂತರವಾಗಿ ಯೇಸು ಕ್ರಿಸ್ತನು ನೇರವಾಗಿ ಬಂದು ಇಸ್ರಾಯೇಲ್ ಜನರ ಮಧ್ಯದಲ್ಲಿ ವಾಸ ಮಾಡುತ್ತಾರೆ. ಈಗ ನಮ್ಮ ಮಧ್ಯದಲ್ಲಿ ಇದ್ದಾರೆ. ಆ ರೀತಿಯಾಗಿರುವಾಗ ನಾವು ಯಾಕೆ ದೇವರನ್ನು ಹುಡುಕಬೇಕು? ನಾವು ಯಾಕೆ ದೇವರನ್ನು ಹುಡುಕಬೇಕು? ಈಗ ನಿಮ್ಮ ಮನೆಯಲ್ಲಿ ಒಂದು ವಸ್ತು ಇರುತ್ತದೆ, ನಿಮಗೆ ಗೊತ್ತು, ಇಲ್ಲೇ ನಾನು ಇಟ್ಟೆ ಎಂಬುದಾಗಿ ಹೇಳುತ್ತೀರಾ. ಆದರೆ ಕುಟುಂಬವೇ ಅದನ್ನು ಹುಡುಕುತ್ತದೆ, ನೋಡಿದ್ದೀರಾ? ಎಲ್ಲರೂ ಹುಡುಕುತ್ತಾರೆ. ಆದರೆ ಆ ಬೀಗದ ಕೈ ಮನೆಯಲ್ಲೇ ಎಲ್ಲೋ ಒಂದು ಕಡೆ ಇರುತ್ತದೆ. ಯಾಕೆ ಮೊದಲೇ ಆ ಬೀಗದ ಕೈ ನಮ್ಮ ಕಣ್ಣಿಗೆ ಕಾಣಿಸಲಿಲ್ಲ ಅಂದ್ರೆ ನಾವೆಲ್ಲರೂ ಹೇಳುತ್ತೇವೆ, ಇಲ್ಲೇ ಇತ್ತು, ಆದ್ರೆ ಎಲ್ಲೋ ಇತ್ತೋ ಗೊತ್ತಿಲ್ಲ. ಆಕ್ಚುಯಲ್ ಆಗಿ ಅದರ ಅರ್ಥ ಏನು ಅಂದ್ರೆ, ಆ ಬೀಗದ ಕೈ ಹಾಕುವುದಕ್ಕೆ ಒಂದು ಸ್ಥಳ ಇದೆ ತಾನೆ. ಬಾಗಿಲಿನ ಹಿಂದೆನೋ ಅಥವಾ ಎಲ್ಲೋ ಒಂದು ಕಡೆ ಮೊಳೆ ಹೊಡೆದು ಹಾಕಿರುತ್ತೇವೆ ಅಲ್ವಾ? ಆ ಸ್ಥಳದಲ್ಲಿ ನಾವು ಆ ಬೀಗದ ಕೈಯನ್ನು ಏನ್ ಮಾಡ್ಲಿಲ್ಲ, ನಾವು ಹಾಕ್ಲಿಲ್ಲ. ಅದೇ ನಮ್ಮ ಹತ್ರ ಇರುವಂತಹ ಸಮಸ್ಯೆ. ಯಾವುದೇ ಒಂದು ವಸ್ತುವನ್ನು ಕೂಡ ಚಿಕ್ಕ ವಯಸ್ಸಿನಲ್ಲಿ ಹಿರಿಯರು ಒಂದು ವಿಷಯವನ್ನು ನಮಗೆ ಹೇಳಿಕೊಡುತ್ತಾರೆ. ಏನ್ ಹೇಳಿಕೊಡುತ್ತಾರೆ ಅಂದ್ರೆ, ವಸ್ತುವನ್ನು ಎಲ್ಲಿಂದ ತೆಗೆದುಕೊಂಡು ಅಲ್ಲೇ ಇಡಬೇಕೆಂಬುದಾಗಿ ಹೇಳುತ್ತಾರೆ. ವಾಕ್ಯ ಹೇಳುತ್ತದೆ, ಕರ್ತನನ್ನು ಕಂಡುಕೊಳ್ಳುವಂತಹ ಸಮಯದಲ್ಲಿ ಹುಡುಕಿ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಇಲ್ಲಿ ನೀವು ಆತನನ್ನು ಹುಡುಕಿದರೆ ಸಿಕ್ಕುವನು. ಹಾಗಂದ್ರೆ ಏನು ಅರ್ಥ? ಅವರು ಇದ್ದಾರೆ, ನಮ್ಮೊಂದಿಗೆ ಇದ್ದಾರೆ, ಆದರೆ ಹುಡುಕುವಂತಹ ಸ್ಥಿತಿಯಲ್ಲಿ ಇದ್ದಾರೆ. ಇದೇ ಇವತ್ತು ಸಭೆ. ಸಭೆಯ ನಡುವೆ ಆತನು ಸಂಚರಿಸುತ್ತಲೇ ಇದ್ದಾನೆ. ಆದರೆ ವಾಕ್ಯ ಹೇಳುತ್ತದೆ, ನೀವು ಆತನನ್ನು ಹುಡುಕಿದರೆ ಸಿಕ್ಕುವನು. ಇವತ್ತು ಸಭೆ ಅವರನ್ನು ಕಂಡುಕೊಳ್ಳುತ್ತಾ ಇದೆಯಾ? ಪ್ರಕಟವಾಗುತ್ತಾ ಇದ್ದಾರೆ? ಸಭೆಗೆ ಅವರು ಕಾಣಿಸುತ್ತಾ ಇದ್ದಾರಾ? ಆ ರೀತಿ ಕೇಳುವುದಾದರೆ ನಾವು ಹುಡುಕುವುದರಲ್ಲೇ ಸಮಸ್ಯೆ ಇದೆ. ಅದನ್ನೇ ಹೇಳಿದೆ, ಇಟ್ಟಂತಹ ಸ್ಥಳವನ್ನು ಹೊರತುಪಡಿಸಿ ಬೇರೆ ಎಲ್ಲೇ ನೀವು ಹುಡುಕಿದರೂ ಕೂಡ ಅದೇನಾಗಲ್ಲ, ಸಿಕ್ಕುವುದಿಲ್ಲ. ನೀವೇ ತೆಗೆದುಕೊಂಡು ಹೋಗಿ ಇಟ್ಟಿರುತ್ತೀರಾ. ಅರ್ಜೆಂಟ್ಗೆ ಆ ಬೀಗದ ಕೈಯನ್ನು ಅಡುಗೆ ಮನೆಯಲ್ಲಿ ಇಟ್ಟು ನೀವು ಅಡುಗೆ ಮಾಡುತ್ತಾ ಇರುತ್ತೀರಾ, ಆಮೇಲೆ ಮರೆಯುತ್ತೀರಾ. ಆನಂತರ ಒಂದು 2-3 ತಾಸುಗಳಾದ ನಂತರವಾಗಿ ಬೀಗದ ಕೈ ಇಡುವಂತ ಜಾಗದಲ್ಲಿ ಹುಡುಕುತ್ತೀರಾ. ಅಲ್ಲೇ ತಾನೇ ಇರಬೇಕಾಗಿತ್ತು, ಕಾಣ್ತಿಲ್ಲ. ಬೆಡ್ರೂಮ್ ಅಲ್ಲಿ ಹೋಗಿ ನೋಡ್ತೀರಾ, ಅಲ್ಲಿ ಇಲ್ಲಿ ನೋಡುತ್ತೀರಾ, ಆದ್ರೆ ಅದು ಎಲ್ಲಿದೆ? ಕಿಚನ್ ನಲ್ಲಿ ಇದೆ. ಅದರ ಅರ್ಥ ಏನು ಅಂದರೆ, ನಾವು ಎಲ್ಲಿ ಇಟ್ಟಿದ್ದೇವೋ, ಎಲ್ಲಿ ಅವರನ್ನು ಕಳ್ಕೊಂಡು ಅಲ್ಲೇ ನಾವೇನ್ ಮಾಡಬೇಕು? ಹುಡುಕಬೇಕು. ಇವತ್ತು ಸಭೆ ದೇವರನ್ನು ಆ ರೀತಿಯಾಗಿ ಹುಡುಕುವಂತ ಸ್ಥಳದಲ್ಲಿ ಇದೆಯಾ? ಸಭೆ ದೇವರನ್ನು ಹುಡುಕುತ್ತಾ ಇದೆಯಾ? ಅದೇ ಮುಖ್ಯ.
ಇವತ್ತು ಹುಡುಕುವಂತ ಒಂದು ಗುಂಪಿದೆ, ಹುಡುಕದೇ ಇರುವಂತ ಒಂದು ಗುಂಪಿದೆ. ಕೆಲವರೆಲ್ಲ ದೇವರನ್ನು ಹುಡುಕುವುದೇ ಇಲ್ಲ. ಅವರು ಸಭೆಗೆ ಬಂದು ಹೋಗುವುದೇನೋ, ಅವ್ರ ಪಾಡಿಗೆ ಬಂದು ಹೋಗ್ತಾರೆ. ಅವರಿಗೆ ದೇವರು ಇದ್ದಾರಾ ಇಲ್ಲವೋ ಅದರ ಕುರಿತಾಗೆಲ್ಲ ಚಿಂತೆ ಇಲ್ಲ. ಆದರೆ ಅವರು ಸಭೆಯ ವಿಧಾನಗಳನ್ನು ಸರಿಯಾಗಿ ನೆರವೇರಿಸುತ್ತಾರೆ. ಕೇಳಿ ನೋಡಿ, ನಾನು ಭಾನುವಾರದ ಆರಾಧನೆಗೆ ಕರೆಕ್ಟ್ ಆಗಿ ಹೋದೆ, ನಾನು ದಶಮ ಭಾಗ ಕಾಣಿಕೆ ಕೊಟ್ಟಿದ್ದೇನೆ, ಚಂದ ಕಟ್ಟಿದ್ದೇನೆ, ಒಂದು ದಿನವೂ ಕೂಡ ಮಿಸ್ ಮಾಡುವುದಿಲ್ಲ, ರೈಟ್? ಆದರೆ ದೇವರು ನಿಮಗೆ ಪ್ರಕಟವಾದರ, ದೇವರನ್ನು ನೋಡಿದ್ರ, ದೇವರೊಂದಿಗೆ ಎನ್ಕೌಂಟರ್ ಅನ್ನುತ್ತಾರೆ, ದೇವರೊಂದಿಗೆ ನಿಮಗೆ ಏನಾದ್ರೂ ಸಂಪರ್ಕ ಇತ್ತಾ, ನಿಮ್ಮನ್ನು ಸಂಧಿಸುದ್ರ ಅಂದ್ರೆ ಇರುವುದಿಲ್ಲ. ಹಾಗಾದ್ರೆ ಯಾತಕ್ಕಾಗಿ ಚರ್ಚ್ ಸಭೆ? ಹಾಗಾದ್ರೆ ಯಾತಕ್ಕಾಗಿ ಇದೆ? ನಾವು ದೇವರನ್ನೇ ಹುಡುಕಲಿಲ್ಲ ಅಂದ್ರೆ ಹಾಗಾದ್ರೆ ಯಾಕೆ ಆತ್ಮಿಕ ಜೀವಿತ? ನಮ್ಮ ಜೀವಿತದಲ್ಲಿ ಒಂದು ಸಾರಿಯೂ ದೇವರನ್ನು ಹುಡುಕಲಿಲ್ಲ ಅಂದ್ರೆ, ದೇವರನ್ನು ನೋಡಲಿಲ್ಲ, ದೇವರ ಸ್ವರ ಕೇಳಿಲ್ಲ, ಏನೂ ಇಲ್ಲ. ಆದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಹೌದು ರೀ, ನಾವೆಲ್ಲರೂ ಕೂಡ ಕ್ರಿಶ್ಚಿಯನ್ಸೇ. ಆದರೆ ಅದು ಒಂದು ಫೇಲ್ಯೂರ್ ಜೀವಿತ ಅಲ್ವಾ? ಕರ್ತನನ್ನು ನಾವು ಜೀವವುಳ್ಳ ದೇವರು ಎಂಬುದಾಗಿ ನಾವು ಹೇಳುತ್ತೇವೆ. ನಮ್ಮ ದೇವರು ಜೀವ ಸ್ವರೂಪನಾಗಿದ್ದಾರೆ. ಹಾಗಾದ್ರೆ ಆ ಜೀವ ಸ್ವರೂಪನಾದ ದೇವರು ಲೈಫ್ ಲಾಂಗ್ ಮಾತಾಡ್ಲಿಲ್ಲ ಅಂದ್ರೆ ಏನರ್ಥ? ಅವರೊಂದಿಗೆ ಮಾತಾಡ್ಲಿಲ್ಲ, ನೋಡ್ಲಿಲ್ಲ, ಏನು ಮಾಡ್ಲಿಲ್ಲ, ಆದ್ರೆ ಅವರು ನಮ್ಮ ಮನೆಯಲ್ಲಿ ಜೀವಂತವಾಗಿಯೇ ಇದ್ದಾರೆ. ಅದು ಹೇಗೆ ಇರುತ್ತದೆ ಯೋಚನೆ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಒಬ್ಬ ಹಿರಿಯರಿದ್ದಾರೆ, ಅವರು ಜೀವಂತವಾಗಿದ್ದಾರೆ, ಅವರ ಸ್ವರ ಕೇಳಿಸುತ್ತದೆ, ಅವರು ತಿನ್ನುತ್ತಾರೆ, ಮಲಗುತ್ತಾರೆ, ಆದ್ರೆ ನಾನು ಅವರನ್ನು ನೋಡಿಲ್ಲ, ಮಾತಾಡಿಲ್ಲ. ಹಾಗಾದ್ರೆ ಮಿಸ್ಟೇಕ್ ಯಾರ ಹತ್ರ ಇದೆ? ಅದನ್ನು ಗಮನಿಸಿ ನೋಡಿ. ಅದೇ ವಾಕ್ಯ ಹೇಳುತ್ತದೆ, ನೀವು ದೇವರನ್ನು ಹುಡುಕುವುದಾದರೆ ನಿಮಗೆ ಆತನು ಸಿಕ್ಕುವನು, ನೀವು ಹುಡುಕಿದರೆ ಆತನು ಪ್ರಕಟವಾಗುವನು. ಹಾಗಾದ್ರೆ ನಾವು ಹುಡುಕುತ್ತೇವಾ? ಇಲ್ಲ ರೀ, ನಾವು ಹುಡುಕುತ್ತೇವೆ, ಆದರೂ ಕೂಡ ಪ್ರಕಟವಾಗಲಿಲ್ಲ. ಕೆಲವರೆಲ್ಲ ಪ್ರಾರ್ಥನೆ ಮಾಡುತ್ತಲೇ ಇರುತ್ತಾರೆ. ನಮ್ಮ ಸೇವಕರು ನಮಗೆ ಹೇಳಿದ್ರು, ಆ ಕಾಲದಲ್ಲಿ ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿಕೊಳ್ಳುವುದಕ್ಕೆ 10 ವರ್ಷ 15 ವರ್ಷ ವೆಯ್ಟ್ ಮಾಡಿದ್ರಂತೆ, ಕಾದಿದ್ದು ಹೊಂದಿಕೊಂಡ್ರಂತೆ. ಅವರು ಆ ರೀತಿಯಾಗಿ ಹೇಳಿದ್ರು. ಆದರೆ ಈಗ ಆ ರೀತಿ ಇಲ್ಲ. ನಾವು ಕೇಳಿದ ಕೂಡಲೇ ದೇವರಾತ್ಮನ ಏನ್ ಮಾಡುತ್ತಾರೆ? ತುಂಬಿಸುತ್ತಾರೆ. ಎಲ್ಲಾ ಮನುಷ್ಯರ ಮೇಲೆ ಆತ್ಮನು ಸುರಿಸುತ್ತೇನೆ ಎಂದು ಹೇಳಿದ್ದಾರೆ, ಸುರಿಸುತ್ತಾರೆ. ಇವತ್ತು ಕೂಡಲೇ ಎಲ್ಲರೂ ಕೂಡ ಪರಿಶುದ್ಧಾತ್ಮನ ಅಭಿಷೇಕ ಹೊಂದುತ್ತಾರೆ. ಆದರೆ ನಮ್ಮ ಸೇವಕರು ನಮಗೆ ಹೇಳಿಕೊಟ್ಟಿದ್ದು ಏನಂದ್ರೆ, ಆ ಕಾಲದಲ್ಲಿ ನಾವು ಬಹಳ ದಿನಗಳು ಕಾದಿದ್ದು ಹೊಂದಿಕೊಂಡ್ವಿ ಎಂಬುದಾಗಿ ಹೇಳಿದ್ರು. ಹಾಗಾದ್ರೆ ದೇವರನ್ನು ಹುಡುಕುವಂತ ಒಂದು ಗ್ರೂಪ್ ಇದೆ, ಹುಡುಕದೇ ಇರುವಂತ ಒಂದು ಗ್ರೂಪ್ ಇದೆ. ಈ ಹುಡುಕುವಂತ ಗ್ರೂಪಿಗೆ ಅವರು ಯಾಕೆ ಪ್ರಕಟವಾಗಲಿಲ್ಲ? ನಾನು ಹುಡುಕುವವರ ಕುರಿತಾಗಿ ಮಾತ್ರ ಮಾತಾಡುತ್ತಿದ್ದೇನೆ. ದೇವರನ್ನು ಹುಡುಕುವವರಿಗೆ ಇನ್ನೂ ಕೂಡ ದೇವರು ಪ್ರಕಟವಾಗಿಲ್ಲ. ನೋಡಿಲ್ಲ ಅನ್ನುತ್ತಾರೆ, ಸ್ವರ ಕೇಳಿಲ್ಲ ಅನ್ನುತ್ತಾರೆ, ಒಂದು ಸಾರಿ ಕೂಡ ದೇವರು ನನ್ನೊಂದಿಗೆ ಮಾತಾಡಲಿಲ್ಲ ರೀ, ನಾನು ಎಷ್ಟೋ ದಿನದಿಂದ ಪ್ರಾರ್ಥಿಸುತ್ತಿದ್ದೇನೆ ಅನ್ನುತ್ತಾರೆ. ಹಾಗಾದ್ರೆ ಹುಡುಕುವಂತ ನಮ್ಮಲ್ಲಿಯೇ ಸಮಸ್ಯೆ ಇದೆ. ಅವರು ಇಲ್ಲೇ ಇದ್ದಾರೆ, ನಮ್ಮೊಂದಿಗೆ ಇದ್ದಾರೆ, ನಮ್ಮ ಹತ್ರನೇ ಏನೋ ಸಮಸ್ಯೆ ಇದೆ. ಹಾಗಾದ್ರೆ ಈ ವಾಕ್ಯವನ್ನು ಓದುತ್ತಾ ಇರುವಾಗ ದೇವರು ನನಗೆ ತಿಳಿಸಿದಂತ ಒಂದು ಕಾರ್ಯ ಏನೆಂದರೆ, ನೀನು ದೇವರನ್ನು ಹುಡುಕುತ್ತಾ ಇದೀಯಾ, ಆದ್ರೆ ಯಾವುದಕ್ಕಾಗಿ ಹುಡುಕುತ್ತಾ ಇದೆಯಾ ಅದೇ ಮುಖ್ಯ. ಯಾತಕ್ಕಾಗಿ ದೇವರನ್ನು ಹುಡುಕುತ್ತಾ ಇದೆಯಾ? ಆಗಲೇನೆ ಅವರು ನಿನಗೆ ಸಿಕ್ಕುವುದು, ಸಿಗದೇ ಇರುವಂತದ್ದಿದೆ. ನೀವು ದೇವರನ್ನು ಹುಡುಕುತ್ತಾ ಇರುವುದು ಸತ್ಯ, ಆದ್ರೆ ಯಾವುದಕ್ಕಾಗಿ ಹುಡುಕುತ್ತಾ ಇದ್ದೀರಾ ಎನ್ನುವಂಥದ್ದೇ ಮುಖ್ಯ. ಓದಿರಿ, ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 36ನೇ ವಾಕ್ಯವನ್ನು ಓದಿರಿ. 36 ಹಾಗೂ 37. ಸೀಮೋನನು ಅವನ ಸಂಗಡ ಇದ್ದವರು ಆತನನ್ನು ಹಿಂದಟ್ಟಿ ಕಂಡು, ಎಲ್ಲರೂ ನಿನ್ನನ್ನು ಹುಡುಕುತ್ತಾರೆ ಅನ್ನಲಾಗಿ ಆತನು ಅವರಿಗೆ, ಈಗ ಯೇಸು ಹತ್ರ ಬಂದು ಇವರೆಲ್ಲರೂ ಹೇಳುವಂತ ಮಾತು ಏನು? ಎಲ್ಲರೂ ನಿಮ್ಮನ್ನು ಹುಡುಕುತ್ತಾರೆ ದೇವರೇ. ಬಾ, ಎಷ್ಟು ಒಂದು ಒಳ್ಳೆಯ ಮಾತು ನೋಡಿರಿ. ದೇವರು ಯಾಕೆ ಈ ಭೂಮಿಗೆ ಬಂದರು ಅಂದರೆ, ಎಲ್ಲರೂ ಕೂಡ ಆತನನ್ನು ಹುಡುಕಬೇಕೆಂಬುದಕ್ಕಾಗಿಯೇ ಬಂದರು. ಈ ಜನರನ್ನು ಸ್ತುತಿಸುವುದಕ್ಕಾಗಿ ಆರಿಸಿಕೊಂಡಿದ್ದೇನೆ, ಇವರು ನನ್ನನ್ನು ಸ್ತುತಿಸುವುದಕ್ಕಾಗಿ ಬರುತ್ತಾರೆ. ದೇವರ ಯೋಜನೆನೇ ಎಲ್ಲರೂ ಕೂಡ ಅವರನ್ನು ಹುಡುಕಬೇಕೆನ್ನುವುದೇ. ಈಗ ಸೀಮೋನನು ಉಳಿದ ಶಿಷ್ಯರೆಲ್ಲರೂ ಕೂಡ ಬಂದು ಕರೆಕ್ಟ್ ಆಗಿ ಹೇಳುತ್ತಾರೆ, ಎಲ್ಲಾ ಜನರು ನಿಮ್ಮನ್ನು ಏನ್ ಮಾಡುತ್ತಾರೆ? ಹುಡುಕುತ್ತಾರೆ ಎಂದು ಹೇಳುತ್ತಾರೆ. ಈ ಕಾರ್ಯವು ಬಂದ ಕೂಡಲೇ, ಇದೇ ಇಸ್ರಾಯೇಲ್ ಜನರೇ ಒಂದು ಕಾಲದಲ್ಲಿ ದೇವರನ್ನು ಹುಡುಕಲಿಲ್ಲ, ದೇವರು ಮಾತನಾಡುವುದು ಬೇಡ ಎಂದು ಹೇಳುತ್ತಾರೆ, ದೇವರನ್ನು ದೂರ ಮಾಡುತ್ತಾರೆ. ಈಗ ಅದೇ ಇಸ್ರಾಯೇಲ್ ಜನರ ಸಂತತಿಯೇ ಹೇಳುತ್ತಿದ್ದಾರೆ, ಜನರು ಬಂದು ನಿಮ್ಮನ್ನು ಏನ್ ಮಾಡುತ್ತಾ ಇದ್ದಾರೆ? ಹುಡುಕುತ್ತಾ ಇದ್ದಾರೆ. ಆದ್ರೆ ಯೇಸು ಅದಕ್ಕೆ ಏನು ಉತ್ತರ ಕೊಡುತ್ತಾರೆ ನೋಡ್ರಿ, ಮುಂದಿನ ವಾಕ್ಯ. ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು, ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ ಎಂದು ಹೇಳಿದನು. ಯೇಸುವನ್ನು ಹುಡುಕುವಂತ ಜನರ ಮಧ್ಯದಲ್ಲಿ ಜನರನ್ನು ಹುಡುಕುವಾಗ ದೇವರು ಹೇಳುತ್ತಾರೆ, ಈಗ ಅವರನ್ನು ನೋಡುವುದು ಬೇಡ, ನಾವು ಎಲ್ಲಿ ಹೋಗೋಣ? ಬೇರೆ ಊರಿಗೆ ಹೋಗೋಣ. ನಾನು ಆ ಹುಡುಕುವಂತ ಜನರ ಮಧ್ಯದಿಂದ ಇದಕ್ಕಾಗಿ ಹೊರಟು ಬಂದೆ, ಅಲ್ಲಿಂದ ನಾನು ಬಂದೆ. ಯಾಕೆ ಬಂದೆ ಗೊತ್ತಾ? ಈಗ ಅಲ್ಲ, ಈಗ ಅವರನ್ನು ನೋಡುವುದು ಬೇಡ, ನಾವು ಬೇರೆ ಊರಿಗೆ ಹೋಗೋಣ ಬನ್ನಿ ಅನ್ನುತ್ತಾರೆ. ಇದೇನಿದು ದೇವರ ಮನಸ್ಥಿತಿ? ದೇವರ ಯೋಜನೆ ಏನು? ಜನರು ನಿಮ್ಮನ್ನು ಹುಡುಕುತ್ತಾ ಇದ್ದಾರೆ, ಎಲ್ಲರೂ ಕೂಡ ನಿಮ್ಮನ್ನು ಹುಡುಕುತ್ತಾ ಇದ್ದಾರೆ. ಬೆಳಗ್ಗೆ ಸೂರ್ಯ ಉದಯಿಸುವಷ್ಟರಲ್ಲಿ ಎಲ್ಲರೂ ಕೂಡ ಬಂದಿದ್ದಾರೆ, ಅರ್ಲಿ ಮಾರ್ನಿಂಗ್. ಆ ರೀತಿ ಬರುವಂತಹ ಜನರು, ಹುಡುಕುವಂತ ಜನರು ಬಂದ ಕೂಡಲೇ ಕೇಳುತ್ತಾರೆ, ಯೇಸು ಎಲ್ಲಿ?
ಅಷ್ಟೊಂದು ಆಸೆಯಿಂದ ಬಂದಿದ್ದಾರೆ. ಆದರೆ ಯೇಸು ಹೇಳುತ್ತಾರೆ, ಅವರು ಹುಡುಕುತ್ತಾ ಇದ್ದಾರೆ ಎಂಬುದಾಗಿ ನನಗೆ ಗೊತ್ತಿದೆ. ಆದ್ದರಿಂದಲೇ ನಾನು ಇನ್ನೂ ಮೊಬ್ಬಿರುವಾಗಲೇ ಹೊರಟು ಬಂದೆ. ನಾನು ಬೇರೆ ಊರಿಗೆ ಸುವಾರ್ತೆ ಸಾರುವುದಕ್ಕೆ ಹೋಗಬೇಕು ಅನ್ನುತ್ತಾರೆ. ಹಾಗಾದ್ರೆ ಈ ಹುಡುಕುವಂತ ಜನರಿಗೆ ಯಾಕೆ ಪ್ರಕಟವಾಗ್ಲಿಲ್ಲ? ಅದನ್ನೇ ನೀವು ನೋಡಬೇಕು. ಈ ಹುಡುಕುವಂತ ಜನರಿಗೆ ಆತನ ಏನಾಗ್ಲಿಲ್ಲ? ಪ್ರಕಟವಾಗ್ಲಿಲ್ಲ. ಅವರು ಊರೊಳಗೆ ಹುಡುಕುತ್ತಾ ಇದ್ದಾರೆ, ಇವರು ಅರಣ್ಯದಲ್ಲಿದ್ದಾರೆ. ಆದರೆ ಅವರಿಗೆ ಇವರು ತನ್ನನ್ನು ತಾನು ಪ್ರಕಟಿಸಲಿಲ್ಲ. ಇವರ ಪಾಡಿಗೆ ಹೊರಟು ಹೋಗುತ್ತಾ ಇದ್ದಾರೆ. ಏನು ಕಾರಣ ಅಂತ ಕೇಳುವುದಾದರೆ, ಆ ಜನರು ಯಾತಕ್ಕಾಗಿ ಹುಡುಕಿದರು? ಅದೇ ಪ್ರಶ್ನೆ. ಆ ಜನರು ಯಾತಕ್ಕಾಗಿ ಹುಡುಕಿದರು ಅಂದ್ರೆ 34ನೇ ವಾಕ್ಯವನ್ನು ಓದಿರಿ. ಆಗ ಆತನು ತರತರವಾದ ರೋಗಗಳಿಂದ ಮೈಯಲ್ಲಿ ನೆಟ್ಟಗಿಲ್ಲದ ಬಹು ಜನರನ್ನು ವಾಸಿ ಮಾಡಿ ಅನೇಕ ದೆವ್ವಗಳನ್ನು ಬಿಡಿಸಿದನು. ಮತ್ತು ತಾನು ಇಂಥವನೆಂದು ಅವುಗಳಿಗೆ ತಿಳಿದಿದ್ದರಿಂದ ಆತನು ಅವುಗಳನ್ನು ಮಾತಾಡಗೊಡಿಸಲಿಲ್ಲ. ರೋಗ ದೆವ್ವಗಳಿಂದ ಪೀಡಿತರಾದವರನ್ನು ಏನ್ ಮಾಡಿದ್ರು? ಸೌಖ್ಯ ಮಾಡಿದ್ರು. ಇಂದಿನ ದಿನದ ರಾತ್ರಿಯವರೆಗೂ, ಅಂದರೆ ಸಾಯಂಕಾಲವಾಗಿ ಸೂರ್ಯ ಅಸ್ತಮಾನವಾಗುವವರೆಗೂ ಎಂಬುದಾಗಿ ಇದೆ ಆ ಸ್ಥಳದಲ್ಲಿ. ಇದೇ ಕಾರ್ಯದಲ್ಲಿ ಹೇಳಲ್ಪಟ್ಟಿದೆ, ಸೂರ್ಯ ಅಸ್ತಮಾನವಾಗುವವರೆಗೂ. ಅಷ್ಟರ ಮಟ್ಟಿಗೆ ಅದ್ಭುತ ಸೂಚಕ ಕಾರ್ಯಗಳನ್ನೆಲ್ಲ ಮಾಡಿದ್ರು. ಈಗ ಜನರು ಮುಂಜಾನೆಯಲ್ಲಿಯೇ ಪುನಃ ಅವರನ್ನು ಯಾತಕ್ಕಾಗಿ ಹುಡುಕುತ್ತಾ ಇದ್ದಾರೆ ಅಂದ್ರೆ, ಅದ್ಭುತ ಸೂಚಕ ಕಾರ್ಯಕ್ಕಾಗಿ ಹುಡುಕುತ್ತಾ ಇದ್ದಾರೆ. ಯಾತಕ್ಕಾಗಿ ಹುಡುಕುತ್ತಿದ್ದಾರೆ? ಪುನಃ ದೆವ್ವಗಳಿಂದ ಪೀಡಿತರಾಗಿರುವಂತವರು ಅಥವಾ ರೋಗ ಪೀಡಿತರಾಗಿರುವಂತವರು. ಇಷ್ಟು ಜನರು ಅವರನ್ನು ಹುಡುಕಿ ಬೆಳಗ್ಗೆನೆ ಬರುತ್ತಾರೆ. ರಾತ್ರಿಯೇ ಸುದ್ದಿ ಎಲ್ಲ ಹಬ್ಬಿತು. ಎಲ್ಲಾ ದೆವ್ವಗಳು ಓಡಿತು. ರೋಗಿಗಳೆಲ್ಲ ಗುಣ ಹೊಂದುತ್ತಾ ಇದ್ದಾರೆ ಎನ್ನುವಂತ ನ್ಯೂಸ್ ಎಲ್ಲಾ ಕಡೆ ಕೂಡ ಹರಡಿತು. ಅದು ಹರಡಿದ ಕೂಡಲೇ ಬೆಳಗ್ಗೆನೆ ಯೇಸುವಿನ ಬಳಿ ಹೋದ್ರೆ ಏನಾದರೂ ನಡೆಯುತ್ತದೆ ಎಂಬುದಾಗಿ ದೊಡ್ಡ ಗುಂಪು ಅಲ್ಲಿ ಬಂತು. ಆದರೆ ಯೇಸು ಅವರ ಮಧ್ಯದಿಂದ ಹೊರಟು ಹೋದರು. ಅಲ್ಲಿಂದ ಹೊರಟು ಬರುತ್ತಾರೆ. ಹೊರಟು ಬಂದು ಹೇಳುತ್ತಾರೆ, ನೀವು ಬನ್ನಿ, ನಾವು ಬೇರೆ ಊರಿಗೆ ಹೋಗೋಣ ಅನ್ನುತ್ತಾರೆ. ಇಲ್ಲ ದೇವರೇ, ಎಲ್ಲರೂ ಕೂಡ ಹುಡುಕುತ್ತಾ ಇದ್ದಾರೆ. ಹಾಗಂದ್ರೆ ಏನರ್ಥ? ಈ ಹುಡುಕುವಂತ ಎಲ್ಲರೂ ಕೂಡ ಅದ್ಭುತಕ್ಕಾಗಿ, ಬಿಡುಗಡೆಗಾಗಿ, ಸ್ವಸ್ಥತೆಗಾಗಿ ಹುಡುಕುತ್ತಾ ಇದ್ದಾರೆ. ಹಾಗಾದ್ರೆ ಈ ರೀತಿ ಹುಡುಕುವಂತವರಿಗೆ ಯೇಸು ಕ್ರಿಸ್ತನು ಪ್ರಕಟವಾಗುವುದಿಲ್ಲವಾ? ಯೇಸು ಕ್ರಿಸ್ತನು ಅವರನ್ನು ನೋಡುವುದಿಲ್ವಾ? ಅವರ ಅವಶ್ಯಕತೆಯು ಈಗ ಸ್ವಸ್ಥತೆ ಮತ್ತು ಬಿಡುಗಡೆನೆ. ಆ ಸ್ವಸ್ಥತೆ ಮತ್ತೆ ಬಿಡುಗಡೆಯನ್ನು ಕೊಡುವುದಕ್ಕೆ ಇനി ಯೇಸು ಅವಶ್ಯಕತೆ ಇಲ್ಲ. ಯೇಸುವನ್ನು ನಂಬುವವರು ಸಾಕು. ಅವರಿಗೆ ಯೇಸುವನ್ನು ನಂಬುವವರು ಸಾಕು. ಅಲ್ಲಿ ಪೇತ್ರನ ಅತ್ತೆಯನ್ನು ಸ್ವಸ್ಥಪಡಿಸಿದ್ದಾರೆ. ಅಲ್ಲಿ ಅನೇಕರು ಅವರನ್ನು ನಂಬಿದರು. ನಂಬುವವರ ಮೂಲಕವಾಗಿ ನಡೆಯುವಂತ ಗುರುತುಗಳು ಯಾವುದೆಂದರೆ, ರೋಗಿಗಳ ಮೇಲೆ ಕೈಯನ್ನು ಇಡುತ್ತಾರೆ. ಇವತ್ತು ಕೂಡ ಇದೇ ನಡೆಯುತ್ತಾ ಇದೆ. ನೀವು ದೇವರನ್ನು ಯಾಕೆ ಹುಡುಕುತ್ತಾ ಇದ್ದೀರಾ? ನೀವು ಹುಡುಕುತ್ತಾ ಇರುವುದರ ಉದ್ದೇಶವೇನು? ಆ ಉದ್ದೇಶಕ್ಕನುಸಾರವಾಗಿ ದೇವರು ಪ್ರಕಟವಾಗುತ್ತಾರೆ. ನಾವು ಇಂದು ಅದ್ಭುತಕ್ಕಾಗಿ ಹುಡುಕುತ್ತಾ ಇದ್ದೇವೆ, ಬಿಡುಗಡೆಗಾಗಿ ಹುಡುಕುತ್ತಾ ಇದ್ದೇವೆ. ಅದು ಸಿಗುತ್ತದೆ, ಅದರಲ್ಲಿ ಸಂದೇಹವೇ ಇಲ್ಲ. ಸಿಗುತ್ತದೆ, ಡೆಲಿವರೆನ್ಸ್ ಸಿಗುತ್ತದೆ, ಹೀಲಿಂಗ್ ಸಿಗುತ್ತದೆ. ಬಟ್ ಗಾಡ್ ಸಿಗುತ್ತಾರಾ? ದೇವರು ಸಿಗುತ್ತಾರಾ ಅಂದ್ರೆ ಇದು ಸಿಗುತ್ತದೆ, ದೇವರು ಸಿಗುವುದಿಲ್ಲ. ಯಾಕೆ? ನಿನಗೆ ಬೇಕಾದ ಹೀಲಿಂಗು, ನಿನಗೆ ಬೇಕಾದ ಡೆಲಿವರೆನ್ಸು, ನಿನಗೆ ಬೇಕಾದ ಬ್ಲೆಸ್ಸಿಂಗ್ ಅನ್ನು ದೇವರು ಮನುಷ್ಯನ ಮೂಲಕವಾಗಿ ನಿನಗೆ ಕೊಡುವುದಕ್ಕೆ ಸಾಧ್ಯ. ತಮ್ಮ ಸೇವಕರ ಮೂಲಕವಾಗಿ ಕೊಡಬಹುದು. ಇನ್ನೂ ಒಂದು ಹಂತ ಮೇಲೆ ಹೋಗಿ ಹೇಳುವುದಾದರೆ, ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿರಿ. ನಿಮ್ಮಿಂದಲೇ ಆ ನಾಮದ ಮೂಲಕವಾಗಿ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಆ ಯೇಸುವಿನ ನಾಮದ ಮೂಲಕ ನಿಮ್ಮಿಂದಲೇ ಸಾಧ್ಯ. ಆದರೆ ಅವರನ್ನು ಕಂಡುಕೊಳ್ಳುವುದಕ್ಕೆ ಇದು ಕಾರಣವಲ್ಲ, ಪ್ರಕಟವಾಗುವುದಕ್ಕೆ ಇದು ಕಾರಣವಲ್ಲ. ಯಾರಿಗೆ ಆತನು ಪ್ರಕಟವಾಗಲಿಲ್ಲ? ಅದ್ಭುತ ಸೂಚಕ ಕಾರ್ಯಕ್ಕಾಗಿ ಹುಡುಕುವವರಿಗೆ ಆತನು ಪ್ರಕಟವಾಗಲಿಲ್ಲ. ಆದರೆ ಇವತ್ತು ಲೋಕ ಬಹುತೇಕವಾಗಿ ಯಾವುದನ್ನು ಮುಂದೆ ಇಡುತ್ತಾ ಇದೆ? ಸಭೆ, ನಿರ್ದಿಷ್ಟವಾಗಿ ಸಭೆ ಯಾವುದನ್ನು ಪ್ರಾಮುಖ್ಯವಾಗಿ ನೋಡುತ್ತಾ ಇದೆ? ಅದ್ಭುತ ಸೂಚಕ ಕಾರ್ಯವನ್ನೇ ಪ್ರಾಮುಖ್ಯವಾಗಿ ನೋಡುತ್ತಾ ಇದೆ. ಇದೇ ಯೇಸುವನ್ನು ಹುಡುಕುವುದಕ್ಕೆ ಉದ್ದೇಶ. ಯೇಸುವನ್ನು ನೀವು ಅದ್ಭುತಕ್ಕಾಗಿ ಹುಡುಕುತ್ತಾ ಇರುವುದು ತಪ್ಪು ಎಂಬುದಾಗಿ ನಾನು ಹೇಳುತ್ತಿಲ್ಲ. ಅದು ನಡೆಯುತ್ತದೆ. ಚರ್ಚಿಗೆ ಬಂದ್ರೆ ಅದ್ಭುತ ಸೂಚಕ ಕಾರ್ಯ ನಡೆಯುತ್ತದೆ. ಒಂದು ಸುವಾರ್ತಾ ಕೂಟಕ್ಕೆ ಹೋಗುತ್ತೀರಾ, ಅಲ್ಲಿ ಪ್ರಾರ್ಥನೆ ಮಾಡುತ್ತಾರೆ, ಅದ್ಭುತ ನಡೆಯುತ್ತದೆ. ಅದರಲ್ಲಿ ಸಂದೇಹವೇ ಇಲ್ಲ. ಇನ್ನು ಯೇಸು ಸ್ವಸ್ಥತೆಯನ್ನು ಕೊಡುತ್ತಾರೆ. ಆದರೆ ನಿಮ್ಮ ಉದ್ದೇಶ ಅದ್ಭುತ ಸೂಚಕ ಕಾರ್ಯವನ್ನು ಹೊಂದುವುದಾ, ದೇವರನ್ನು ನೋಡುವುದಾ? ಇದೇ ಪ್ರಶ್ನೆ. ನಾನು ಹೇಳುವುದು ನಿಮಗೆ ಅರ್ಥವಾಗುತ್ತಿದೆ ಅಂದುಕೊಳ್ಳುತ್ತೇನೆ. ನೀವು ಯಾಕೆ ಯೇಸುವನ್ನು ಹುಡುಕುತ್ತಾ ಇದ್ದೀರಾ? ಅವರು ಪ್ರಕಟವಾಗಬೇಕು, ನಾನು ಆತನನ್ನು ನೋಡಬೇಕು ಎನ್ನುವಂತಹ ಉದ್ದೇಶವ? ಇಲ್ಲ ಅಂದ್ರೆ ಆತನಿಂದ ಏನನ್ನಾದ್ರೂ ಹೊಂದಿಕೊಳ್ಳಬೇಕು ಎನ್ನುವಂತ ಉದ್ದೇಶವ? ಈಗ ನೀವು ಒಂದು ದೊಡ್ಡ ತಹಸೀಲ್ದಾರ್ ಆಫೀಸ್ಗೆ ಹೋಗಿರುತ್ತೀರಾ. ನೀವು ಸೈನ್ ಮಾಡಿದಂತ ಒಂದು ಡಾಕ್ಯುಮೆಂಟ್ ಅವರ ಹತ್ರ ಇದೆ. ಆ ಡಾಕ್ಯುಮೆಂಟ್ ನಿಮಗೆ ಈಗ ಬೇಕು. ಆ ಡಾಕ್ಯುಮೆಂಟ್ ಏನು ಬೇಕು ಅಂದ ಕೂಡಲೇ ಈಗ ಒಳಗೆ ಒಂದು ಮೀಟಿಂಗ್ ಅಲ್ಲಿ ಅವರು ಮಾತನಾಡುತ್ತಾ ಇದ್ದಾರೆ. ನಾನು ಹೇಳುತ್ತಿರುವುದು ಉದಾಹರಣೆಗೆ. ಈಗ ಹೋಗಿ ಪ್ಯೂನ್ಗೆ ಹೇಳುತ್ತಾರೆ, ಒಂದು ಡಾಕ್ಯುಮೆಂಟ್ಗೆ ಸೈನ್ ಮಾಡಿ ಕೊಡುತ್ತೇನೆ ಎಂಬುದಾಗಿ ನೀವು ಹೇಳಿದ್ರಂತೆ. ಡಾಕ್ಯುಮೆಂಟ್ ನಿಮ್ಮ ಹತ್ರ ಇದೆಯಂತೆ. ಈಗ ಅವರು ಹೊರಗೆ ಬಂದಿದ್ದಾರೆ ಎಂಬುದಾಗಿ ಹೇಳಿದ ಕೂಡಲೇ ಆಫೀಸರ್ ಏನ್ ಮಾಡುತ್ತಾರೆ ಅಂದ್ರೆ, ಟಕ್ಕಂತ ಡಾಕ್ಯುಮೆಂಟ್ ತೆಗೆದು ಸೈನ್ ಮಾಡಿ ಕೊಟ್ಟು, ಇದನ್ನು ಅವ್ರಿಗೆ ಏನ್ ಮಾಡಿ ಕೊಡಿ, ನಾನು ಮೀಟಿಂಗ್ ಅಲ್ಲಿ ಬ್ಯುಸಿ ಆಗಿದ್ದೇನೆ, ಈಗ ನೋಡಲು ಆಗುವುದಿಲ್ಲ, ಆಮೇಲೆ ನೋಡುತ್ತೀನಿ ಅಂತ ಹೇಳಿ. ಈಗ ಡಾಕ್ಯುಮೆಂಟ್ ಆಚೆ ಬಂದಿದ್ದಾಯ್ತು, ಡಾಕ್ಯುಮೆಂಟ್ ಅನ್ನು ತೆಗೆದುಕೊಂಡಿದ್ದಾಯ್ತು. ಈಗ ನಿಮ್ಮ ಕೆಲಸ ನೆರವೇರಿತಾ ಇಲ್ವಾ? ಆಯ್ತು ತಾನೆ. ಈಗ ನೀವು ತಹಸೀಲ್ದಾರನ್ನು ನೋಡಬೇಕಾದಂತ ಅವಶ್ಯಕತೆ ಇದೆಯಾ? ತಹಸೀಲ್ದಾರ್ ನಿಮ್ಮನ್ನು ನೋಡಬೇಕಾದ ಅವಶ್ಯಕತೆ ಇದೆಯಾ? ಇಲ್ಲ ತಾನೆ. ಪರ್ಪಸ್ ನೆರವೇರಿತಾ ಇಲ್ವಾ? ನೀವು ಯಾಕೆ ಯೇಸುವನ್ನು ನೋಡುವುದಕ್ಕೆ ಹೋಗುತ್ತೀರಾ?
ಯಾಕೆ ಯೇಸುವನ್ನು ಹುಡುಕುತ್ತೀರಾ? ಯೇಸುವನ್ನು ಹುಡುಕುವುದು ಅದ್ಭುತಕ್ಕಾಗಿ, ಸೂಚಕ ಕಾರ್ಯಕ್ಕಾಗಿ, ಲೋಕದಲ್ಲಿರುವಂಥ ಆಶೀರ್ವಾದಕ್ಕಾಗಿ. ಇಂದು ಸಭೆ ಇದರಲ್ಲಿಯೇ ಇದೆ. ಸಭೆಯ ಉದ್ದೇಶ ಎದುರು ನೋಡುವಿಕೆ, ದೇವರ ಬಳಿಯಿಂದ ಎದುರು ನೋಡುವಂಥದ್ದು ಒಂದೇ ಒಂದು, ಅದೇನೆಂದರೆ ಯೇಸು ಕ್ರಿಸ್ತನಿಂದ ಏನನ್ನಾದರೂ ಪಡೆದುಕೊಳ್ಳುವುದು. ನಾನು ಆಗಾಗ್ಗೆ ಮೆಸೇಜಲ್ಲಿ ದೇವರು ನನಗೆ ತಿಳಿಸಿದ್ದನ್ನು ಹೇಳುತ್ತೇನೆ. ನಿಮಗೆ ಯೇಸುವಿನಿಂದ ಏನಾದರೂ ಬೇಕಾ? ಯೇಸುವೇ ಬೇಕಾ? ಇವತ್ತು ಅನೇಕರಿಗೆ ಯೇಸುವಿನಿಂದ ಏನಾದರೂ ಬೇಕು. ಅವ್ರೇನು ಹೇಳುತ್ತಾರೆ? ಯೇಸುವಿನಿಂದ ಏನಾದರೂ ಬೇಕಾ ಅಥವಾ ಯೇಸು ಬೇಕಾ ಅಂದ್ರೆ ಎರಡು ಕೂಡ ಒಂದೇ ತಾನೆ. ಯೇಸು ಬಂದ್ರೆ ತಾನೆ ಅವರಿಂದ ಏನಾದರೂ ಪಡೆಯುವುದಕ್ಕೆ ಸಾಧ್ಯ. ನಾನು ಹೇಳುತ್ತೇನೆ, ಯೇಸು ನಿಮಗೆ ಏನನ್ನಾದರೂ ಮಾಡಬೇಕು ಅಂದ್ರೆ ಆತನ ಹೆಸರಿನಲ್ಲಿ ನೀವೇನೇ ಕೇಳಿದರೂ ಕೂಡ ಕೊಡುತ್ತಾನೆ. ಆದರೆ ನಿಮ್ಮನ್ನು ನೋಡಬೇಕು ದೇವರೇ. ಮೋಶೆಗೆ ಇಲ್ಲದೇ ಇರುವಂತ ಆಶೀರ್ವಾದವ? ಅವರು ಫರೋಹನನ ಕುಮಾರ್ತೆಯ ಮಗನಾಗಿ ಇದ್ದಂಥವರು. ಅಷ್ಟು ಮಾತ್ರವಲ್ಲದೆ ಎಲ್ಲ ಆಶೀರ್ವಾದವನ್ನು ಅನುಭವಿಸಿದಂಥವರು, ಅವರು ಅರಮನೆಯಲ್ಲಿ ಇದ್ದಂಥವರು. ಆ ರೀತಿಯಾಗಿ ಇದ್ದಂಥ ಒಬ್ಬ ಮನುಷ್ಯ ಮೋಶೆ ಆ ಮುಳ್ಳಿನ ಪೊದೆಯಲ್ಲಿಯೇ ಮಹಿಮೆಯನ್ನು ನೋಡಿದರು. ಆನಂತರ 15ನೇ ಅಧ್ಯಾಯದಲ್ಲೆಲ್ಲ ಬೆಟ್ಟದ ಮೇಲೆ ಮಹಿಮೆಯನ್ನು ನೋಡುತ್ತಾರೆ. ಆದರೆ 32, 33ನೇ ಅಧ್ಯಾಯದಲ್ಲಿ ಪುನಃ ದೇವರ ಹತ್ರ ಹೇಳುತ್ತಾರೆ, ನಾನು ನಿಮ್ಮ ಮಹಿಮೆಯನ್ನು ಇನ್ನೂ ನೋಡಬೇಕು. ಏನಪ್ಪಾ ಇಷ್ಟೊಂದು ಮನ್ನಾ ಬರುತ್ತಾ ಇದೆ? ಅದೆಲ್ಲ ಇರ್ಲಿ ದೇವರೇ, ನಾನು ಮನ್ನಾಗಾಗಿ ನಿಮ್ಮನ್ನು ಹುಡುಕಲಿಲ್ಲ ಅಪ್ಪ. ಇಲ್ಲಪ್ಪ, 10 ಉಪದ್ರವದಲ್ಲೇ ನೋಡೋದಲ್ಲ, ಇದಕ್ಕಿಂತ ಏನ್ ನೋಡುತ್ತೀಯ? ಅದು ನಿಮ್ಮ ಮೂಲಕವಾಗಿ ಆದ ಉಪದ್ರವ. ನನಗೆ ಬೇಕಾಗಿರುವುದು ನಿಮ್ಮ ಮೂಲಕವಾಗಿ ಆಗುವ ಉಪದ್ರವಲ್ಲ, ನೀವು ಬೇಕು. ನಿಮ್ಮನ್ನು ನೋಡಬೇಕು. ನಿಮ್ಮ ಕೈ ಕ್ರಿಯೆಯನ್ನು ನೋಡಿದ್ದೇನೆ, ನಿಮ್ಮನ್ನು ನೋಡಬೇಕು. ಅದೇ ಮೋಶೆ ಆಸೆ. ಇವತ್ತು ನಮ್ಮ ಆಸೆ ಏನಾಗಿದೆ? ಯೇಸುವಿನಿಂದ ಏನನ್ನಾದರೂ ಹುಡುಕುವುದಾ ಅಥವಾ ಯೇಸುವನ್ನೇ ಹುಡುಕುವುದಾ? ಯಾರು ಕಂಡುಕೊಳ್ಳುತ್ತಾರೆ? ಈ ರೀತಿ ಅದ್ಭುತಕ್ಕಾಗಿ ಹುಡುಕಿದಂಥವರನ್ನು ನೋಡಿ ಯೇಸು ಹೇಳಿದಂತ ಮಾತು, ಬನ್ನಿ ನಾವು ಬೇರೆ ಊರಿಗೆ ಹೋಗೋಣ. ಹಾಗಾದ್ರೆ ಇವರಿಗೆ ಅದ್ಭುತಗಳು ಅದೆಲ್ಲ ಅಲ್ಲಿ ನಡೆಯುತ್ತದೆ. ಆ ಪೇತ್ರನ ಅತ್ತೆ ಪ್ರಾರ್ಥನೆ ಮಾಡಿದ್ರೆ ನಡೆಯುತ್ತದೆ. ಯಾಕೆ? ಅಲ್ಲಿ ಇದ್ದಂತ ಒಬ್ಬರಿಗೆ ಯೇಸು ನೆನ್ನೆ ಮಾಡಿದ್ರು ರೀ. ಅವ್ರು ಏನ್ ಹೇಳಿದ್ರು? ಅವರು ನನ್ನ ನಾಮದಲ್ಲಿ ಸ್ವಸ್ಥತೆಯನ್ನು ಉಂಟು ಮಾಡ್ತೇನೆ ಅಂತ ಹೇಳಿದ್ರು. ನಾನು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ಲಾ? ನಡೆಯುತ್ತೆ. ಇವತ್ತು ದೇವರಿಗೆ ಅವಶ್ಯ, ಜನರು ಅವಶ್ಯ. ಜನರ ಮೂಲಕವಾಗಿ ಆತನು ಮಾಡುತ್ತಾನೆ. ನಿಮ್ಮ ಮೂಲಕವಾಗಿ ಅದ್ಭುತವನ್ನು ಮಾಡುವುದಕ್ಕೆ ಸಾಧ್ಯ. ನಾನು ಹೇಳುತ್ತೇನೆ, ಒಂದು ಚಿಕ್ಕ ಯವನಸ್ಥ ಮಗಳಾಗಿರಬಹುದು, ಒಂದು 10-15 ವರ್ಷದ ಮಗಳಾಗಿರಬಹುದು. ಆಕೆಯ ಮೂಲಕವಾಗಿ ಮಾಡುವುದಕ್ಕೂ ದೇವರು ಶಕ್ತನಾಗಿದ್ದಾನೆ. ಆ ಚಿಕ್ಕ ಮಗಳು ಆ ಮನೆಗಾಗಿ ಪ್ರಾರ್ಥನೆ ಮಾಡಿದ್ರೆ ದೇವರು ಆ ಪ್ರಾರ್ಥನೆ ಕೇಳುತ್ತಾರೆ. ಎಷ್ಟೋ ಜನರಿಗೆ ನಡೆದಿದೆ. ಆದರೆ ಈಗ ನೀವು ದೇವರನ್ನು ಹುಡುಕುವುದು ಯಾತಕ್ಕಾಗಿ? ಮೊದಲನೆಯದಾಗಿ ವಾಕ್ಯ ಹೇಳುತ್ತದೆ, ಅವರು ಅದ್ಭುತ ಸೂಚಕ ಕಾರ್ಯಕ್ಕಾಗಿ ಹುಡುಕಿದಾಗ ಅವರಿಂದ ಆತನನ್ನು ಕಂಡುಕೊಳ್ಳುವುದಕ್ಕೆ ಆಗಲಿಲ್ಲ. ಹೋದರು, ಯೇಸು ಅವರನ್ನು ನೋಡಲೇ ಇಲ್ಲ, ಹಿಂತಿರುಗಿ ಹೋದರು. ಇದೇ ಎಂದು ಅನೇಕರಲ್ಲಿ ಯೇಸುವಿನ ಹತ್ರ ಬರುತ್ತಾರೆ, ಚರ್ಚಿಗೆ ಬರುತ್ತಾರೆ, ಅದ್ಭುತ ಸೂಚಕ ಕಾರ್ಯಗಳನ್ನು ಹೊಂದಿಕೊಳ್ಳುತ್ತಾರೆ, ಆನಂತರವಾಗಿ ಸಭೆಗೆ ಬರುವುದಿಲ್ಲ. ಯಾಕೆ ಅಂದರೆ ಇವರೆಲ್ಲ ಯೇಸುವಿನಿಂದ ಅದ್ಭುತ ಸೂಚಕ ಕಾರ್ಯಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಬಂದವರು. ಅದನ್ನು ಪಡೆದುಕೊಂಡ ನಂತರ ಯೇಸುವನ್ನು ನೋಡಬೇಕೆನ್ನುವಂತ ಆಸೆ ಇಲ್ಲದೆ ಇರುವವರು. ಬಂದ್ವಿ, ನಮ್ಮ ಉದ್ದೇಶ ನೆರವೇರಿತು, ಸ್ತೋತ್ರ. ಆನಂತರ ಮತ್ತೆ ಜ್ವರ ಬಂತು ಅಂದ್ರೆ, ಮತ್ತೆ ವ್ಯಾಧಿ ಬಂತು ಅಂದ್ರೆ, ಮತ್ತೆ ಡೆಲಿವರೆನ್ಸ್ ಅಥವಾ ಬಿಡುಗಡೆ ಅವಶ್ಯವಾದರೆ ಅಥವಾ ಆಶೀರ್ವಾದ ಅವಶ್ಯವಿದ್ದರೆ ಚರ್ಚಿಗೆ ಬರುತ್ತಾರೆ. ನಡುವೆ ನೋಡಿ ದೇವರನ್ನು ಹುಡುಕುವುದು ಕಡಿಮೆಯಾಗುತ್ತದೆ. ಆದರೆ ಎಲ್ಲವನ್ನೂ ಕೂಡ ತ್ಯಜಿಸಿ ಒಬ್ಬ ಹಿಂಬಾಲಿಸಿ ಬಂದ ಅಲ್ವಾ? ಎಲ್ಲವನ್ನೂ ತ್ಯಜಿಸಿ ಅವನು ಕೇಳುತ್ತಾನೆ, ನಾವು ಎಲ್ಲಿ ಹೋಗುವುದು? ನಾವು ಯಾವ ಸ್ಥಳಕ್ಕೆ ಹೋಗೋದು? ಇಲ್ಲಪ್ಪ, ನಾನು ನಿನಗೆ 2 ಬೋಟ್ ತುಂಬ ಮೀನು ಕೊಟ್ನಲ್ಲ, ನಾನು ಮೀನಿಗೋಸ್ಕರ ನಿಮ್ಮನ್ನು ಹಿಂಬಾಲಿಸಲಿಲ್ಲ. ಇಲ್ಲಪ್ಪ, 5 ರೊಟ್ಟಿಯಲ್ಲಿ 5,000 ಜನರಿಗೆ ಕೊಟ್ಟವಲ್ಲ, ಆ 5 ರೊಟ್ಟಿಯ ಮೂಲಕ 12 ಬುಟ್ಟಿಯಷ್ಟು ನಿಮಗೆ ಕೊಟ್ನಲ್ಲ. ನಾನು ಕೇವಲ ರೊಟ್ಟಿಗೋಸ್ಕರವಾಗಿ ಮಾತ್ರ ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರಲಿಲ್ಲ ದೇವರೇ. ಹಾಗಾದರೆ ಸೀಮೋನನೆಂಬುದಾಗಿ ಒಬ್ಬ ಇದ್ದಾನಲ್ಲ, ಅವನ ಮನೆಗೆ ಹೋಗಿ ಚೆನ್ನಾಗಿ ತಿಂದುವಲ್ಲ, ಚೆನ್ನಾಗಿ ಔತಣವನ್ನು ನಾವು ತಿಂದೇವಲ್ಲ. ಅಯ್ಯೋ ದೇವರೇ, ನಾನು ಅದಕ್ಕಾಗಿ ನಿಮ್ಮನ್ನು ಹಿಂಬಾಲಿಸಿ ಬರಲಿಲ್ಲ ದೇವರೇ. ನಾನು ಫಾಲೋ ಮಾಡಿದ್ದು ಬುಟ್ಟಿ ತುಂಬಾ ರೊಟ್ಟಿಗೋಸ್ಕರವಾಗಿಯೋ, 2 ಬೋಟ್ ತುಂಬಾ ಮೀನಿಗೋಸ್ಕರವಾಗಿಯೋ, ಅಥವಾ ನಿಮ್ ಜೊತೆಗಿದ್ದರೆ ವಸತಿಯಾಗಿ ಚೆನ್ನಾಗಿ ಊಟ ಮಾಡಬಹುದೆಂಬುದಾಗಿ ಬರಲಿಲ್ಲ. ನಾನು ಯಾಕೆ ನಿಮ್ಮೊಂದಿಗೆ ಸೇವೆಗಾಗಿ ಬಂದೆ ಗೊತ್ತಾ? ನಿಮ್ಮೊಂದಿಗೆ ಬಂದ್ರೆ ನಾನು ನಿಮ್ಮನ್ನು ನೋಡಬಹುದು, ನಿಮ್ಮೊಂದಿಗೆ ಇರಬಹುದು. ನಮಗೆ ಅವಶ್ಯಕತೆ ಯೇಸುವಿನಿಂದ ಬರುವಂತ ಅದ್ಭುತವಲ್ಲ, ಯೇಸುವೇ ನಮಗೆ ಅವಶ್ಯಕತೆ. ನಾನು ಬೇರೆ ಯಾರ ಬಳಿಗೆ ಹೋಗಲಿ ದೇವರೇ? ಎಲ್ಲಿ ಹೋದರೂ ಕೂಡ ನನಗೆ ಅದ್ಭುತ ಸಿಗುತ್ತದೆ. ಎಲ್ಲೇ ಹೋಗಿ ಕೂತು ನಾವು ಪ್ರಾರ್ಥನೆ ಮಾಡಿದ್ರೂ ಅಲ್ಲಿ ಅದ್ಭುತ ನಡೆಯುತ್ತದೆ. ಆದರೆ ನಿಮ್ಮೊಂದಿಗೆ ಇದ್ರೇನೆ ನಾವು ನಿಮ್ಮನ್ನು ನೋಡುವುದಕ್ಕೆ ಸಾಧ್ಯ. ಇದುವೇ ಇಂದು ಯೇಸುವನ್ನು ಕಂಡುಕೊಳ್ಳುವುದಕ್ಕೆ ಮೊದಲನೆಯ ಕಾರಣ. ಇವತ್ತು ಅನೇಕರು ನಾವು ಈ ಕಾರಣವನ್ನು ಅರ್ಥ ಮಾಡಿಕೊಳ್ಳದವರಾಗಿ ಇದ್ದೇವೆ. ಸಭೆ ಒಂದು ಕಮರ್ಷಿಯಲ್ ಆಗಿ ಮಾರ್ಪಡುತ್ತಾ ಇದೆ. ಅದರಲ್ಲಿ ಒಂದು ಏನಂದ್ರೆ, ಯೇಸು ಒಂದು ವ್ಯಾಪಾರದ ವಸ್ತುವಾಗಿ ಅಥವಾ ನೀಡಿ ತಿಂಗಾಗಿ ಮಾರ್ಪಡುತ್ತಾ ಇದೆ. ಅದು ಸಿಕ್ಕಿದ್ರೆ ಸಾಕು, ಯೇಸುವನ್ನು ಬಿಟ್ಟು ಹೋಗುತ್ತಾರೆ. ಆ ಅದ್ಭುತ ಬಿಡುಗಡೆ ಆಯ್ತು ಅಂದ್ರೆ ಎಷ್ಟೋ ಜನ ಸಭೆಗೆ ಬರುತ್ತಾರೆ. ಯೇಸುವೇ ಹೇಳುತ್ತಾರೆ, 10 ಜನ ಬಂದ್ರಲ್ಲಪ್ಪ, ಉಳಿದ 9 ಜನ ಎಲ್ಲಿ? ಒಬ್ಬರು ತಾನೇ ಬಂದಿದ್ದಾರೆ. ಆ 9 ಜನರ ಅವಶ್ಯಕತೆ ಪೂರೈಸಲ್ಪಟ್ಟಿತು, ಹೋದ್ರು. ಒಬ್ಬನು ಮಾತ್ರ ಅವರ ಬಳಿಗೆ ಹಿಂತಿರುಗಿ ಬಂದನು ಎಂಬುದಾಗಿ ನೋಡುತ್ತೇವೆ. ಅದೇ ರೀತಿಯಾಗಿಯೇ ಇವತ್ತು ನಾವು ಯೇಸುವನ್ನು ಯಾಕೆ ಹುಡುಕುತ್ತಾ ಇದ್ದೇವೆ? ಇದೇ ಪ್ರಶ್ನೆ. 2ನೇದಾಗಿ ಓದಿರಿ,
ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 22ನೇ ವಾಕ್ಯ ಓದಿರಿ. ಆ ಸೀಮೆಯಿಂದ ಕಾನಾನ್ಯರೊಳೊಬ್ಬಳು ಹೊರಟು ಬಂದು, ಸ್ವಾಮಿ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡಳು. ಈಗ ಈ ಸ್ತ್ರೀಯು ಯೇಸುವನ್ನು ಹೇಗೆ ಕಂಡುಕೊಂಡಳು ಎಂಬುದಾಗಿ ನೋಡಿರಿ. ಇದು ಮತ್ತಾಯದಲ್ಲಿ ಈ ರೀತಿಯಾಗಿದೆಯಾ? ಇದೇ ಕಾರ್ಯ ಮಾರ್ಕನ ಸುವಾರ್ತೆಯಲ್ಲಿ ಓದುವಾಗ ಹೇಗಿದೆ ಎಂಬುದಾಗಿ ನೋಡಿರಿ. ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 24 ಹಾಗೂ 25ನೇ ವಾಕ್ಯ. ಅಲ್ಲಿಂದ ಯೇಸು ಎದ್ದು ಹೊರಟು ತೂರ್ ಪಟ್ಟಣದ ಪ್ರಾಂತ್ಯಗಳಿಗೆ ಹೋಗಿ ಒಂದು ಮನೆಯೊಳಗೆ ಇಳುಕೊಂಡು ಅದು ಯಾರಿಗೂ ಗೊತ್ತಾಗಬಾರದೆಂದಿದ್ದನು. ಆದರೆ ಆತನು ಗುಪ್ತವಾಗಿರುವುದಕ್ಕೆ ಆಗದೆ ಹೋಯಿತು. ಹಾಗಾದ್ರೆ ಯೇಸು ಏನಾಗಿದ್ದಾರೆ? ಗುಪ್ತವಾಗಿರುವುದಕ್ಕೆ ಬಯಸುತ್ತಿದ್ದಾರೆ. ಯೇಸು ಹೇಗಿದ್ದಾರೆ? ಗುಪ್ತವಾಗಿರುವುದಕ್ಕೆ ಬಯಸುತ್ತಾ ಇದ್ದಾರೆ. ಏನೋ ಒಂದು ಕಾರಣ. ಅದು ಏನೇ ಕಾರಣವಾಗಿರಲಿ, ಯೇಸು ಎದ್ದು ಹೊರಟು ತೂರ್ ಪಟ್ಟಣದ ಪ್ರಾಂತ್ಯಗಳಿಗೆ, ವಾಕ್ಯ ಹೇಳುತ್ತದೆ, ಆತನು ಗುಪ್ತವಾಗಿ ಇರುವುದಕ್ಕೆ ಬಯಸಿದನು ಎಂಬುದಾಗಿ. ಆದರೆ ಮುಂದುವರೆದು ಓದಿರಿ. ಆದರೆ ಆತನು ಗುಪ್ತವಾಗಿರುವುದಕ್ಕೆ ಆಗದೆ ಹೋಯಿತು. ಯಾಕೆ ಆಗದೆ ಹೋಯಿತು ಗೊತ್ತಾ? ಮುಂದುವರೆದು ಓದಿರಿ. 25ನೇ ವಾಕ್ಯವನ್ನು ಓದಿರಿ. ಕೂಡಲೇ ಒಬ್ಬ ಹೆಂಗಸು ಆತನ ಸುದ್ದಿಯನ್ನು ಕೇಳಿ ಬಂದು ಆತನ ಪಾದಕ್ಕೆ ಬಿದ್ದಳು. ಆಕೆ ಕಂಡುಹಿಡಿಯುತ್ತಾಳೆ ನೋಡಿ. ಕಂಡುಹಿಡಿದಳು ತಾನೆ. ಯೇಸು ಒಂದು ಮನೆಯ ಒಳಗೆ ಇದ್ದಾರೆ. ಯೇಸು ಎಲ್ಲಿದ್ದಾರೆ? ಒಂದು ಮನೆಯ ಒಳಗೆ ಗುಪ್ತವಾಗಿ ಇದ್ದಾರೆ. ಅದೇ ಮತ್ತಾಯ 15ನೇ ಅಧ್ಯಾಯದಲ್ಲಿರುವಂತಹ ಕಾನಾನ್ಯ ಸ್ತ್ರೀಯೇ. ಆಕೆ ಇಲ್ಲೂ ಇದ್ದಾಳೆ. ವಾಕ್ಯ ಹೇಳುತ್ತದೆ, ಆಕೆ ಬಂದು ಆತನ ಪಾದಕ್ಕೆ ಬಿದ್ದಳು. ಹೇಗೆ ಗುಪ್ತವಾಗಿದ್ದಂಥ ಯೇಸುವನ್ನು ಆಕೆ ಕಂಡುಹಿಡಿದಳು? ಈಗ ಅರಣ್ಯದಲ್ಲಿ ಹೊರಗೆ ಇರುವಂತ ಯೇಸುವನ್ನು ಜನರು ಕಂಡುಹಿಡಿಯಲಿಲ್ಲ. ಅವರು ಹಾಗೆ ಹಿಂತಿರುಗಿ ಹೋಗುತ್ತಾರೆ. ಆದರೆ ಇಲ್ಲಿ ವಾಕ್ಯ ಹೇಳುತ್ತದೆ, ಒಂದು ಮನೆಯೊಳಗೆ ಗುಪ್ತವಾಗಿರುವುದಕ್ಕೆ ಆತನು ಬಯಸಿದನು. ಅದು ಆಗದೆ ಹೋಯಿತು. ಯಾಕೆಂದ್ರೆ ಆಕೆ ಕಂಡುಹಿಡಿದಳು. ಕಂಡುಹಿಡಿದ ಕೂಡಲೇ ಪಾದಕ್ಕೆ ಬಿದ್ದಳು. ಬಿದ್ದ ಕೂಡಲೇ ಯೇಸು ನೋಡುತ್ತಾರೆ, ನಾನು ಮನೆಯಲ್ಲಿದ್ದೇನಲ್ಲ, ಹೇಗೆ ನಿನ್ನಿಂದ ನನ್ನನ್ನು ಕಂಡುಹಿಡಿಯುವುದಕ್ಕೆ ಆಯಿತು ಎಂಬುದಾಗಿ ನೋಡುವಾಗ ಈ ಒಂದು ಕಾರ್ಯವನ್ನು ನೀವು ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡಬೇಕು, ಸರಿನಾ? ಇದು ಒಂದು ಪ್ರತ್ಯೇಕ ಸಂದೇಶ. ಈ ವಾಕ್ಯ ಭಾಗವನ್ನು ಪ್ರತ್ಯೇಕ ಸಂದೇಶವಾಗಿ ತೆಗೆದುಕೊಳ್ಳಬೇಕು. ನಾನು ಹೇಳುತ್ತಿಲ್ಲ, ಅದರಲ್ಲಿರುವಂತಹ ಕೆಲವು ವಿಷಯ ಮಾತ್ರ ಹೇಳುತ್ತೇನೆ, ಸರಿನಾ? ಈಗ ವಾಕ್ಯ ಓದಿರಿ. ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 21-22ನೇ ವಾಕ್ಯ ಓದಿರಿ. ಯೇಸು ಅಲ್ಲಿಂದ ಹೊರಟು ತೂರ್ ಸೀದೋನ್ ಪಟ್ಟಣಗಳ ಪ್ರಾಂತ್ಯಗಳಿಗೆ ಹೋದನು. ಆ ಸೀಮೆಯಿಂದ ಕಾನಾನ್ಯರೊಳೊಬ್ಬಳು ಹೊರಟು ಬಂದು, ಸ್ವಾಮಿ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡಳು. ಈಗ ಯೇಸು ಇದೇ ಸ್ತ್ರೀಯನ್ನು ನೋಡಿ ಒಂದು ಮಾತನ್ನು ಹೇಳುತ್ತಾರೆ. ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ, ಏನು ಯೇಸು ಹೇಳುತ್ತಾ ಇರುವಂಥದ್ದು ಹೊಸದಾಗಿದೆಯಲ್ಲ? ಅದೇನೆಂದರೆ, ಈ ರೀತಿಯಾಗಿ ಕಂಡುಹಿಡಿಯೋರನ್ನು ನೋಡಿ ಅವರು ಬಹಳ ಕರುಣೆಯುಳ್ಳವರಾಗಿರುತ್ತಾರೆ ಯಾವಾಗಲೂ ಕೂಡ. ಇವರು ಆಚೆ ದಳಕ್ಕೆ ಊಟ ಮಾಡುವುದಕ್ಕೆ ಹೋಗುತ್ತಾರೆ. ಜನರು ಓಡಿ ಬರುವುದನ್ನು ನೋಡಿ ವಾಕ್ಯವು ಹೇಳುತ್ತದೆ, ಆತನು ಕನಿಕರ ಪಟ್ಟು ಅವರೊಂದಿಗೆ ಮಾತನಾಡಲು ಆರಂಭಿಸಿದ. ಈ ರೀತಿ ಹುಡುಕಿದಾಗ ಅವರು ಕನಿಕರ ಪಡುತ್ತಾರೆ. ಆ ರೀತಿಯಾದಂಥ ಯೇಸು ಈಗ ಈ ಕಾನಾನ್ಯ ಸ್ತ್ರೀಯನ್ನು ನೋಡಿ ಒಂದು ಮಾತನ್ನು ಹೇಳುತ್ತಾರೆ. ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ. ಆಕೆ ಕೇಳಿದ್ದು ತನ್ನ ಮಗಳಿಗೆ ದೆವ್ವದ ಕಾಟದಿಂದ ಬಿಡುಗಡೆ. ಅಲ್ಲಿ ಹಾಗೆ ತಾನೇ ಇದೆ. ಇವರು ಎಲ್ಲಾ ಕಡೆಯಲ್ಲೂ ಕೂಡ ದೆವ್ವಗಳಿಂದ ಬಿಡಿಸುತ್ತಾ ಇದ್ದಾರಲ್ಲ. ಈಗ ಸಹೋದರ ಓದುವಾಗಲೂ ಕೂಡ ಹೇಳಿದ್ರಲ್ವಾ, ಒಬ್ಬನು ದೆವ್ವದ ಕಾಟದಿಂದ ಇದ್ದ, ಅಲ್ಲಿ ಅವನು ಹಂದಿಗಳ ಒಳಗೆ ಒಕ್ಕುವುದಕ್ಕೆ ಬೇಡಿಕೊಂಡ, ಹಾಗೆ ಇದೆಯಲ್ವಾ? ಆ ರೀತಿಯಾಗಿರುವಾಗ ಯಾಕೆ ಈ ಸ್ತ್ರೀ ಹತ್ರ ಮಾತ್ರ ತನ್ನ ಮಗಳಿಗೆ ದೆವ್ವದ ಕಾಟದಿಂದ ಹೋಗಬೇಕೆಂಬುದಾಗಿ ಕೇಳಿದ ಕೂಡಲೇ ಒಂದು ಫಾರ್ಮುಲಾ ಮಾತನಾಡುತ್ತಿದ್ದಾರೆ. ಏನ್ ಫಾರ್ಮುಲಾ? ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ. ಆ ರೀತಿ ಹೇಳಿದ ನಂತರ ಕೂಡಲೇ ಆಕೆ ಏನ್ ಹೇಳ್ತಾಳೆ? ಆಕೆ, ಸ್ವಾಮಿ, ಆ ಮಾತು ನಿಜವೇ. ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತಾವಲ್ಲ ಅಂದಳು. ಇದಕ್ಕೂ ಅದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ದೆವ್ವಗಳಿಂದ ಬಿಡಿಸಿ ಎಂಬುದಾಗಿ ಬಂದವರು. ನಮ್ಮೆಲ್ಲರಿಗೂ ಗೊತ್ತು, ಮೇಜಿನಿಂದ ಕೆಳಗೆ ಬೀಳುವ ರೊಟ್ಟಿ ತುಂಡು ಅಂದ್ರೆ ಅದು ದೇವರ ವಾಕ್ಯ. ರೊಟ್ಟಿ ಅಂದ್ರೆ ವಾಕ್ಯವನ್ನೇ ಸೂಚಿಸುತ್ತದೆ. ಈಕೆ ಬಂದದ್ದು ಬಿಡುಗಡೆಗೋಸ್ಕರ. ಈಕೆಯು ದೇವರೇ ನನಗೆ ಬಿಡುಗಡೆ ಕೊಡು, ನನ್ನ ಮಗುವಿಗೆ ಬಿಡುಗಡೆ ಕೊಡು ಎಂಬುದಾಗಿ ಕೇಳುವುದನ್ನು ಬಿಟ್ಟು ಇವರು ಬೇರೆ ಒಂದು ಸಂಭಾಷಣೆಯನ್ನು ಮಾಡುತ್ತಾ ಇದ್ದಾರೆ. ಅದನ್ನೇ ನಾನು ಯಾವಾಗಲೂ ಹೇಳುತ್ತೇನೆ, ಬೈಬಲ್ ನಲ್ಲಿರುವಂತಹ ಸಂಭವವನ್ನು ಕೇವಲ ಸಂಭವವಾಗಿ ನೋಡಬಾರದು, ಅದರ ಹಿಂದೆ ಇರುವಂತಹ ದೇವರಾತ್ಮನ ಯೋಜನೆ ನೋಡಬೇಕು. ದೇವರಾತ್ಮನೇ ಪ್ರತಿಯೊಬ್ಬ ಮನುಷ್ಯರೊಂದಿಗೂ ಮಾತನಾಡುವಂತೆ ಮಾಡುವವರು. ಈಗ ಸ್ತ್ರೀಯನ್ನು ಯೇಸುವನ್ನು ಮಾತನಾಡುವಂತೆ ಮಾಡುತ್ತಿದ್ದಾರೆ ಅಲ್ಲಿ. ಇದು ಯೇಸುವಿಗೂ ಗೊತ್ತು ಈ ಸ್ತ್ರೀ ರೀತಿ ಬರುತ್ತಾಳೆ ಎಂದು. ಈಗ ಕಾನಾನ್ಯ ಸ್ತ್ರೀ ಮನೆಯೊಳಗಿರುವಂತೆ ಯೇಸುವನ್ನು ಕಂಡುಹಿಡಿಯುತ್ತಾಳೆ. ಚೆನ್ನಾಗಿ ಗಮನಿಸಿರಿ, ಇದರ ಹಿಂದೆ ಬಹಳ ಮುಖ್ಯವಾದಂತಹ ವಿಷಯ ಇದೆ. ಈ ಕಾನಾನ್ಯ ಸ್ತ್ರೀಯ ಮಗಳಿಗೆ ದೆವ್ವ ಹಿಡಿದಿದೆ. ಯೇಸು ಹೇಳುತ್ತಾ ಇದ್ದಾರೆ, ನಾಯಿ ಮರಿಗಳಿಗೆ ಕೊಡುವುದಕ್ಕೆ ಆಗಲ್ಲ ಎಂದು. ಆ ಕಾನಾನ್ಯ ಸ್ತ್ರೀಯ ಮಗಳಿಗೆ ಏನ್ ಹೇಳುತ್ತಿದ್ದಾರೆ? ನಾಯಿ ಮರಿಗೆ ಕೊಡುವುದಕ್ಕೆ ಆಗಲ್ಲ ಅನ್ನುತ್ತಿದ್ದಾರೆ.
ಯಾಕೆ ಈ ವರ್ಡನ್ನು ಯೇಸು ಯೂಸ್ ಮಾಡುತ್ತಾರೆ? ಆ ಸ್ತ್ರೀಯನ್ನು ಹರ್ಟ್ ಮಾಡಬೇಕೆಂದು ಬಯಸುತ್ತಾ ಇದ್ದಾರಾ? ಅಥವಾ ಇವರು ಇಸ್ರಾಯೇಲ್ಯರನ್ನು ದೊಡ್ಡದಾಗಿ ನೆನೆಸಿ ಕಾನಾನ್ಯರನ್ನು ಕೀಳಾಗಿ ನೋಡುತ್ತಿದ್ದಾರೆ? ಆ ರೀತಿಯಾಗಿ ಏನೂ ಇಲ್ಲ. ನಮ್ಮ ದೇವರ ಹತ್ರ ಪಕ್ಷಪಾತವೇ ಇಲ್ಲ. ವಿಷಯ ಏನಂದ್ರೆ ಗಮನಿಸಿರಿ, ಈ ಕಾನಾನ್ಯರು ಎನ್ನುವಂಥವರು ಯಾರು? ಈಗ ಇಸ್ರಾಯೇಲ್ ಎನ್ನುವಂಥದ್ದು ಕಾನಾನ್ ದೇಶ, ಅದೇ ನಂತರವಾಗಿ ಇಸ್ರಾಯೇಲ್ ಆಗಿ ಮಾರ್ಪಟ್ಟಿತು. ಈ ಕಾನಾನ್ಯರು ಯಾರು ಎಂಬುದಾಗಿ ಕೇಳುವುದಾದರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಭವ 9ನೇ ಅಧ್ಯಾಯದಲ್ಲಿದೆ. ಆದಿಕಾಂಡ ಪುಸ್ತಕದಲ್ಲಿ ಇದೆ. ನೋಹನು ದ್ರಾಕ್ಷಾರಸವನ್ನು ಕುಡಿದು ಅಮಲೇರಿ ಮಲಗಿದ್ದಾರೆ ಅಲ್ವಾ? ಆಗ ನೋಹನ ಬೆತ್ತಲೆಯನ್ನು ಶೇಮ್ ಹಾಗೂ ಯಾಫೇತ್ಗೆ ತಿಳಿಸಿದವರು ಯಾರು? ಯಾರು ಹೇಳಿದ್ದು? ನೋಹನಿಗೆ 3 ಮಕ್ಕಳು, ಶೇಮ್, ಆಮ್, ಯಾಫೇತ್ ಎಂಬುದಾಗಿ ಇದೆ. ಶೇಮ್ ಹಾಗೂ ಯಾಫೇತಿಗೆ ಅಪ್ಪ ಬೆತ್ತಲೆಯಾಗಿ ಮಲಗಿದ್ದಾರೆ ಎಂಬುದಾಗಿ ಅನೌನ್ಸ್ ಮಾಡಿದ್ಯಾರು? ಹಾಮ್ ಹೋಗಿ ಏನ್ ಹೇಳುತ್ತಾನೆ? ಅಪ್ಪ ಬೆತ್ತಲೆಯಾಗಿದ್ದಾರೆ ಎಂಬುದಾಗಿ ತಿಳಿಸುತ್ತಾನೆ. ಶೇಮು ಯಾಫೇತು ಆನಂತರ ಏನ್ ಮಾಡುತ್ತಾರೆ? ಆ ಬೆತ್ತಲೆಯನ್ನು ಮುಚ್ಚುತ್ತಾರೆ. ಈಗ ದ್ರಾಕ್ಷಾರಸದಿಂದ ಅಮಲೇರಿದಂತಹ ನೋಹನು ಯಾರನ್ನು ಶಪಿಸಿದನು? ತನ್ನ ಮಗನು ತನಗೆ ಮಾಡಿದ್ದನ್ನು ತಿಳಿದು ಯಾರು ಶಾಪಗ್ರಸ್ತರಾಗಲಿ? ಅವನ ಮಗನ ಹೆಸರೇನು? ಕಾನಾನ್ ಅಲ್ಲ, ಅವನ ಮಗನ ಹೆಸರು ಹಾಮ್. ಅರ್ಥವಾಗುತ್ತಿದೆಯಾ? ಅವನ ಮಗನ ಹೆಸರು ಹಾಮ್. ಅವನೇ ಬೆತ್ತಲೆಯಾಗಿದ್ದಾರೆ ಎಂಬುದಾಗಿ ತಿಳಿಸಿದವನು. ಆದರೆ ನೋಹನು ಶಪಿಸಿದ್ದು ಹಾಮನನ್ನಲ್ಲ, ಹಾಮ್ನ ಮಗನ ಹೆಸರೇ ಕಾನಾನ್. ಮಗನನ್ನು ಶಪಿಸುವುದಿಲ್ಲ, ಮೊಮ್ಮಗನನ್ನು ಶಪಿಸುತ್ತಾರೆ. ಅರ್ಥವಾಗುತ್ತಿದೆಯಾ? ಯಾಕೆ ಇವರು ಮಗನನ್ನು ಶಪಿಸದೆ ಮೊಮ್ಮಗನನ್ನು ಶಪಿಸಿದ್ರು? ಎದ್ದ ಕೂಡಲೇ ಹೇಳುತ್ತಾರೆ, ತನ್ನ ಮಗನು ತನಗೆ ಮಾಡಿದ್ದನ್ನು ತಿಳಿದು ನೋಹನು ಕಾನಾನ್ ಶಾಪಗ್ರಸ್ತನಾಗಲಿ. ತಪ್ಪು ಮಾಡಿದ್ದು ನಿನ್ನ ಮಗ ತಾನೆ, ಯಾಕೆ ಅವನ ಮಗನನ್ನು ಶಪಿಸಿದೆ? ನಿನ್ನ ಮಗನನ್ನು ಶಪಿಸದೆ ನೀನ್ ಯಾಕೆ ಮೊಮ್ಮಗನನ್ನು ಶಪಿಸುತ್ತಾ ಇದೀಯಾ? ಆ ರೀತಿ ಕೇಳಿದ್ರೆ ಇವರಿಗೆ ದ್ರಾಕ್ಷರಸದ ಅಮಲು ಇಳಿಯಿತು. ಈಗ ಸರಿಯಾಗಿದ್ದಾರೆ. ನೋಹನಿಗೆ ಚೆನ್ನಾಗಿ ಗೊತ್ತು, ಹಾಮನನ್ನು ಶಪಿಸಿದರೆ ಆ ಶಾಪ ನಿಲ್ಲುವುದಿಲ್ಲ. ಯಾಕೆ ಗೊತ್ತಾ? 9ನೇ ಅಧ್ಯಾಯದಲ್ಲಿದೆ. ಆರಂಭಿಸುವಾಗ ಕರ್ತನು ನೋಹನನ್ನು ಅವನ ಮಕ್ಕಳನ್ನು ಕರ್ತನು ಆಶೀರ್ವದಿಸಿದಂಥವನನ್ನು ಮನುಷ್ಯನಿಂದ ಶಪಿಸುವುದಕ್ಕೆ ಆಗಲ್ಲ. ಹಾಮನನ್ನು ಯಾರು ಆಶೀರ್ವದಿಸಿದ್ದು? ಕರ್ತನು ಆಶೀರ್ವದಿಸಿದ್ದಾರೆ. ಕರ್ತನು ಆಶೀರ್ವದಿಸಿದವನನ್ನು ಯಾರು ಶಪಿಸುವುದಕ್ಕಾಗಲ್ಲ? ಮನುಷ್ಯನಿಂದ ಶಪಿಸುವುದಕ್ಕೆ ಆಗಲ್ಲ. ಇದು ನೋಹನಿಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ಅವ್ರು ಏನ್ ಮಾಡುತ್ತಾರೆ? ಬಹಳ ಚಾಲುಕಾಗಿ ಈ ತಲೆಮಾರನ್ನು ಬಿಡುತ್ತಾರೆ. ಬಿಟ್ಟು ಯಾವ ತಲೆಮಾರನ್ನು ಶಪಿಸುತ್ತಾರೆ? ಮುಂದಿನ ತಲೆಮಾರನ್ನು ಶಪಿಸುತ್ತಾರೆ. ಕಾನಾನ್ ಶಾಪಗ್ರಸ್ತನಾಗಲಿ, ನೀನು ತಪ್ಪಿಸಿಕೊಂಡೆ, ನಿನ್ನ ಮಗ ಸಿಕ್ಕಿಕೊಂಡ, ನಿನ್ನ ಸಂತತಿ ಮುಗಿಯಿತು ಎಂಬುದಾಗಿ ಹೇಳುತ್ತಾರೆ. ಸರಿ, ಈಗ ಹಾಮನು ತಪ್ಪು ಮಾಡ್ದ, ಆದರೆ ಕಾನಾನ್ ಏನ್ ತಪ್ಪು ಮಾಡ್ದ? ಕಾನಾನು ಏನಾದ್ರೂ ತಪ್ಪು ಮಾಡದ್ನ? ಈಗ ಅವನು ಯಾರು ಗೊತ್ತಾ? ಅಪ್ಪನ ಪಾಪವನ್ನು ಹೊರುವಂತಹ ಸಂತತಿ. ಕಾನಾನ್ ಶಪಿಸಲ್ಪಟ್ಟವನು. ಕಾನಾನ್ಗೆ ಒಂದು ವಯಸ್ಸು ಬರುತ್ತದೆ. ಒಂದು ಉದಾಹರಣೆಗೆ ಹೇಳುತ್ತೇನೆ. ಯೌವನ ಪ್ರಾಯ ಬರುತ್ತದೆ. ಬರುವಾಗ ನೋಡುತ್ತಾರೆ ಶಾಪ ನಿಂತಿದೆ. ನಮ್ಮ ದೊಡ್ಡಪ್ಪನ ಮಕ್ಕಳೆಲ್ಲರೂ ಕೂಡ ಚೆನ್ನಾಗಿದ್ದಾರೆ. ಶೇಮ್ ಯಾಫೇತ್ನ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ. ನಾನು ಮಾತ್ರ ಈ ರೀತಿ ಶಪಿಸಲ್ಪಟ್ಟಿದ್ದೇನಲ್ಲ, ತಲೆಮಾರು ತಲೆಮಾರಾಗಿ ಶಾಪವನ್ನು ಹೊರುತ್ತಾ ಇದ್ದೇನಲ್ಲ. ಯಾಕೆ ನನಗೆ ಮಾತ್ರ ಶಾಪ ಅಂದರೆ, ನಿಮ್ಮ ಅಪ್ಪ ತಪ್ಪು ಮಾಡಿದ್ರು. ಒಂದು ಹಂತದಲ್ಲಿ ಅವನಿಗೆ ಅನಿಸುತ್ತದೆ, ನಮ್ಮ ಅಪ್ಪ ಮಾಡಿದ ತಪ್ಪಿಗೆ ನಾನೇನ್ ಮಾಡಿದೆ. ಈಗ ನಿಮಗೂ ಅನಿಸುತ್ತದೆ ಅಲ್ವಾ? ಅನೇಕ ಸಮಯದಲ್ಲಿ ನಾವೇನ್ ಮಾಡ್ತೇವೆ? ನಮ್ಮ ಅಪ್ಪ ಅಮ್ಮ ಮಾಡಿದ ತಪ್ಪು ನನ್ನ ತಲೆ ಮೇಲೆ ಬಿದ್ದಿದೆ ಹೇಳುತ್ತೇವೆ ಇಲ್ವಾ? ಅನೇಕ ಸಾರಿ ಹೇಳುತ್ತೇವೆ, ನಮ್ಮ ಅಪ್ಪ ಅಮ್ಮ ಮಾಡಿದ ತಪ್ಪು ನನ್ನ ತಲೆ ಮೇಲೆ ಬಂದು ಬಿದ್ದಿದೆ ಎಂದು. ಅನೇಕ ಸಾರಿ ಕೇಳುತ್ತೇವೆ, ಅವರು ಮಾಡಿದ ತಪ್ಪಿಗೆ ನಾನೇನ್ ಮಾಡಿದೆ? ಆ ಕಾನಾನ್ಯರ ವಂಶದಿಂದ ಬಂದಂತವಳೆ ಈಗ ಯೇಸುವಿನ ಮುಂದೆ ಬಂದು ನಿಂತಿದ್ದಾಳೆ. ಆ ಸ್ತ್ರೀ ಬಂದು ನಿಂತಿದ್ದಾಳೆ. ಆಕೆ ಯಾರು ಗೊತ್ತಾ? ಈಗ ತಂದೆಯ ಪಾಪವನ್ನು ಹೊರುವಂತಹ ಸಂತತಿ. ಕಾನಾನ್ಯರು ಯಾರು? ಅಪ್ಪ ಹಾಮ್, ಅಪ್ಪನ ಪಾಪ. ಯಾಕೆ ಯೇಸು ನಾಯಿ ಮರಿ ಅಂತ ಹೇಳಿದ್ರು ಅಂದ್ರೆ, ಅದಕ್ಕೂ ಅರ್ಥ ಇದೆ. ಏನೆಂದರೆ, ಒಬ್ಬ ಗಂಡು ಇನ್ನೊಬ್ಬ ಗಂಡಿನ ಬೆತ್ತಲೆಯನ್ನು ನೋಡಿ ಅದನ್ನು ಹೋಮೋಸೆಕ್ಷುವಲ್ ಎಂದು ಹೇಳುತ್ತಾರೆ. ಅದಕ್ಕೆ ನಾಯಿಗೆ ಯೂಸ್ ಮಾಡುವಂತ ಅದೇ ವರ್ಡನ್ನು ಹಿಬ್ರಿಯ ಭಾಷೆಯಲ್ಲಿ ಯೂಸ್ ಮಾಡುತ್ತಾರಂತೆ. ಗಂಡಿನೊಂದಿಗೆ ಗಂಡು ಸೇರುವುದು, ನಾಯಿ ಸೇರುವುದು ಒಂದೇ. ನಾಯಿತನ ಎಂಬುದಾಗಿ ಹೇಳುತ್ತಾರೆ ಅಲ್ವಾ? ಆ ಮಾತನ್ನು ಒಟ್ಟಾಗಿ ಯೂಸ್ ಮಾಡ್ತಾರೆ. ಅದಕ್ಕೆ ಈಕ್ವಲ್ ಆಗಿ ತರುತ್ತಾರಂತೆ. ಆದ್ದರಿಂದ ಯೇಸು ಹೇಳುತ್ತಾರೆ, ಮಕ್ಕಳ ರೊಟ್ಟಿಯನ್ನು ತಕ್ಕೊಂಡು ಯಾರಿಗೆ ಕೊಡಕ್ಕಾಗಲ್ಲ. ಇದು ನಾಯಿ ಮರಿ, ನಿಮಗೆ ಕೊಡುವುದಕ್ಕೆ ಆಗಲ್ಲ. ಯಾಕಂದರೆ ಅದು ಶಾಪದಿಂದ ಬಂದಂಥದ್ದು. ಈಗ ಈಕೆ ಯಾರೆಂದು ಕೇಳುವುದಾದರೆ, ಅಪ್ಪನ ಶಾಪವನ್ನು ಹೊತ್ತಿರುವಂತಹ ಮಗಳು. ಆದರೆ ಇವಳು ಯಾರ ಮುಂದೆ ಬಂದು ನಿಂತಿದ್ದಾಳೆ ಅಂದ್ರೆ, ಮಕ್ಕಳ ಶಾಪವನ್ನು ಹೊರುವುದಕ್ಕೆ ನಿಂತಿರೋ ಅಪ್ಪ. ಯೇಸು ಕ್ರಿಸ್ತನು ಯಾರಂದ್ರೆ, ಮಕ್ಕಳ ಪಾಪವನ್ನು ಹೊತ್ತು ತೀರಿಸುವುದಕ್ಕೆ ಬಂದ ಅಪ್ಪ. ಅವರ ಮುಂದೆ ಬಂದು ನಿಂತಿದ್ದಾಳೆ. ಈಗ ಯೇಸು ಹೇಳಿದಂತ ಮಾತೇನ್ ಗೊತ್ತಾ? ಅಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ
ಹೌದು ದೇವರೇ, ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡನ್ನಾದರೂ ಮರಿಗಳು ತಿನ್ನುತ್ತಾವಲ್ಲ, ನಾಯಿ ಮರಿಗಳು ತಿನ್ನುತ್ತಾವಲ್ಲ. ಅದಕ್ಕೆ ಯೇಸು ಏನು ಹೇಳುತ್ತಾರೆ? ಆಗ ಯೇಸು ಆಕೆಗೆ, ಅಮ್ಮ, ನಿನ್ನ ನಂಬಿಕೆ ಬಹಳ ಬಹಳ ಅಂದರೆ ಯಾವುದರೊಂದಿಗಾದ್ರೂ ಕಂಪೇರ್ ಮಾಡಬೇಕಲ್ವಾ? ಒಂದು ಚಿಕ್ಕದಿದ್ರೆ ತಾನೇ ದೊಡ್ಡದೆಂದು ಹೇಳುವುದಕ್ಕೆ ಸಾಧ್ಯ. ನಿನ್ನ ನಂಬಿಕೆ ಬಹಳ. ಹಾಗಾದ್ರೆ ಬಹಳ ಅಂದ್ರೆ ಏನು? ಇದಕ್ಕೂ ಮುಂಚೆ ಒಂದು ನಂಬಿಕೆ ಇತ್ತು. ಯಾವ ನಂಬಿಕೆ? ಇಸ್ರಾಯೇಲ್ಯರ ನಂಬಿಕೆ. ಇಸ್ರಾಯೇಲ್ಯರೆನ್ನುವರು ಯಾರಂದ್ರೆ, ನಂಬಿಕೆಯ ತಂದೆ ಅಬ್ರಹಾಮನಿದ್ದಾನಲ್ಲ, ಅವನ ಮೂಲಕವಾಗಿ ಬಂದಂತವರು. ಆ ಶೇಮ್ ವಂಶಕ್ಕೆ ಸೇರಿದವನೇ ಅಬ್ರಹಾಂ. ಶೇಮ್, ಆಮ್, ಯಾಫೇತಲ್ಲಿ ಶೇಮ್ ವಂಶಕ್ಕೆ ಸೇರಿದವನೇ ಯಾರು? ಅಬ್ರಹಾಂ. ಅವನ ನಂಬಿಕೆಯಿಂದಲೇ ಬಂದು ಇಷ್ಟು ದೂರ ನಿಂತಿದ್ದಾರೆ. ಅಬ್ರಹಾಮನ ನಂಬಿಕೆಯಲ್ಲಿ. ನಿನ್ನ ನಂಬಿಕೆ ಇದೆಯಲ್ಲ, ಕಾನಾನಿಯರ ನಂಬಿಕೆ, ಅಬ್ರಹಾಮನ ನಂಬಿಕೆ, ಆ ಸಂತತಿಯ ನಂಬಿಕೆಗಿಂತಲೂ ನಿನ್ನ ನಂಬಿಕೆ ಬಹಳ. ಈಗ ಯೇಸುವನ್ನು ಯಾರು ಕಂಡುಹಿಡಿಯುವುದಕ್ಕೆ ಸಾಧ್ಯ ಗೊತ್ತಾ? ತನ್ನ ಶಾಪವು ನೀಗಬೇಕು, ತನ್ನ ಸಂತತಿಯು ಬಾಳಬೇಕು. ನಾವು ಕಾರಣವಿಲ್ಲದೆ ಶಪಿಸಲ್ಪಟ್ಟಿದ್ದೇವೆ. ಏನೆಂಬುದಾಗಿ ಗೊತ್ತಿಲ್ಲ. ದರಿದ್ರ ಯಾವ ರೀಸನ್ ಅಂತ ಗೊತ್ತಿಲ್ಲ. ಅದು ನಮ್ಮ ಅಪ್ಪ ಮಾಡಿದ್ದು, ನಮ್ಮ ತಾತ ಮಾಡಿದ್ದು, ನನ್ನ ತಲೆಮಾರು ಮಾಡಿದ್ದು. ನನ್ನ ಜನ್ಮ ಸ್ವಭಾವ ನನ್ನೊಳಗೆ ಇದೆ. ಇದರಿಂದ ಬಿಡುಗಡೆಯಾಗಬೇಕೆಂಬುದಾಗಿ ಒಬ್ಬರು ಬಂದು ನಿಲ್ಲುವಾಗ ಕರ್ತನನ್ನು ನೀನು ಕಂಡುಕೊಳ್ಳುವಂತಹ ಸಮಯದಲ್ಲಿ ಹುಡುಕಬಹುದು. ಕರ್ತನು ನಿನಗೆ ಪ್ರಕಟವಾಗುತ್ತಾರೆ. ಅವರು ಮನೆಯೊಳಗೆ ಗುಪ್ತವಾಗಿದ್ದಾರೆ, ಆದರೆ ಆ ಸ್ತ್ರೀಗೆ ಅವರು ಪ್ರಕಟವಾದರು. ಹುಡುಕಿರಿ, ಆಗ ಆತನು ನಿಮಗೆ ಸಿಕ್ಕುವನು. ಯಾವಾಗ ಕಂಡುಕೊಳ್ಳುತ್ತೀರಾ ಗೊತ್ತಾ? ನೀವು ಕೇವಲ ಲೋಕದ ಆಶೀರ್ವಾದಕ್ಕಾಗಿ, ಅದ್ಭುತಕ್ಕಾಗಿ ಮಾತ್ರ ಆತನನ್ನು ಹುಡುಕುವವರಾಗಿದ್ದರೆ ಅದಕ್ಕೆ ಅವರು ಬೇಕಾಗಿಲ್ಲ. ಆತನ ನಾಮವೊಂದೇ ಸಾಕು, ಅವರ ಸಹಿ ಸಾಕು, ಅವರ ಹೆಸರು ಸಾಕು. ಆದರೆ ಅವರೇ ನಿನಗೆ ಬೇಕು. ಯಾಕೆ ಗೊತ್ತಾ? ಕರ್ತನೆ, ನಾನು ನನ್ನ ಅಪ್ಪನ ಪಾಪವನ್ನು ಹೊರುತ್ತಾ ಇದ್ದೇನೆ, ಶಾಪವನ್ನು ಹೊರುತ್ತಾ ಇದ್ದೇನೆ. ನೀವು ಮಕ್ಕಳ ಶಾಪವನ್ನು ಹೊರುವುದಕ್ಕೆ ಬಂದ ಅಪ್ಪ, ನೀವು ನನ್ನ ಶಾಪವನ್ನು ಅಂಗೀಕರಿಸಿದ್ರೆ ಆ ಶಾಪ ಮಾರ್ಪಡುತ್ತದೆ. ದೇವರು ಹೇಳುತ್ತಾರೆ, ನಿನ್ನ ನಂಬಿಕೆ ಬಹಳ. ಇದುವೇ ನೀವು ಯೇಸುವನ್ನು ಕಂಡುಕೊಳ್ಳುವಂಥದ್ದು. ಎಷ್ಟೋ ಜನರ ಜೀವಿತದಲ್ಲಿ ನೀವು ಯೋಚನೆ ಮಾಡಿ ನೋಡಿ. ಕಾರಣವೇ ಇಲ್ಲದೆ ಕುಟುಂಬ ನಾಶವಾಗಿ ಹೋಗುತ್ತಿದೆ. ಏನ್ ರೀಸನ್ ಅಂತ ಗೊತ್ತಿಲ್ಲ. ಚೆನ್ನಾಗಿ ದುಡಿಯುತ್ತಾರೆ. ನಾನು ಕೆಲವರನ್ನು ನೋಡಿದ್ದೇನೆ. ಅವರ ಬಳಿ ಪ್ರತ್ಯೇಕವಾಗಿ ಯಾವುದೇ ತಪ್ಪಿರುವುದಿಲ್ಲ. ಚೆನ್ನಾಗಿ ದುಡಿಯುತ್ತಾರೆ, ಕಷ್ಟಪಡುತ್ತಾರೆ, ಚೆನ್ನಾಗಿ ಸಂಪಾದನೆ ಮಾಡುತ್ತಾರೆ. ಆದರೆ ನೀರು ಖರ್ಚಾದಂಗೆ ಕಾಸು ಖರ್ಚಾಗುತ್ತದೆ. ಅಷ್ಟೇ ಯಾಕೆ, ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡುತ್ತಾರೆ. ನೋಡೋದಾದರೆ ಕುಟುಂಬ, ಹಣ ಎಲ್ಲ ಇರುತ್ತದೆ, ಕರೆಕ್ಟ್ ಆಗಿರುತ್ತದೆ, ಆದರೆ 10 ಪೈಸೆ ಕೂಡ ಕೈಯಲ್ಲಿ ನಿಲ್ಲುವುದಿಲ್ಲ. ಸಾಲ ತೆಗೆದುಕೊಳ್ಳುವ ಪರಿಸ್ಥಿತಿಗೆ ಹೋಗುತ್ತಾರೆ. ತೆಗೆದುಕೊಳ್ಳದಂತೆ ಪ್ರಾರ್ಥನೆ ಮಾಡಿ ಮಾಡಿ ನಮಗೆ ಒಂದು ಹಂತದಲ್ಲಿ ಏನ್ ಫೆಡ್ಡಪ್ ಆಗುತ್ತದೆ ಅಂದ್ರೆ, ನನಗೆ ಯಾಕೆ ಇಂತಹ ದರಿದ್ರ ಇದೆ? ಅದೇನಂದ್ರೆ ಸಿಗರೇಟ್ ಸೇದುವುದಿಲ್ಲ, ಕುಡಿಯುವುದಿಲ್ಲ, ಯಾವ ಕೆಟ್ಟ ಅಭ್ಯಾಸ ಇಲ್ಲ, ಸರಿಯಾಗಿರುತ್ತಾರೆ, ಆದ್ರೆ ಅವರ ಜೀವಿತದಲ್ಲಿ ಆಶೀರ್ವಾದ ಇರುವುದಿಲ್ಲ. ಏನ್ ಪರಿಸ್ಥಿತಿ ಅವರಿಗೆ ಅರ್ಥವಾಗುವುದಿಲ್ಲ. ಕೆಲವು ಸಮಯದಲ್ಲಿ ನಿನ್ನ ತಂದೆ ತಾಯಿಯ, ನಿನ್ನ ಪಿತೃಗಳು ಮಾಡಿದಂತಹ ಶಾಪವು ನಿನ್ನ ಕಡೆಗೆ ಬರುತ್ತದೆ. ಅನೇಕರಿಗೆ ಹಾಗೆ ನಡೆಯುತ್ತಾ ಇದೆ. ಒಬ್ಬ 60-65 ವರ್ಷವಾಗಿದ್ದಂಥ ಒಬ್ಬ ತಾಯಿಯನ್ನು ಮೀಟ್ ಮಾಡಿದೆ. ಆ ತಾಯಿ ಬಂದಾಗ ತಮ್ಮ, ನಾನು ನಿನ್ನ ಹತ್ರ ಪ್ರತ್ಯೇಕವಾಗಿ ಮಾತನಾಡಬೇಕೆಂಬುದಾಗಿ ಕೇಳಿದರು. ಆ ತಾಯಿ ಕರೆದುಕೊಂಡು ಬಂದಂತಹ ಮಗನಿಗೆ 35-40 ವರ್ಷ ಆಗಿದೆ. ಅವರಿಗೆ ಮದುವೆಯಾಗಿ ಮಕ್ಕಳೆಲ್ಲ ಇದ್ದಾರೆ. ಆ ತಾಯಿ ಮಾತನಾಡಬೇಕಂದ್ರು ನೋಡಿದ್ರೆ ಆ ತಾಯಿಗೆ ಒಂದು ರೀತಿಯಾದ ಬಲಹೀನತೆ, ದೆವ್ವ ಹಿಡಿಯುವ ಹಾಗೆ ಬಲಹೀನತೆ. ಮಾತನಾಡುತ್ತಲೇ ಇರುವಾಗ ಆ ತಾಯಿಯ ಬಳಿಯಲ್ಲಿರುವಂತಹ ಒಂದು ಕಾರ್ಯವನ್ನು ಕರ್ತನು ನನಗೆ ತಿಳಿಸುತ್ತಾ ಇದ್ದಾರೆ. ಸಾಮಾನ್ಯವಾಗಿ ಆ ರೀತಿ ನನಗೆ ಆಗಲ್ಲ, ನಾನು ಟೀಚರ್ ಮಾತಾಡಿ ಹೋಗುತ್ತೇನೆ. ಆದರೆ ಆ ತಾಯಿಯೊಂದಿಗೆ ಮಾತನಾಡುವಾಗ ದೇವರು ತಿಳಿಸುತ್ತಿದ್ದಾರೆ, ಆ ತಾಯಿಯಲ್ಲಿ ಒಂದು ನಿರ್ದಿಷ್ಟವಾದಂತಹ ಪಾಪವು ಅದು ಶಾಪವಾಗಿ ಮಾರ್ಪಟ್ಟಿದೆ ಎಂದು ಹೇಳುತ್ತಿದ್ದಾರೆ. ಆಗ ಆ ತಾಯಿ ಹೇಳಿದಂತಹ ಸಂಭವಗಳಲ್ಲಿ ಒಂದು, ನಾನು ಆ ತಾಯಿಯ ಮಗನ ಹತ್ರ ಹೇಳಿದೆ, ನಿಮ್ಮ ತಾಯಿ ಹತ್ರ ಒಂದು 5 ನಿಮಿಷ ಮಾತನಾಡಬೇಕು. ಅಲ್ಲಿ ಎದುರುಗಡೆ ಇರುವಂತಹ ಸೋಫಾದಲ್ಲಿ ಹೋಗಿ ಕೂತುಕೊಳ್ಳಿ, ಅಲ್ಲಿಂದ ನೋಡಿರಿ. ಆದ್ರೆ ನಿಮ್ಮ ತಾಯಿ ಹತ್ರ ನಾನು ಮಾತನಾಡಬೇಕೆಂಬುದಾಗಿ ಹೇಳಿ ಆ ತಾಯಿ ಹತ್ರ ಹೇಳಿದೆ. ದೇವರು ಒಂದು ಪಾಪವನ್ನು ಹೇಳುತ್ತಾ ಇದ್ದಾರೆ, ಅಮ್ಮ, ನಿರ್ದಿಷ್ಟವಾದ ಪಾಪ, ಅದು ಒಂದು ರಕ್ತ ಬಲಿಗೆ ಸಂಬಂಧಪಟ್ಟ ಪಾಪ. ಹೇಳುತ್ತಾ ಇದ್ದಾರೆ, ಅಮ್ಮ, ಇದು ಸತ್ಯನಾ? ನೀವು ಆ ರೀತಿಯಾದ ಯಾವುದಾದ್ರೂ ಪಾಪ ಮಾಡಿದ್ದೀರಾ ಅಂತ ಕೇಳಿದ ಕೂಡಲೇ ಆ ತಾಯಿ ಕಣ್ಣೀರಿಟ್ಟರು. 60-65 ವರ್ಷವಾಗಿದೆ. ಕಣ್ಣೀರಿಟ್ಟರು, ಅಳುತ್ತಾ ಹೇಳಿದ್ರು, ತಮ್ಮ, ನಾನು ಆ ಪಾಪವನ್ನು ಒಂದು ಕಾಲದಲ್ಲಿ ಕೆಲಸವಾಗಿ ಮಾಡುತ್ತಾ ಇದ್ದೆ. ಪಾಪವನ್ನು ಕೆಲಸವಾಗಿ, ಹಣಕ್ಕಾಗಿ ಮಾಡಿದೆ. ರಕ್ತ ಬಲಿ ನನಗೆ ಗೊತ್ತು, ಆದರೆ ನಾನು ಅದನ್ನು ಮಾಡಿದೆ ತಮ್ಮ. ಆ ಶಾಪವು ಅವರಿಗೆ ಮಾತ್ರ ಬಂದದ್ದು ಮಾತ್ರವಲ್ಲದೆ ಅವರ ಮಕ್ಕಳು, ಮೊಮ್ಮಕ್ಕಳು ಎಲ್ಲರಿಗೂ ಕೂಡ ಬಂತು. ಅವರೆಲ್ಲರಿಗೂ ಕೂಡ ಬಂತು, ಕುಟುಂಬಕ್ಕೆ ಬಂತು. ಈಗ ಈ ತಾಯಿಗೆ ಅದು ತಪ್ಪೆಂಬುದಾಗಿ ಇನ್ನೂ ಕೂಡ ಗೊತ್ತಿಲ್ಲ. ಆ ರಕ್ತ ಬಲಿ ತಪ್ಪೆಂಬುದಾಗಿ ಗೊತ್ತಿಲ್ಲ. ಅದು ಹಾಗೆ ಶಾಪವಾಗಿ ಮುಂದುವರಿಯುತ್ತಾ ಇದೆ. ಕಡೆಯದಾಗಿ ಆ ತಾಯಿಗೆ ಒಪ್ಪಿಸಿಕೊಡುವುದಕ್ಕೆ ಹೇಳಿ, ಪ್ರಾರ್ಥಿಸುವುದಕ್ಕೆ ಹೇಳಿ, ಆ ಶಾಪದಿಂದ ಬಿಡುಗಡೆ ಆಗಬೇಕೆಂದ್ರೆ ಬೇರೆ ಮಾರ್ಗವಿಲ್ಲ. ಕೆಲವು ಸಮಯದಲ್ಲಿ ನಿನ್ನ ಪಿತೃಗಳ, ಅವರು ಮಾಡಿದ ಕೆಲವು ಕಾರ್ಯಗಳು ಜನ್ಮ ಸ್ವಭಾವವಾಗಿ ನಿಮ್ಮಲ್ಲೂ ಬರುತ್ತದೆ.
ಕೆಲವು ಕಾರ್ಯಗಳು ನಿಮ್ಮಲ್ಲಿ ಇರುತ್ತದೆ, ಅದು ನಿಮ್ಮೊಳಗಿಂದ. ಕೆಲವು ಕುಟುಂಬಗಳಲ್ಲಿ ನಾನು ನೋಡಿದ್ದೇನೆ, ನೋಡಿರುವುದರಿಂದ ಹೇಳುತ್ತಾ ಇದ್ದೇನೆ. ಆ ಕುಟುಂಬದಲ್ಲಿ ಗಂಡ ಹಾಗೂ ಹೆಂಡತಿ ಇಬ್ಬರು ಕೂಡ ಸೇರಿಯೇ ಬಾಳುವುದಿಲ್ಲ. ಒಂದು, ನಾನು ಹೇಳುವುದು 2-3 ಜನರೇಷನ್ ನಡೆಯುತ್ತದೆ. ಒಂದು ಗಂಡ ಬಿಟ್ಟು ಹೋಗಿರುತ್ತಾರೆ, ಅಥವಾ ಹೆಂಡತಿ ಬಿಟ್ಟು ಹೋಗಿರುತ್ತಾರೆ, ಯಾರಾದರೂ ಒಬ್ಬರು ಬಿಟ್ಟು ಹೋಗಿರುತ್ತಾರೆ, ಯಾರೋ ಒಬ್ಬರೇ ಮಕ್ಕಳನ್ನು ಬೆಳೆಸುತ್ತಾರೆ. ಇದು ಆ ತಲೆಮಾರಲ್ಲಿ ಶಾಪವಾಗಿರುತ್ತದೆ. ಹಾಗೆ 2 ತಲೆಮಾರು 3 ತಲೆಮಾರು ಯಾರನ್ನೇ ನೋಡಿದ್ರು ಕೂಡ ಗಂಡ ಇರುವುದಿಲ್ಲ ಅಥವಾ ಹೆಂಡತಿ ಇರುವುದಿಲ್ಲ. ಒಂದು ಓಡಿ ಹೋಗಿರುತ್ತಾರೆ, ಸತ್ತು ಹೋಗಿರುತ್ತಾರೆ, ಏನೋ ಒಂದು ಸಿಂಗಲ್ ಪೇರೆಂಟ್ ಆಗಿ ಇರುತ್ತಾರೆ. ಆ ಶಾಪವನ್ನು ಎಲ್ಲಿ ಮುರಿಯುವುದಕ್ಕೆ ಸಾಧ್ಯ ಅಂದರೆ, ನೀವು ಯೇಸುವನ್ನು ಅಂಗೀಕರಿಸಿದ ನಂತರ, ಯೇಸು ನಿಮ್ಮ ಜೀವಿತದಲ್ಲಿ ಬಂದ ನಂತರವಾಗಿಯೇ ಆ ಶಾಪವು ಮುರಿಯುತ್ತದೆ. ಗಂಡ ಹೆಂಡತಿಯಾಗಿ ನೀವಿಬ್ಬರು ಕೂಡ ಒಟ್ಟಾಗಿ ಬಾಳುವುದು ಆಗಲೇ ನಡೆಯುತ್ತದೆ. ನಾನು ಅನೇಕರ ಲೈಫಲ್ಲಿ ನೋಡಿದ್ದೇನೆ. ಇದು ನಾನು ನೋಡಿದಂಥ ಎಕ್ಸಾಂಪಲ್. ಈ ರೀತಿಯಾಗಿ ಅನೇಕ ಇದೆ. ಪೂರ್ವಿಕರ ಶಾಪ ಅನೇಕ ಇರುತ್ತದೆ. ಇದು ಹಾಗೆ ಬರುತ್ತಲೇ ಇರುತ್ತದೆ. ಕಾನಾನ್ಯ ಸ್ತ್ರೀಗೆ ಚೆನ್ನಾಗಿ ಗೊತ್ತಿದೆ, ನನ್ನ ಮಗಳಿಗೆ ದೆವ್ವ ಹಿಡಿದಿದೆ, ಈ ದೆವ್ವದ ಕಾಟದಿಂದ ಬಿಡುಗಡೆಯಾಗುವುದಕ್ಕೆ ಇವರ ಹತ್ರ ಹೋಗ್ಬೇಕು. ಹೋದರೆ ಇವರು ಬಹಳ ಸುಂದರವಾಗಿ ಹೇಳುತ್ತಾರೆ. ಆ ಶಾಪದಿಂದ ಎಷ್ಟು ಸುಂದರವಾಗಿ ಆಚೆ ತರುತ್ತಾರೆ ನೋಡಿ ಯೇಸು. ಆಕೆಯನ್ನು ಗುಣಪಡಿಸಿ ಕಳಿಸಬಹುದಾಗಿತ್ತು, ಆ ಮಗಳಿಗೆ ಬಿಡುಗಡೆ ಆಗುತ್ತಾ ಇತ್ತು, ಆದ್ರೆ ಅವರ ಮೇಲೆ ಇದ್ದ ಶಾಪ ಹೋಗುತ್ತಿರಲಿಲ್ಲ. ಈ ಶಾಪ ಹೋಗಬೇಕಂದ್ರೆ ಸುಂದರವಾಗಿ ಒಂದು ವರ್ಡನ್ನು ಹಾಕಿ ತೆಗೆಯುತ್ತಾರೆ. ಮಕ್ಕಳ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯೋ? ಇದು ಇವರಿಗೆ ಶೇಮ್ ಸಂತತಿ ಇಸ್ರಾಯೇಲ್ಯರು. ಯೇಸು ಕ್ರಿಸ್ತನಿದ್ದಾರೆ, ಆ ಸಂತತಿಗೆ ಅದು ಆಶೀರ್ವಾದ. ಯಾಕಂದ್ರೆ ಅವನಲ್ಲಿ ಬಟ್ಟೆ ಹಾಕಿ ಮುಚ್ಚಿದವನು, ಆ ಬೆತ್ತಲೆತನವನ್ನು ಮುಚ್ಚಿದಂತವನ ಆಶೀರ್ವಾದವನ್ನು ಬೆತ್ತಲೆಯನ್ನು ನೋಡಿದ್ನಲ್ಲ ಸಂತತಿಗೆ ಕೊಡುವುದಕ್ಕೆ ಆಗಲ್ಲ. ಆ ನಾಯಿ ಮರಿಗೆ ಹೇಗೆ ಹಾಕುವುದಕ್ಕೆ ಸಾಧ್ಯ ಎಂದು ಆ ಶಾಪವನ್ನು ತೆಗೆಯುವುದಕ್ಕೆ ಕೇಳುತ್ತಾರೆ. ಯೇಸು ಯಾಕೆ ಕೇಳುತ್ತಾರೆ ಅಂದ್ರೆ ಆಕೆಯನ್ನು ಶಪಿಸುವುದಕ್ಕೆ ಅಲ್ಲ, ಅದನ್ನು ತೆಗೆದು ಹಾಕುವುದಕ್ಕೆ. ಈಗ ಈಕೆ ಹೇಳುತ್ತಾಳೆ, ಕರೆಕ್ಟ್ ದೇವರೇ, ಆ ಬೆತ್ತಲೆಯನ್ನು ಮುಚ್ಚುದ್ನಲ್ಲ ಆ ಸಂತತಿ, ಅವನು ಮೇಜಿನಿಂದ ಬೇಡ ಎಂಬುದಾಗಿ ಒಂದನ್ನು ಕೆಳಗೆ ಹಾಕುತ್ತಾನಲ್ಲ, ಅದನ್ನು ಕೊಡಿ, ಆ ಆಶೀರ್ವಾದದಲ್ಲಿ ನಮ್ಮ ಸಂತತಿ ಬದುಕುತ್ತದೆ. ಸುಂದರವಾಗಿ ಇಸ್ರಾಯೇಲ್ಯರು ಮೇಜಿನ ಮೇಲೆ ಇದ್ದಂತ ರೊಟ್ಟಿಯ ತುಂಡನ್ನು ಅವರು ಕೆಳಗೆ ಹಾಕಲಿಲ್ಲ, ರೊಟ್ಟಿಯನ್ನೇ ಕೆಳಗೆ ಹಾಕುತ್ತಾರೆ, ಯೇಸುವನ್ನೇ ಆಚೆ ಹಾಕುತ್ತಾರೆ. ಈಗ ಸಂತತಿ ಕಾನಾನ್ಯರು, ಅನ್ಯ ಜನರು, ಶಾಪದಿಂದ ಇರುವಂತವರು, ತಲೆಮಾರಾಗಿ ಶಾಪದಿಂದ ಇರುವಂತವರು. ನಿಮಗೂ ನನಗೂ ಆ ಯೇಸು ಸಿಕ್ಕಿದ್ದಾರೆ. ಅಂದು ಅವನು ತೆಗೆದು ಹಾಕಿದ್ದು ಯೇಸುವನ್ನು, ನಮಗೆ ಸಿಕ್ಕಿದ್ದು ತುಂಡಲ್ಲ, ಆ ರೊಟ್ಟಿಯೇ ನಮ್ಮ ಕೈಗೆ ಸಿಕ್ಕಿದೆ. ಯೇಸು ರೊಟ್ಟಿಯನ್ನು ತೆಗೆದು ಮುರಿದು, ಕೊರಿಂತದವರು ಅನ್ಯ ಜನರು ನಮಗೆ ಬರೆಯುತ್ತಾರೆ, ರೊಟ್ಟಿಯನ್ನು ಮುರಿದು ಇದನ್ನು ತೆಗೆದುಕೊಂಡು ತಿನ್ನಿರಿ, ಇದು ನನ್ನ ಶರೀರವಾಗಿದೆ. ಯೋಚನೆ ಮಾಡಿ ನೋಡಿ, ಎಷ್ಟು ದೊಡ್ಡದಾದಂತಹ ವಿಷಯವನ್ನು ಎಷ್ಟು ಸುಂದರವಾಗಿ ಕನ್ವೆ ಮಾಡುತ್ತಾರೆ. ಆ ಯೇಸುವನ್ನೇ ನೀವು ಕಂಡುಕೊಳ್ಳುವುದಕ್ಕೆ ಸಾಧ್ಯ. ಬರೀ ಭೂ ಸಂಬಂಧವಾದವುಗಳಿಗಾಗಿ ಮಾತ್ರ ಯೇಸುವನ್ನು ಹುಡುಕುವವರಾಗಿ ಇದ್ದರೆ ನಾವು ಪರಿತಪಿಸಲ್ಪಟ್ಟವರಾಗಿದ್ದೇವೆ ಎಂದು ಬೈಬಲ್ ಹೇಳುತ್ತದೆ. ನಾವು ಹುಡುಕುವಂಥದ್ದು ಮಹಿಮೆಗೋಸ್ಕರವಾಗಿರಬೇಕು. ಕರ್ತನನ್ನು ಹುಡುಕುವುದರಲ್ಲೂ ಕೂಡ ಒಂದು ಕಾರಣ, ಒಂದು ವ್ಯಾಲ್ಯೂ ಇರಬೇಕು. ಅನೇಕ ಸಮಯದಲ್ಲಿ ನಾವು ರಾಜನ ಬಳಿ ನಿಲ್ಲುವಾಗ, ನನಗೆ ಒಂದು ಮನೆ ಕೊಡಿಸಿರಿ, ನನಗೆ ಒಂದು ಕಾರನ್ನು ಕೊಡಿಸಿರಿ, ನನ್ನ ಮಕ್ಕಳಿಗೆ ಫೀಸ್ಗಾಗಿ ಕೊಡಿ ಎಂಬುದಾಗಿ ಇದಕ್ಕಾಗಿ ನಿಲ್ಲುತ್ತೇವೆ. ಆಗ ರಾಜ ಹೇಳುತ್ತಾರೆ, ನೀವು ನನ್ನ ಬಳಿಗೆ ಬರುವಾಗ ಕೇಳುವಂಥದ್ದು ಯಾವ ವಿಷಯ ಆಗಿರಬೇಕು? ಆ ರೀತಿ ಘನವಾದದ್ದಾಗಿರಬೇಕು. ಕಾನಾನ್ಯ ಸ್ತ್ರೀ ಯಾಕೆ ಹುಡುಕಿದ ಕೂಡಲೇ ಕಂಡುಕೊಂಡಳು ಗೊತ್ತಾ? ಈಗ ಯೇಸು ಅಂದುಕೊಂಡಿದ್ದರೆ ಪ್ರಕಟ ಮಾಡದೆ ಇರಬಹುದಾಗಿತ್ತು. ಆಕೆ ಹುಡುಕಿದರೂ ಕೂಡ ಕಂಡುಕೊಳ್ಳದ ಹಾಗೆ ಮಾಡಬಹುದಾಗಿತ್ತು. ಯಾಕಂದ್ರೆ ಅನೇಕರು ಯೇಸು ನಡುವೆ ಇರುತ್ತಾರೆ, ಅವರು ಕಾಣದ ಹಾಗೆ ಹೋದರು, ಹುಡುಕಿದರೂ ಸಿಕ್ಕಲಿಲ್ಲ ಎಂಬುದಾಗಿ ಇದೆ, ಕಂಡು ಹಿಡಿಯುವುದಕ್ಕೆ ಆಗಲ್ಲ. ಆದರೆ ಈ ಸ್ತ್ರೀ ಹುಡುಕಿದ ಕೂಡಲೇ ಕಂಡು ಹಿಡಿಯುತ್ತಾಳೆ. ಅವರು ಹೋಗಿ ಗುಪ್ತವಾಗಿ ಇರುತ್ತಾರೆ, ಆದರೆ ಅವರಿಂದ ಗುಪ್ತವಾಗಿ ಇರುವುದಕ್ಕೆ ಆಗಲಿಲ್ಲ. ಕಾರಣ ಏನೆಂದರೆ ಆಕೆಯು ಕೇಳಿದಂತಹ ಕಾರ್ಯ ಅಂತಹ ಒಂದು ಕಾರ್ಯ. ನೀವು ಯಾಕೆ ಯೇಸುವನ್ನು ಹುಡುಕುತ್ತಾ ಇದ್ದೀರಾ? ಈಗ ಈ ವಿಷಯವನ್ನು ತೆಗೆದುಕೊಳ್ಳಿ. ಅವರು ಹುಡುಕಿದ್ದು ಅದ್ಭುತ ಸೂಚಕ ಕಾರ್ಯಕ್ಕಾಗಿ, ಪೇತ್ರನ ಅತ್ತೆಯ ಮನೆಯಲ್ಲಿ. ಆದರೆ ಈಕೆಯು ಹುಡುಕಿದ್ದು 2000 ವರ್ಷದಿಂದ ಇರುವಂತಹ ಶಾಪವನ್ನು ಮಾರ್ಪಡಿಸುವುದಕ್ಕಾಗಿ. 2000 ವರ್ಷದಿಂದ ನಮ್ಮ ತಂದೆಯ ಮೂಲಕವಾಗಿ ಒಂದು ಶಾಪ ಬಂತು ದೇವರೇ, ಅದು ನನ್ನ ಮಕ್ಕಳವರೆಗೂ ಬಂದಿದೆ, ನನಗೆ ಬಿಡುಗಡೆ ನೀಡಿ. ಕರ್ತನು ಆ ರೀತಿಯಾದಂತಹ ಪಾಪಗಳನ್ನು, ಶಾಪಗಳನ್ನು ನಿಮ್ಮ ಹಾಗೂ ನಿಮ್ಮ ಸಂತತಿಯಿಂದ ನೀಗಿಸುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಹಲ್ಲೆಲೂಯ. ನಾನು ಹೇಳುತ್ತೇನೆ, ಅದು ಎಷ್ಟೇ ತಲೆಮಾರು, ಎಂತಹ ಪಾಪ ಯಾರ ಮೂಲಕವಾಗಿ ಬಂದಿದ್ದೇ ಆಗಿದ್ರೂ ಕೂಡ, ಅದು ನಿಮ್ಮ ತಾತ ಅಜ್ಜಿ ಮೋಸವಾಗಿರಬಹುದು. ಕೆಲವು ತಾತ ಅಜ್ಜಿಗಳು ಬಹಳ ಅನ್ಯಾಯವಾಗಿ ಆಸ್ತಿ ಸಂಪಾದಿಸಿರುತ್ತಾರೆ, ಅದು ಇವರಿಗೆ ಗೊತ್ತಿಲ್ಲ. 2 ಜನರೇಷನ್ ಆದವರಿಗೆ. ಕರ್ತನು ನೀತಿಯುಳ್ಳ ನ್ಯಾಯಾಧಿಪತಿ. ಸೌಲನು ಮಾಡಿದ ಪಾಪಕ್ಕೆ ದಾವೀದನ ಹತ್ರ ಪರಿಹಾರ ಕೇಳಿದವರು 2-3 ತಲೆಮಾರಿಂದೇ ಪಾಪ ಮಾಡಿರುತ್ತಾರೆ. ಆ ಸ್ವತ್ತು ಈಗ ನಿಮಗೆ ಬಂದಿರುತ್ತದೆ, ಆದ್ರೆ ಆ ಸ್ವತ್ತು ಇರುತ್ತದೆ, ಅದರೊಂದಿಗೆ ಬಂದಂತ ಶಾಪವು ನಿಮ್ಮ ತಲೆ ಮೇಲೆ ಇರುತ್ತದೆ. ಅದು ಇರುತ್ತದೆ, ಏನು ಮಾಡಬೇಕೆಂದು ಗೊತ್ತಿಲ್ಲ. ನನಗೆ ಗೊತ್ತಿರುವಂತ ಒಬ್ಬರು ಭಯಂಕರ ಕೋಟ್ಯಾಧಿಪತಿ, ಆದರೆ ಒಬ್ಬರಿಗೂ ಕೂಡ ಮನೆಯಲ್ಲಿ ಒಳ್ಳೆಯ ಸಾವಿಲ್ಲ. ಎಲ್ಲವೂ ಕೂಡ ಭಯಂಕರವಾದ ಮರಣಗಳು. ಒಂದು ಅನಾಥವಾಗಿ ಸತ್ತಿರುತ್ತಾರೆ, ಯಾರು ಗೊತ್ತಿಲ್ಲದ ಬಾಡಿ ನಾತ ಹೊಡೆಯುತ್ತಿರುತ್ತದೆ, ಇಲ್ಲ ಅಂದ್ರೆ ಅಕಾಲಿಕವಾದಂತಹ ಮರಣ.
ಆದ್ರೆ ಅವರ ಬಳಿ ನೋಡುವುದಾದ್ರೆ ಎಕರೆಗಟ್ಟಲೆ ಜಾಗ ಇರುತ್ತದೆ, ಲಕ್ಷಗಟ್ಟಲೆ ಹಣ ಇರುತ್ತದೆ, ಅರ್ಧ ಕೆಜಿ 1 ಕೆಜಿ ಬಂಗಾರ ಇರುತ್ತದೆ. ಆದರೆ ಒಬ್ಬರೇ ಅನಾಥವಾಗಿರುತ್ತಾರೆ, ನೋಡುವುದಕ್ಕೆ ಯಾರು ಇರುವುದಿಲ್ಲ. ದೊಡ್ಡ ಆಫೀಸರ್ ಆಗಿರುತ್ತಾರೆ, ಒಂದು ಕಾಲದಲ್ಲಿ ಭಯಂಕರ ಲಂಚ ತೆಗೆದುಕೊಂಡಿರುತ್ತಾರೆ. ನೋಡಿದ್ರೆ ಒಂದು ರೂಮಲ್ಲಿ ಅವರಿಗೆ ಔಷಧಿ ಕೊಡುವುದಕ್ಕೂ ಕೂಡ ವ್ಯಕ್ತಿ ಇರುವುದಿಲ್ಲ, ನೀರನ್ನು ಬಾಯಲ್ಲಿ ಹಾಕುವುದಕ್ಕೂ ವ್ಯಕ್ತಿ ಇರುವುದಿಲ್ಲ. ಒಂದು ಶಾಪ ಇರುತ್ತದೆ. ಅವರು ತೆಗೆದುಕೊಂಡಂತ ಲಂಚದ ಹಣದಲ್ಲಿ ಓದಿದಂತಹ ಮಕ್ಕಳಿರುತ್ತಾರೆ, ಆ ಮಕ್ಕಳಿಗೂ ಆ ಶಾಪ ಹಾಗೆ ಬರುತ್ತದೆ. ಆ ಶಾಪವನ್ನು ಮಾರ್ಪಡಿಸಲು ಯಾರಿಂದ ಸಾಧ್ಯ ಗೊತ್ತಾ? ಯೇಸು ಕ್ರಿಸ್ತನು ಒಬ್ಬರಿಂದಲೇ ಮಾತ್ರವೇ ಅದು ಸಾಧ್ಯ. ಅವರೊಬ್ಬರು ಮಾತ್ರವೇ ಅದನ್ನು ಮಾರ್ಪಡಿಸುವುದಕ್ಕೆ ಶಕ್ತರಾಗಿದ್ದಾರೆ. ನೀನು ಅದಕ್ಕಾಗಿ ಅವರನ್ನು ಹುಡುಕಬೇಕು. ಅದಕ್ಕಾಗಿ ಹುಡುಕಿ ನೋಡಿರಿ. ಎಷ್ಟೇ ತಲೆಮಾರಿನ ಶಾಪ, ದರಿದ್ರ, ಬಡತನ ಏನೇ ಆಗಿದ್ದರೂ ಕೂಡ ಕರ್ತನು ಅದನ್ನು ಮಾರ್ಪಡಿಸುವುದಕ್ಕೆ ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ಕಡೆಯದಾಗಿ ಇನ್ನೊಬ್ಬರು ಹುಡುಕುತ್ತಾರೆ. ನಾನು ಅದನ್ನು ಹೇಳಿ ಮುಗಿಸುತ್ತೇನೆ. ಯೋಹಾನನು ಬರೆದ ಸುವಾರ್ತೆ 18ನೇ ಅಧ್ಯಾಯ 4 ಹಾಗೂ 5ನೇ ವಾಕ್ಯ ಓದಿರಿ. ಆಗ ಯೇಸು ತನ್ನ ಮೇಲೆ ಬರುವುದನ್ನೆಲ್ಲ ತಿಳಿದು ಹೊರಗೆ ಹೋಗಿ, ನೀವು ಯಾರನ್ನು ಹುಡುಕುತ್ತೀರಿ ಎಂದು ಅವರನ್ನು ಕೇಳಿದನು. ಅದಕ್ಕೆ ಅವರು, ನಜರೇತಿನ ಯೇಸುವನ್ನು ಹುಡುಕುತ್ತೇವೆ ಅನ್ನಲು, ಯೇಸು ಅವರಿಗೆ, ನಾನೇ ಅವನು ಎಂದು ಹೇಳಿದನು. ಆತನನ್ನು ಹಿಡುಕೊಡುವ ಯೂದನು ಸಹ ಅವರ ಸಂಗಡ ನಿಂತಿದ್ದನು. ಯೇಸುವನ್ನು ಹುಡುಕುತ್ತೇವೆ ಅಂತ ಹೇಳಿದರು. ಇವರು ಯಾಕೆ ಹುಡುಕುತ್ತಾ ಇದ್ದಾರೆ? ಮೊದಲು ಹುಡುಕಿದಂಥವರು ಲೋಕದ ಆಶೀರ್ವಾದಕ್ಕಾಗಿ ಹುಡುಕಿದವರು, ಬಿಡುಗಡೆ, ವ್ಯಾಧಿಯಿಂದ ಬಿಡುಗಡೆ, ಅದಕ್ಕಾಗಿ. ಎರಡನೆಯದಾಗಿ ಹುಡುಕಿದವರು ಭೂಸಂಬಂಧವಾದದ ಪರಸಂಬಂಧವಾದದ್ದು, ಜನ್ಮ ಸ್ವಭಾವದ ಪಾಪದಿಂದ, ಶಾಪದಿಂದ ಬಿಡುಗಡೆಯಾಗುವುದಕ್ಕಾಗಿ. ಆದರೆ ಇಲ್ಲಿ ಇವನು ಹುಡುಕುತ್ತಾ ಇದ್ದಾನಲ್ಲ, ರೋಮ ಸೈನಿಕನು ಗೆತ್ಸೆಮನೆ ತೋಟದಲ್ಲಿ, ಇವನು ಅವರನ್ನು ಯಾತಕ್ಕಾಗಿ ಹುಡುಕುತ್ತಾ ಇದ್ದಾನೆ? ಯಾತಕ್ಕಾಗಿ ಹುಡುಕುತ್ತಿದ್ದಾನೆ? ಶಿಲುಬೆಗೆ ಹಾಕಿ ಕೊಲೆ ಮಾಡುವುದಕ್ಕೆ. ಇವನಿಗೆ ಪ್ರಕಟವಾಗುತ್ತಾರೆ ನೋಡಿ. ಇವನಿಗೆ ಏನಾಗುತ್ತಾರೆ? ಪ್ರಕಟವಾಗುತ್ತಾರೆ. ನನಗೆ ದೇವರನ್ನು ಹುಡುಕಿದಂಥವರು ಯಾರ್ಯಾರೆಂಬುದಾಗಿ ತಿಳಿಸುವಾಗ ದೇವರಾತ್ಮನು ಈ ವಿಷಯವನ್ನು ತಿಳಿಸುತ್ತಾ ಇದ್ದಾರೆ. ಅವರು ಕೂಡ ಯೇಸುವನ್ನು ಹುಡುಕಿದರು ಎಂಬುದಾಗಿ. ನನಗೆ ಅವರಿಬ್ಬರು ಕೂಡ ಹುಡುಕಿದ್ದು ಪಾಸಿಟಿವ್. ಅದೆರಡು ಕೂಡ ನ್ಯಾಯವಾದದ್ದು. ಇವನು ಹುಡುಕುವುದರಲ್ಲಿ ಏನಿದೆ? ಇವನು ಹುಡುಕುತ್ತಾ ಇದ್ದಾನಲ್ಲ, ಇವನು ಅನ್ಯನು ಹಿಡಿದು ಕೊಡುತ್ತಾನೆ, ಯೂದನು ಹಿಡಿದು ಕೊಡುತ್ತಾನೆ. ಅಲ್ಲಿ ಇವರನ್ನು ಹಿಡಿಯುವುದಕ್ಕೆ ಬರುತ್ತಾನೆ. ಅಲ್ಲಿ ರೋಮ್ ಸೈನಿಕನು ಕೇಳುತ್ತಾನೆ, ಯಾರನ್ನು ಹುಡುಕುತ್ತೀರಿ ಎಂಬುದಾಗಿ ಇವರು ಕೇಳುತ್ತಾರೆ. ಅವರು ಹೇಳುತ್ತಾರೆ, ನಾವು ನಜರೇತಿನ ಯೇಸುವನ್ನು ಹುಡುಕುತ್ತಾ ಇದ್ದೇವೆ ಎಂದು. ಈಗ ಇವರು ಹುಡುಕುತ್ತಾ ಇರುವಂತದ್ದನ್ನು ಹೇಗೆ ಸಂದೇಶದಲ್ಲಿ ತರುವುದು ಎಂಬುದಾಗಿ ಯೋಚನೆ ಮಾಡುತ್ತಿರುವಾಗ ದೇವರು ತಿಳಿಸಿದರು, ದೇವರಾತ್ಮನು ಪ್ರೇರೇಪಿಸಿದರು. ಈ ವಾಕ್ಯವನ್ನು ಓದುವಾಗ ಇವನು ಯಾತಕ್ಕಾಗಿ ಹುಡುಕಿದ ಯೇಸುವನ್ನು? ಶಿಲುಬೆಗೆ ಹಾಕಿ ಕೊಲ್ಲುವುದಕ್ಕಾಗಿ ಹುಡುಕಿದ. ಇದೇ ರೀತಿಯಾದಂತಹ ಗುಂಪು, ವಿಶ್ವಾಸದ ಗುಂಪು, ಯೇಸುವನ್ನು ಹುಡುಕುತ್ತಾ ಇದೆಯಂತೆ. ಇದೇ ರೀತಿಯಾದ ಗುಂಪು ಇನ್ನೂ ಕೂಡ ಚರ್ಚ್ನಲ್ಲಿ ಹುಡುಕುತ್ತಾ ಇದೆಯಂತೆ. ಅದು ಹೇಗೆ ಯೇಸುವನ್ನು ಪುನಃ ಶಿಲುಬೆಗೆ ಹಾಕುವುದು? ಓದಿರಿ. ಇಬ್ರಿಯರಿಗೆ ಬರೆದ ಪುಸ್ತಕ 6ನೇ ಅಧ್ಯಾಯ, ಇಬ್ರಿಯರಿಗೆ 6ನೇ ಅಧ್ಯಾಯ 4, 5 ಹಾಗೂ 6ನೇ ವಾಕ್ಯ ಓದಿರಿ. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿದ್ದಾರೆ. ಇವರೆಲ್ಲ ಯಾರೆಂಬುದಾಗಿ ಹೇಳುತ್ತಾರೆ ಗೊತ್ತಾ ಆ ವಾಕ್ಯದಲ್ಲಿ? ಆನಂತರವಾಗಿ ನಾನು ಕೂತುಕೊಂಡು ಈ 6ನೇ ಅಧ್ಯಾಯವನ್ನು ಓದುವಾಗ ಆ 6ನೇ ಅಧ್ಯಾಯದ ಸ್ಟಾರ್ಟ್ ಅಲ್ಲಿಂದ ಅಲ್ಲ, ಆದದರಿಂದ ಎಂಬುದಾಗಿ ಆರಂಭವಾಗುತ್ತದೆ. 6ನೇ ಅಧ್ಯಾಯ ಎಲ್ಲಿ ಆರಂಭವಾಗುತ್ತದೆ ಅಂದ್ರೆ 5ನೇ ಅಧ್ಯಾಯದಲ್ಲಿ ಆರಂಭವಾಗುತ್ತದೆ. 5ನೇ ಅಧ್ಯಾಯದಲ್ಲೇ ಪ್ರತಿಯೊಬ್ಬನು ಎಂಬುದಾಗಿ ಆರಂಭವಾಗುತ್ತದೆ. ಇದು ಯಾವುದರ ಕುರಿತಾಗಿ ಹೇಳುತ್ತದೆ ಅಂದ್ರೆ 5 ಹಾಗೂ 6ನೇ ಅಧ್ಯಾಯ ಯಾವುದರ ಕುರಿತು ಹೇಳುತ್ತದೆ ಅಂದ್ರೆ, ಯೇಸು ಕ್ರಿಸ್ತನು ಇವರಿಗೆ ಗೊತ್ತು. ಅಭಿಷೇಕ ಹೊಂದಿದ್ದಾಯ್ತು, ದೀಕ್ಷಾ ಸ್ನಾನ ಹೊಂದಿದ್ದಾಯ್ತು, ರಕ್ಷಣೆ ಹೊಂದಿದ್ದಾಯ್ತು, ಎಲ್ಲ ಓಕೆ, ಫೈನ್, ಎಲ್ಲ ಗೊತ್ತಾಗಿದೆ. ಆದರೆ ಇವನು ಯಾರಂತೆ? ಪೂರ್ಣನಾಗದೇ ಇರುವಂತವನು. ಯಾರು? ಕ್ರಿಸ್ತನಲ್ಲಿ ಪೂರ್ಣನಾಗದೇ ಇರುವಂತವನು. ಓದಿರಿ 2ನೇ ವಾಕ್ಯ. ಸ್ನಾನ, ಹಸ್ತಾರ್ಪಣೆಗಳ ವಿಷಯವಾದ ಉಪದೇಶ, ಸತ್ತವರಿಗೆ ಪುನರುತ್ಥಾನವು, ನಿತ್ಯವಾದ ನ್ಯಾಯ ತೀರ್ಪು ಉಂಟೆಂಬುದು, ಇವುಗಳನ್ನು ಪದೇ ಪದೇ ಅಸ್ತಿವಾರವಾಗಿ ಹಾಕದೆ ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಕುರಿತು ಇನ್ನೂ ಮಾತಾಡದೆ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ. ಇವರೆಲ್ಲ ಯಾರಂದ್ರೆ ಸತ್ಯ ಎಲ್ಲ ಗೊತ್ತು. ಚರ್ಚ್ನಲ್ಲಿ ಕೂತಿರೋರ್ಗೇನ್ ಗೊತ್ತು? ಸತ್ಯ ಏನಂತ ಗೊತ್ತು, ಆದ್ರೆ ಇನ್ನೂ ಪರಿಪೂರ್ಣವಾಗಿಲ್ಲ. ಇವರು ಪರಿಪೂರ್ಣವಾಗಬೇಕೆಂದು ಬಯಸುವುದಿಲ್ಲ. ಬರುತ್ತಾರೆ, ಹೋಗುತ್ತಾರೆ. ಕೇಳಿ ನೋಡಿ, ದೀಕ್ಷಾಸ್ನಾನ ತೆಗೆದುಕೊಂಡಿದೆಯಾ? 10 ವರ್ಷದ ಹಿಂದೆ ತೆಗೆದುಕೊಂಡೆ. ಪರಿಶುದ್ಧಾತ್ಮನ ಅಭಿಷೇಕ, ದೀಕ್ಷಾಸ್ನಾನ ತೆಗೆದುಕೊಂಡ 3ನೇ ದಿನಕ್ಕೆ ಹೊಂದಿಕೊಂಡೆ. ಅನ್ಯ ಭಾಷೆ ಅದೆಲ್ಲ ಚೆನ್ನಾಗಿ ಬರುತ್ತದೆ. ಆನಂತರ ರಕ್ಷಣೆ ಅದೆಲ್ಲ ಇದೆ. ಆನಂತರ ಸೇವೆ ಅದೆಲ್ಲ ಚರ್ಚಲ್ಲಿ ಏನಾದ್ರೂ ಹೇಳಿದ್ರೆ ನಾನು ಮಾಡಿ ಹೋಗುತ್ತೇನೆ. ಆದರೆ ಆತ್ಮೀಕ ಜೀವಿತವನ್ನು ವೈಯಕ್ತಿಕ ಜೀವಿತದಲ್ಲಿ, ವೈಯಕ್ತಿಕವಾಗಿ ಮನೆಯಲ್ಲೋ ಅವರ ಪರ್ಸನಲ್ ಲೈಫ್ ತೆಗೆದು ನೋಡುವುದಾದರೆ ಅವರಿಗೆ ಪೂರ್ಣವಾಗಬೇಕೆನ್ನುವಂತ ಆಲೋಚನೆ ಇರುವುದಿಲ್ಲ. ಸೆಲ್ಫ್ ಸ್ಯಾಟಿಸ್ಫೈಡ್. ಕೆಲವು ಕಾರ್ಯಗಳಲ್ಲಿ ಮತ್ತೆ ಮತ್ತೆ ಕ್ರಿಸ್ತನನ್ನು ತಿರಸ್ಕರಿಸುವಂತಹ ಸ್ವಭಾವ ಬಿಟ್ಟು ಹೋಗುತ್ತಲೇ ಇರುತ್ತಾರೆ. ಇವತ್ತು ಒಂದು ಗ್ರೂಪ್ ಏನು ಪ್ರಸಂಗ ಮಾಡುತ್ತಾರೆ ಅಥವಾ ಏನು ಆಲೋಚನೆ ಕೊಡುತ್ತಾರೆ ಅಂದ್ರೆ, ಇಂತಹ ಪರಿಸ್ಥಿತಿಯಲ್ಲಿ ನೀನು ಹೋಗಿ ಹೇಳಬಹುದು,
ಹಾಗಾದ್ರೆ ರಿಚಾರ್ಡ್ ಉಮ್ರಾಂಡ್ ಅವರಿಗೆ ಏನು ಅವಶ್ಯವಿಲ್ಲ? ಅಂತಹ ಘೋರ ವೇದನೆ ಅದು ಅವಶ್ಯವೇ ಇಲ್ವಲ್ಲ? ಅವರನ್ನು ಹಿಡಿಯುವಾಗಲೇ ಅಯ್ಯ ನನಗೆ ಯೇಸು ಎಲ್ಲ ಗೊತ್ತಿಲ್ಲ ಅಯ್ಯ, ಹಂಗಂದ್ರೆ ಕೆಲಸ ಮುಗಿಯಿತು. ಹಾಗಾದ್ರೆ ನಿಮ್ಮ ದೃಷ್ಟಿಯಲ್ಲಿ ಪೇತ್ರನು ಯಾರು? ಜ್ಞಾನವಂತನು, ಬುದ್ಧಿವಂತನು. ಸೂಪರ್ ಆಗಿ ಹೇಳಿ ಆ ಸೇವಕರಿಂದ ತಪ್ಪಿಸಿಕೊಂಡ್ರಲ್ವಾ? ಹಾಗಾದ್ರೆ ಯಾಕೆ ತಿರಸ್ಕರಿಸಿದ ಎಂದು ಬೈಬಲ್ ಹೇಳುತ್ತದೆ? ನಾನು ಕೇಳುವುದು ಅರ್ಥವಾಗುತ್ತಿದೆಯಾ? ಈಗ ನೀವು ಒಂದು ಸ್ಥಳಕ್ಕೆ ಹೋಗುತ್ತೀರಾ, ನಿಮ್ಮ ಕೈಯಲ್ಲಿ ಬೈಬಲ್ ಇದೆಯಾ ಇಲ್ಲವಾ ಎಂಬುದಾಗಿ ಕೇಳುತ್ತಾರೆ. ಈಗ ನೀವು ಬೈಬಲ್ ಇಟ್ಕೊಂಡಿದ್ದೀರಾ? ಇದೆ ಅಂತ ಹೇಳಿದ್ರೆ ನಿಮ್ಮನ್ನು ಹಿಡ್ಕೊಂಡು ಹೊಡಿತಾರೆ. ಈಗ ಇಲ್ಲ ಅಂತ ಹೇಳಿ ಬೈಬಲ್ ತೆಗೆದುಕೊಂಡು ಹೋದ್ರೆ ನೀವು ಬುದ್ಧಿವಂತ, ಹೌದು ತಾನೆ? ಹೌದಾ ಇಲ್ವಾ? ಅದು ಹೇಗೆ ಕರೆಕ್ಟ್ ಆಗುತ್ತದೆ? ಇದುವೇ ಪೂರ್ಣರಾಗದೇ ಇರುವಂತಹ ಸ್ವಭಾವ. ಇದಕ್ಕೆ ಹೆಸರೇನು? ಪೂರ್ಣರಾಗದೇ ಇರುವಂತಹ ಸ್ವಭಾವ. ನಿಮ್ಮ ಶರೀರವು ಏನು ಹೇಳಿಕೊಡುತ್ತದೆ? ಪರಿಸ್ಥಿತಿಗೆ ತಕ್ಕ ಹಾಗೆ ಸುಳ್ಳನ್ನು ಹೇಳಿ ಅಡ್ಜಸ್ಟ್ ಮಾಡಿಕೊಂಡು ಹೋಗಪ್ಪ, ಅದೇನೆಂದು ದೇವರಿಗೆ ಗೊತ್ತಿರುತ್ತದೆ. ಆದ್ರೆ ಬೈಬಲ್ ಹೇಳುತ್ತದೆ, ಹಾಗಾದ್ರೆ ಎಲಿಯ ಇಸಬೇಲ್ ಹತ್ರ ಸುಳ್ಳು ಹೇಳಿ ಹೋಗಬಹುದಾಗಿತ್ತಲ್ಲ? ಸುಳ್ಳು ಹೇಳಿ ಹೋಗಬಹುದಾಗಿತ್ತಲ್ಲ? ಶಿಷ್ಯರು ಎಲ್ಲಾ ಕಡೆ ಸುಳ್ಳು ಹೇಳಬಹುದಾಗಿತ್ತಲ್ಲ? ಹಾಗಾದ್ರೆ ರಕ್ತಸಾಕ್ಷಿ ಅವಶ್ಯವಿರಲಿಲ್ವಲ್ಲ? ಅಷ್ಟು ರಕ್ತಸಾಕ್ಷಿಗಳು ಕೂಡ ಒಂದೇ ಒಂದು ಚಿಕ್ಕ ಸುಳ್ಳು ಹೇಳಿದ್ರೆ ಕತೆ ಮುಗಿಯುತ್ತಾ ಇತ್ತಲ್ಲ? ಹಾಗಂದ್ರೆ ಏನು ಅರ್ಥ? ಇವರೆಲ್ಲರೂ ಕೂಡ ಉಪದೇಶವನ್ನು ಫಾಲೋ ಮಾಡುತ್ತಾರೆ. ಒಂದು ಹಂತ ಬರುವಾಗ ದೇವರನ್ನು ತಿರಸ್ಕರಿಸುತ್ತಾರೆ. ಆಮೇಲೆ ಹೋಗಿ ಕ್ಷಮಾಪಣೆ ಕೇಳುತ್ತಾರೆ, ಪೇತ್ರನ ಹಾಗೆ. ಆದರೆ ಪೇತ್ರನು ನಿಜವಾಗಿಯೂ ಕಣ್ಣೀರಿಟ್ಟ. ಇವನು ಅದನ್ನೇ ಪ್ರಾಕ್ಟಿಕಲ್ ಆಗಿ ತೆಗೆದುಕೊಂಡು, ಯಾರಾದ್ರೂ ಕೇಳಿದ್ರೆ ಹೌದು ನನಗೆ ಯೇಸು ಗೊತ್ತಿಲ್ಲ, ದೇವರೇ ಸ್ತೋತ್ರ ಸ್ತೋತ್ರ, ಗೊತ್ತಿಲ್ಲದೆ ಹೇಳಿದೆ ಕ್ಷಮಿಸಿರಿ. ಹಾಗಾದ್ರೆ ಇದಕ್ಕೆ ಹೆಸರೇನು? ಇದುವೇ ಪೂರ್ಣರಾಗದೇ ಇರುವಂತಹ ಸ್ವಭಾವ, ಹಾಗೆ ತಪ್ಪಿಸಿಕೊಳ್ಳುವಂಥದ್ದು. ಅದೇ ಅವರು ಹೇಳುತ್ತಾರೆ, ತಿರಸ್ಕರಿಸಿದವರು ಪುನಃ ಕ್ರಿಸ್ತನನ್ನು ಶಿಲುಬೆಗೆ ಹಾಕುವವರಾಗಿದ್ದಾರೆ. ಇವರೆಲ್ಲ ಯಾರು ಗೊತ್ತಾ? ಯೇಸುವನ್ನು ಶಿಲುಬೆಗೆ ಹಾಕಲು ಹುಡುಕುವುದಕ್ಕೆ ಸಮಾನವಾಗಿದೆ. ಅದನ್ನೇ ದೇವರು ಹೇಳುತ್ತಾರೆ, ಅವನು ಹುಡುಕಿದ ಅಲ್ವಾ, ಶಿಲುಬೆಗೆ ಹಾಕುವುದಕ್ಕೆ ಹುಡುಕಿದ ಅಲ್ವಾ? ಈ ರೀತಿಯಾದ ಸ್ವಭಾವ ಇರುವಂತ ಹುಡುಕುತ್ತಾರಲ್ವಾ, ಅವರು ಒಂದೇ ಅನ್ನುತ್ತಾರೆ. ಕ್ರಿಸ್ತನನ್ನು ತಿರಸ್ಕರಿಸುವವರು ಯಾರು? ಶಿಲುಬೆಗೆ ಹಾಕುವವರು ಎಂಬುದಾಗಿ ಇದೆ. ಹಾಗಾದ್ರೆ ಶಿಲುಬೆಗೆ ಹಾಕುವವರು ಯಾರು? ಕ್ರಿಸ್ತನನ್ನು ತಿರಸ್ಕರಿಸುವಂತವರು. ಇವತ್ತು ಹಾಗೆ ಹೋಗುತ್ತಾ ಇದೆ. ಯೋಚನೆ ಮಾಡಿ ನೋಡಿ, ಬೈಬಲ್ ಹಾಗೆ ಹೇಳುತ್ತದೆ. ಇವತ್ತು ಕ್ರಿಸ್ತನ ನಿಮಿತ್ತವಾಗಿ ಸುಳ್ಳು ಹೇಳಿ ಸಾಕ್ಷಿ ಹೇಳುವಂತ ಅವಶ್ಯಕತೆ ಇಲ್ಲ. ಇನ್ನೊಂದು ಗುಂಪಿದೆ, ಸುಳ್ಳು ಸಾಕ್ಷಿ ಹೇಳುತ್ತಾರೆ. ಒಬ್ಬ ಸೇವಕರು, ಅವರನ್ನು ನೆನೆಸಿ ನಾನು ಬಹಳ ಸಂತೋಷಪಟ್ಟೆ. 4 ಸೇವಕರು ಗ್ರಾಮಕ್ಕೆ ಹೋಗಿದ್ದಾರೆ, ಸುವಾರ್ತೆ ಸಾರಲು ಗ್ರಾಮಕ್ಕೆ ಹೋಗಿದ್ದಾರೆ. 4 ಸೇವಕರು ಅನಂತರ ದೊಡ್ಡ ಸೇವಕರಾಗಿದ್ದಾರೆ, ಹೋಗಿದ್ದಾರೆ. ಹೋದ ಕೂಡಲೇ ಆ ಗ್ರಾಮದ ಸೇವೆಯನ್ನೆಲ್ಲ ಮುಗಿಸಿ ಸಾಯಂಕಾಲ ಒಂದು ಮನೆಯಲ್ಲಿ ಕೂಟ. ಅದರಲ್ಲಿ ಒಬ್ಬ ಸೇವಕರು ಎದ್ದು ನಿಂತು ಏನು ಮಾಡುತ್ತಾರೆ? ಆ ಜನರಿಗೋಸ್ಕರ ಮಾತಾಡುತ್ತಾರೆ. ಮಾತಾಡುವಾಗ, ಇವತ್ತು ಬೆಳಗಿನಿಂದ ಸಾಯಂಕಾಲದವರೆಗೂ ದೇವರು ಸೇವೆಯಲ್ಲಿ ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ, ಅನೇಕರನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗೆ ಅಂದ ಕೂಡಲೇ ಪಕ್ಕದಲ್ಲಿರುವಂತಹ ಇನ್ನೊಬ್ಬ ಸೇವಕರು ಎದ್ದು ನಿಂತು ಇವರು ಸುಳ್ಳು ಹೇಳುತ್ತಿದ್ದಾರೆ, ಒಬ್ಬರು ಸ್ವಸ್ಥತೆ ಹೊಂದಿಲ್ಲ, ನಾವು ಬೀಜ ಬಿತ್ತಿದ್ದೇವೆ, ಹಾಗೆ ಹೇಳಿ ಯಾಕಪ್ಪ ಸುಳ್ಳು ಸಾಕ್ಷಿ ಹೇಳ್ತೀಯ, ಸತ್ಯ ಮಾತಾಡು ಎಂದು ಹೇಳಿ ಕೂರಿಸಿದ್ರು. ಆದರೆ ಆ ಸೇವಕರು ಯಾಕೆ ಈ ರೀತಿ ಹೇಳಿದೆ ಅಂತ ಕೇಳಲಿಲ್ಲ. ಹಾಗೆ ನಗುತ್ತಾ, ಸರಿ ಹೌದು, ನಾನು ನಿಮ್ಮ ನಂಬಿಕೆಗಾಗಿ ಹೇಳಿದೆ, ಕ್ರಿಸ್ತನಿಗೋಸ್ಕರವಾಗಿ ಸುಳ್ಳು ಸಾಕ್ಷಿ ಹೇಳುವಂತ ಅವಶ್ಯಕತೆ ಇಲ್ಲ. ಸುಳ್ಳು ಸಾಕ್ಷಿಯನ್ನು ಹೇಳುವಂತ ಅವಶ್ಯಕತೆ ಇಲ್ಲ. ಇರುವುದನ್ನು ಇರುವ ಹಾಗೆ ಹೇಳಿರಿ. ಇವತ್ತು ಈ ರೀತಿ ತಿರಸ್ಕರಿಸುವಂತ ಗುಂಪು, ಯೇಸುವನ್ನು ಶಿಲುಬೆಗೆ ಹಾಕುವಂತ ಗುಂಪು, ಅದನ್ನೇ ಇಬ್ರಿಯ 6 ಹೇಳುತ್ತದೆ. ಶಿಲುಬೆಗೆ ಹಾಕುವಂತ ಗುಂಪು. ಒಂದು ವೇಳೆ ನೀವೀಗ ಪೂರ್ಣರಾಗದೆ, ಇನ್ನೊಂದು ಗ್ರೂಪ್ ಇದೆ, ಪೂರ್ಣರಾಗದೆ ಚರ್ಚ್ ಒಳಗೆ ಇರುತ್ತಾರೆ, ದೇವರನ್ನು ಹುಡುಕುತ್ತಾರೆ, ಆದರೆ ಪೂರ್ಣರಾಗುವುದಿಲ್ಲ. ಈಗ ಏನಾಗುತ್ತದೆ ಅಂದ್ರೆ, ಈ ಸ್ವಭಾವವುಳ್ಳವರೇ ಕ್ರಿಸ್ತನನ್ನು ಶಿಲುಬೆಗೆ ಹಾಕುವರು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಾಗೆ ನೀವು 5, 6, 2 ವಾಕ್ಯವನ್ನು ಓದುವುದಾದರೆ, ನೀವು ಅದೇ ಅಸ್ಥಿವಾರವನ್ನು ಹಾಕದೆ ಪೂರ್ಣರಾಗುವುದಕ್ಕಾಗಿ ಮುಂದೆ ಸಾಗೋಣ. ಇನ್ನು ನಮ್ಮೊಳಗೆ ಪೂರ್ಣರಾಗದೇ ಇರುವಂತಹ ಸ್ವಭಾವ, ಗೊತ್ತಿದ್ದು ಮಾಡುವವರು. ನಾನು ಹೇಳುತ್ತಿರುವುದು ಗೊತ್ತಿಲ್ಲದೆ ಮಾಡುವವರಲ್ಲ. ಕೆಲವು ಸಮಯದಲ್ಲಿ ಕೆಲವು ಪಾಪ ನಮಗೇನಾಗಿರಲ್ಲ, ಗೊತ್ತಿರುವುದಿಲ್ಲ. ಪೌಲನು ಹೇಳುತ್ತಾರೆ, ಧರ್ಮಶಾಸ್ತ್ರ ಎನ್ನುವಂಥದ್ದು ಒಂದು ಇಲ್ಲದಿದ್ದಲ್ಲಿ ನನಗೆ ಪಾಪ ಏನೆಂಬುದೇ ಗೊತ್ತಾಗುತ್ತಿರಲಿಲ್ಲ ಅನ್ನುತ್ತಾರೆ. ಆ ರೀತಿ ಯಾರಾದ್ರೊಬ್ರು ಹೇಳಿದ್ರೇನೆ ನಮಗೆ ಆ ಪಾಪ ಗೊತ್ತಾಗುತ್ತದೆ. ಗೊತ್ತಿಲ್ಲದೆ ಮಾಡುತ್ತಾ ಇರುತ್ತೇವೆ, ಅದು ಬೇರೆ. ಈಗ ಗೊತ್ತಿದ್ದು ತಿಳಿದು ಅವರ ಕುರಿತಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಇವರಿಗೆ ಮೂಲ ಉಪದೇಶ ಗೊತ್ತು, ಪರಿಶುದ್ಧಾತ್ಮನ ಕುರಿತಾಗಿ ಗೊತ್ತು, ದೀಕ್ಷಾ ಸ್ನಾನದ ಕುರಿತಾಗಿ, ನಿತ್ಯತ್ವದ ಕುರಿತಾಗಿ ಗೊತ್ತು, ಎಲ್ಲ ಗೊತ್ತು. ಆದರೆ ಸಮಯಕ್ಕೆ ತಕ್ಕಂತೆ ಇವರು, ವಾಕ್ಯ ಹೇಳುತ್ತದೆ, ಯಾಕಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನಪಡಿಸುವವರಾಗಿದ್ದಾರೆ. ಹಾಗಾದರೆ ಇವರ ಕುರಿತಾಗಿಯೇ ವಾಕ್ಯವು ಹೇಳುತ್ತದೆ, ಶಿಲುಬೆಗೆ ಹಾಕುವುದಕ್ಕಾಗಿ ಕ್ರಿಸ್ತನನ್ನು ಹುಡುಕುವುದಕ್ಕೆ ಸಮಾನವಾಗಿದೆ. ಆದರೆ ಈ ಅಧ್ಯಾಯವನ್ನು ಓದುವಾಗ ದೇವರು ಎಷ್ಟು ಒಳ್ಳೆಯವರು ನೋಡಿರಿ, ಆತನು ಎಷ್ಟು ಒಳ್ಳೆಯವರೆಂಬುದಾಗಿ. ಇವನನ್ನು ಕೈ ಬಿಡಬೇಕೆಂದು ಅವರು ನೆನೆಸಲಿಲ್ಲ. ಮತ್ತೆ ಇನ್ನೊಂದು ಮಾತನ್ನು ಕೆಳಗೆ ಬರೆಯುತ್ತಾರೆ, ಓದಿರಿ, ಇಬ್ರಿಯ 6, 9, 10.
ಆದರೆ ಪ್ರಿಯರೇ, ಈ ರೀತಿಯಾಗಿ ನಾವು ಮಾತಾಡಿದರೂ ಸತ್ಯನೇ, ಇದು ವಾಕ್ಯದ ಪ್ರಕಾರ ಕರೆಕ್ಟೇ. ತಿರಸ್ಕರಿಸಿದವನು ಶಿಲುಬೆಗೆ ಹಾಕುವುದಕ್ಕೆ ಈಕ್ವಲ್ ಆಗಿದ್ದಾನೆ. ಇವನನ್ನು ವಿಮೋಚಿಸುವುದಕ್ಕೆ ಆಗಲ್ಲ, ವಿಮೋಚಿಸುವುದಕ್ಕೆ ಸಾಧ್ಯವಾಗದೇ ಇರುವ ಕಾರ್ಯ. ಮತ್ತೆ ಮಾನಸಾಂತರ ಹುಟ್ಟಿಸುವುದು ಅಸಾಧ್ಯ ಎಂದು ಇದೆ, ಸತ್ಯನೇ. ಆದರೂ ಈ ರೀತಿಯಾಗಿ ನಾವು ಮಾತಾಡಿದರೂ ನೀವು ಇದಕ್ಕಿಂತ ಉತ್ತಮವಾಗಿಯೂ ರಕ್ಷಣಕರವಾಗಿಯೂ ಇರುವ ಸ್ಥಿತಿಯಲ್ಲಿ ಇದ್ದೀರೆಂದು ದೃಢವಾಗಿ ನಂಬಿದ್ದೇನೆ. ಹೇಗಾದರೂ ನೀವು ತಿರುಗಿ ಬರುತ್ತೀರಾ ಎಂಬುದಾಗಿ ನಾವು ಏನ್ ಮಾಡುತ್ತಾ ಇದ್ದೇವೆ? ನಂಬಿದ್ದೇವೆ. ಆ ರೀತಿಯಾಗಿ ಹೇಳಿ ಮುಂದಿನ ವಾಕ್ಯದಲ್ಲಿ ಹೇಳುತ್ತಾರೆ ನೋಡಿ, ಅದುವೇ ಇರುವುದರಲ್ಲೇ ಟಾಪ್. ಓದಿರಿ ಆ ವಾಕ್ಯವನ್ನು. ನೀವು ದೇವ ಜನರಿಗೆ ಉಪಚಾರ ಮಾಡಿದ್ದೀರಿ, ಇನ್ನು ಮಾಡುತ್ತಾ ಇದ್ದೀರಿ ಈ ಕೆಲಸವನ್ನು. ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ. ನೀನು ತಿಳಿದೋ ತಿಳಿಯದೆಯೋ ಈ ರೀತಿಯಾದಂತಹ ಕಾರ್ಯವನ್ನು ಮಾಡಿದ್ದೀಯಾ. ನೀನು ತಿರಸ್ಕರಿಸಿದೆ. ಒಂದು ವೇಳೆ ಹಿಂಜಾರಿ ಹೋಗಿದ್ದೀಯಾ, ಓಕೆ ಫೈನ್, ಪರವಾಗಿಲ್ಲ. ಆದರೆ ಇದುವರೆಗೂ ನೀನು ಕೆಲವು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದೀಯಾ ಅಲ್ವಾ ದೇವ ಜನರಿಗೆ. ಈಗ ಇದನ್ನು ಮಾಡುತ್ತಾ ಇದೆಯಲ್ವಾ, ನಾನು ಅದನ್ನು ಮರೆತಿಲ್ಲ. ಇದರ ನಿಮಿತ್ತ ನೀನು ಪುನಃ ಬರುತ್ತೀಯಾ ಎಂಬುದಾಗಿ ನಾನು ನಂಬುತ್ತೇನೆ ಎಂದು ಹೇಳುತ್ತಾರೆ. ಇದು ಎಲ್ಲಿದೆ ಗೊತ್ತಾ? ಗಮನಿಸಿರಿ. ಪೇತ್ರನು ದೇವರನ್ನು ತಿರಸ್ಕರಿಸುತ್ತಾರೆ ಒಂದಲ್ಲ ಮೂರಾವರ್ತಿ. ಇನಿ ಪೇತ್ರನಿಗೆ ಯೇಸುವನ್ನು ಮುಖಾಮುಖಿಯಾಗಿ ನೋಡುವುದಕ್ಕೆ ಏನಿಲ್ಲ, ಮುಖ ಇಲ್ಲ. ಆದರೆ ಯೇಸು ಏನು ಮಾಡುತ್ತಾರೆ? ಮಗ್ದಲದ ಮರಿಯಳಿಗೆ ಹೇಳಿ ಕಳಿಸುವಾಗ, ನಾನು ಮುಂದೆ ಹೋಗುತ್ತೇನೆ, ಸಹೋದರರನ್ನೆಲ್ಲ ಬರುವುದಕ್ಕೆ ಹೇಳು ಎಂಬುದಾಗಿ ಹೇಳಿ ಸೀಮೋನನಾಗಿರುವಂತ ಪೇತ್ರನನ್ನು ಕೂಡ ಬರುವುದಕ್ಕೆ ಹೇಳು ಅನ್ನುತ್ತಾರೆ. ಕೇಫನನ್ನು ಬರುವುದಕ್ಕೆ ಹೇಳಿ ಅನ್ನುತ್ತಾರೆ. ಯಾಕೆ ಈ ಸ್ಪೆಷಲ್ ಇನ್ವಿಟೇಷನ್? ಅವನು ಬರುವುದಿಲ್ಲ ಎಂದು ಚೆನ್ನಾಗಿ ಗೊತ್ತಿದೆ. ಆದರೆ ಯಾಕೆ ಗೊತ್ತಾ ಇನ್ವಿಟೇಷನ್ ಅನ್ನು ಕೊಟ್ಟರು? ಈ ವಾಕ್ಯದೊಂದಿಗೆ ಕಂಪೇರ್ ಮಾಡಿ ನೋಡಿ. ಇವತ್ತು ನೀನು ತಿರಸ್ಕರಿಸಿದ್ಯಾ ಪೇತ್ರ, ನಿನಗೆ ಚೆನ್ನಾಗಿ ಗೊತ್ತು. ತಿರಸ್ಕರಿಸುತ್ತೀಯಾ ಎಂದು ನಾನು ಹೇಳಿದ್ದೆ. ನೀನು ಪ್ರಾಣವನ್ನೇ ಕೊಡುತ್ತೇನೆ ಎಂದು ಹೇಳಿದ ವ್ಯಕ್ತಿ ನೀನು. ಯಾರು ಪ್ರಕಟಣೆ ಇರುವಂತವನು? ಯಾವ ಪ್ರಕಟಣೆ? ಅದು ಯಾರಿಗೂ ಗೊತ್ತಿಲ್ಲ. ನೀನು ಉನ್ನತನಾದ ದೇವಕುಮಾರನು ಎಂಬುದಾಗಿ ಪ್ರಕಟಣೆ ಹೊಂದಿದಂತವನು. ನಿನ್ನ ಮೇಲೆ ಸಭೆ ಕಟ್ಟುತ್ತೇನೆ ಎಂಬುದಾಗಿ ಹೇಳಿದ್ದೇನೆ. ಇಷ್ಟು ಕಾರ್ಯ ಉಳ್ಳಂತವನು, ಅಪೊಸ್ತಲ ಪಟ್ಟ ಹೊಂದಿದಂತವನು. ಅಷ್ಟೆಲ್ಲ ಇದ್ದು ತಿರಸ್ಕರಿಸಿದ್ಯಾ. ನ್ಯಾಯವಾಗಿ ನಿನ್ನನ್ನು ವಿಮೋಚಿಸುವುದು ಅಷ್ಟೇ ಸಾಧ್ಯವಾಗದೇ ಇರುವಂತ ಕಾರ್ಯ. ತಳ್ಳಿ ಬಿಡಬೇಕು ನಿನ್ನ. ಆದರೆ ನೀನು ನನಗೋಸ್ಕರವಾಗಿ 3 ವರ್ಷ ಸೇವೆ ಮಾಡಿದ್ಯಲ್ಲ, ಮೀನನ್ನೆಲ್ಲ ಬಿಟ್ಟು ಬಂದಿದ್ಯಲ್ಲ, ನಿನ್ನ ಕುಟುಂಬವನ್ನು ಬಿಟ್ಟು ನನ್ನ ಹಿಂದೆನೆ ಬಂದಲ್ಲ. ಕಾಡೋ ಬೆಟ್ಟವೋ ಗಾಳಿಯೋ ಮಳೆಯೋ ನಾನು ಎಲ್ಲಿ ಹೋದರೂ ಕೂಡ ಹಿಂದೆನೆ ಬಂದಲ್ಲ. ವಾಟ್ ಎವರ್ ಇಟ್ ಈಸ್. ಈ 3.5 ವರ್ಷ ನೀನು ನನಗೆ ಮಾಡಿದ್ದನ್ನು ಮರೆಯುವುದಕ್ಕೆ ನಾನು ಅನ್ಯಾಯಸ್ಥನಲ್ಲ. ಅದನ್ನು ನಾನು ನೆನೆಸಿದ್ದೇನೆ. ಪುನಃ ನಿನ್ನನ್ನು ಉಜ್ಜೀವಿಸ ಮಾಡುವುದಕ್ಕೆ ಬಯಸುತ್ತೇನೆ. ಅದೇ ದೇವರೇ ಈ ವಾಗ್ದಾನವನ್ನು ನಿಮಗೂ ನನಗೂ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಒಂದು ವೇಳೆ ನೀವು ಇಲ್ಲಿಯ ತನಕ ದೇವರನ್ನು ತಿರಸ್ಕರಿಸಿ ಅಥವಾ ದೇವರಿಗೆ ಅವಿಧೇಯರಾಗಿ ಏನಾದ್ರೂ ಮಾಡಿ, ಆ ಸ್ಥಳದಲ್ಲಿ ನಿಮ್ಮ ಸ್ವಂತ ಜ್ಞಾನವನ್ನು ಯೂಸ್ ಮಾಡಿ ಅಥವಾ ಅಕ್ರಮವಾದ ಕಾರ್ಯ ಎಂಬುದಾಗಿ ಗೊತ್ತಿದ್ದು ಮಾಡಿ, ಕರ್ತನ ಮುಂದೆ ನೀವು ಈ ರೀತಿಯಾದ ಕಾರ್ಯಗಳನ್ನೆಲ್ಲ ಮಾಡಿದ್ದರೂ ಕೂಡ ಕರ್ತನು ಇಂದು ನಿಮಗೆ ವಾಗ್ದಾನ ಮಾಡುತ್ತಿದ್ದಾರೆ, ಅದೆಲ್ಲವನ್ನು ಕೂಡ ಬಿಟ್ಟು ಬಾ. ಇನ್ನೂ ಒಂದು ಸಾರಿ ದೇವರು ನಿಮ್ಮನ್ನು ಬಿಡುಗಡೆ ಮಾಡುವುದಕ್ಕೆ ಬಯಸುತ್ತಿದ್ದಾರೆ. ಇನ್ನೊಂದು ಸಾರಿ ದೇವರು ನಿಮ್ಮನ್ನು ಕಾಪಾಡಲು ಬಯಸುತ್ತಿದ್ದಾರೆ. ತಿರಸ್ಕರಿಸಿದವನನ್ನು ಉಜ್ಜೀವಿಸುವಂತದ್ದು, ವಿಮೋಚಿಸುವಂತದ್ದು ಆಗದೇ ಇರುವಂತಹ ಕಾರ್ಯವೇ. ಆದರೂ ಕೂಡ ದೇವರು ಹೇಳುತ್ತಾರೆ, ಇದುವರೆಗೂ ನೀನು ನನಗಾಗಿ ಮಾಡಿದ ಕಾರ್ಯವನ್ನು ನಾನು ಮರೆತಿಲ್ಲ. ನಿನ್ನನ್ನು ಮತ್ತೆ ನಾನು ಮೇಲೆತ್ತುವುದಕ್ಕೆ ಬಯಸುತ್ತಿದ್ದೇನೆ. ಹಲ್ಲೆಲೂಯಾ. ಅನೇಕ ಸಮಯದಲ್ಲಿ ನಾವು ದೇವರ ಮಾತಿಗೆ ಅವಿಧೇಯರಾಗಿ ತಿರಸ್ಕರಿಸಿ ದೇವರಿಗೆ ವಿರುದ್ಧವಾಗಿ ಎಷ್ಟೋ ಕಾರ್ಯಗಳನ್ನು ಮಾಡಿ, ಏನೇ ಕಾರ್ಯಗಳನ್ನು ಮಾಡಿದ್ದರೂ ಕೂಡ ಕರ್ತನು ಹೇಳುತ್ತಿದ್ದಾರೆ, ನಿನ್ನನ್ನು ಮತ್ತೆ ವಿಮೋಚಿಸಲು ಬಯಸುತ್ತಿದ್ದೇನೆ. ಯಾಕೆ ಗೊತ್ತಾ? ಇಷ್ಟೆಲ್ಲ ಮಾಡಿದರೂ ಕೂಡ ನೀನು ನನಗೆಂದು ಮಾಡಿದ್ಯಾ ಅಲ್ವಾ. ನಮಗೂ ದೇವರಿಗೂ ಅದೇ ಡಿಫ್ರೆನ್ಸು. ನಾವೇನ್ ಮಾಡುತ್ತೇವೆ ಗೊತ್ತಾ? ನಮಗೆ ಅನೇಕರು ಒಳ್ಳೆಯದನ್ನು ಮಾಡಿರುತ್ತಾರೆ, ಒಂದು ಕೆಟ್ಟದನ್ನು ಮಾಡಿದ್ರೆ ಅಂದ್ರೆ ಅದನ್ನಿಟ್ಟು ಆ ವ್ಯಕ್ತಿಯನ್ನು ದೂರ ಇಡುತ್ತೇವೆ ಅಲ್ವಾ. ನಾನೇನ್ ಹೇಳುತ್ತೇನೆ, ನಮ್ಮ ಸ್ವಭಾವ ಇದೆ ಅನ್ನುತ್ತೇನೆ. ಅದು ಸ್ವಾಭಾವಿಕವಾದದ್ದು. ನಾವೆಲ್ಲ ಹಾಗೆ ನೋಡಿ. ನನಗೆ ದೇವರೊಂದು ಸಂದೇಶದಲ್ಲಿ ಈ ರೀತಿಯಾಗಿ ಹೇಳಿದ್ರು, ಯೋಬನ ಹೆಂಡತಿ ಎಷ್ಟೆಲ್ಲ ಒಳ್ಳೆಯದನ್ನು ಮಾಡಿದ್ದಾರೆ, 10 ಮಕ್ಕಳನ್ನು ಹೆತ್ತಿದ್ದಾರೆ. ಆನಂತರವಾಗಿ ಯೋಬನಿಗೆ ಅವನ ದೇಹವೆಲ್ಲ ಗಾಯವಾಗಿ ಅವನು ಬೂದಿಯನ್ನು ಮೇಲೆ ಹಾಕಿಕೊಂಡು ಅವನ ದೇಹದಲ್ಲೆಲ್ಲ ಗಾಯಗಳ ಗುರುತಿದೆ. ಅದೇ ಯೋಬನೊಂದಿಗೆ ಆ ತಾಯಿ ಕಡೆಯ ತನಕ ಇದ್ದಾಳೆ. ಬಿಟ್ಟು ಹೋಗ್ಲಿಲ್ಲ ನೋಡಿ. ಎಲ್ಲರೂ ಕೂಡ ಬಿಟ್ಟು ಹೋದ್ರು, ಆ ತಾಯಿ ಬಿಟ್ಟು ಹೋಗ್ಲಿಲ್ಲ. ಆ ತಾಯಿನೇ ಕಡೆಯ ತನಕ ಇದ್ದಳು. ಆ ನಂತರವಾಗಿ 10 ಮಕ್ಕಳು ಹುಟ್ಟಿದರು, ಜೊತೆಗೆ ಇದ್ದರು, ಎಲ್ಲ ನಡೆಯಿತು. ಅಷ್ಟೊಂದು ಒಳ್ಳೆಯ ಗುಣ ಆಕೆಯಲ್ಲಿದೆ. ಆದರೆ ನಾವು ಯಾವುದರ ಕುರಿತಾಗಿ ಮಾತನಾಡುತ್ತೇವೆ? ಯಾವುದರ ಕುರಿತು ಮಾತನಾಡುತ್ತೇವೆ? ಆಕೆ ಮಾತನಾಡಿದ ಒಂದೇ ಒಂದು ಮಾತು, ಒಂದೇ ಮಾತೆ, ದೇವರನ್ನು ದೂಷಿಸಿ ನೀನು ಯಥಾರ್ಥತೆ ಬಿಡು. ಆದರೆ ಅದಕ್ಕಿಂತ ಮುಂಚೆ ಆಕೆ ಮಾಡಿದ್ದು ಮರ್ತೋಯ್ತು, ಆ ನಂತರವಾಗಿ ಮಾಡಿದ್ದು ಕೂಡ ಮರ್ತೋಯ್ತು. ಇದೇ ನಮ್ಮ ಸ್ವಭಾವ. ಈಗ ನೋಡಿ, ಎಲ್ಲರ ಕುರಿತು ಹಾಗೆ ನೋಡಿ. ದಾವಿದನೇನ್ ಮಾಡಿದ್ರು? ದಾವಿದನು ಯಾರು ಹೇಳಿ? ದಾವಿದನೇನ್ ಮಾಡಿದ್ರು? ಅವರು ಕುರಿ ಕಾಯುತ್ತಾ ಇದ್ದಂಥದ್ದು ಒಂದು 15 ವರ್ಷ ಇರುತ್ತದೆ. ಅರಸನಾಗಿ ಇದ್ದಿದ್ದು 40 ವರ್ಷ. 30ನೇ ವಯಸ್ಸಿನಲ್ಲಿ ಅರಸನಾದರು, 40 ವರ್ಷ. 30 ವಯಸ್ಸಿನಲ್ಲಿ ಅರಸನಾದರು, 70 ವರ್ಷಕ್ಕೆ ಸತ್ತರು. ನೀವು ಯಾಕೆ ಅವರು ಅರಸನೇ ಎಂಬುದಾಗಿ ಹೇಳುವುದಿಲ್ಲ? ಎಲ್ಲರೂ ಕೂಡ ಕುರಿ ಮೇಯಿಸುತ್ತಾ ಇದ್ದ ಅಂತ ಹೇಳುತ್ತೀರಾ?
ಸ್ವಭಾವ ಅರ್ಥವಾಗುತ್ತಿದೆಯಾ? ನಮ್ಮ ಮೈಂಡ್ ಯಾವಾಗಲೂ ಕೂಡ ಒಬ್ಬ ವ್ಯಕ್ತಿಯನ್ನು ಕೆಳಗೆ ಬೀಳಿಸುವಂಥದ್ದೇ ಆಗಿರುತ್ತದೆ. ಅವರು 30 ವರ್ಷ ಕುರಿ ಕಾಯ್ದರು, 40 ವರ್ಷ ಅರಸನಾಗಿದ್ದರು. ನಾವು ಅರಸನೆಂಬುದಾಗಿ ಹೇಳುವುದೇ ಇಲ್ಲ ನೋಡಿ. ಮಿಲ್ಕಳು ನೋಡಿ, ಅವನ ಎಲ್ಲಾ ಒಳ್ಳೆಯ ಗುಣವನ್ನು ಬಿಡುತ್ತಾಳೆ, ಡ್ಯಾನ್ಸ್ ಆಡಿದನ್ನು ಹಿಡ್ಕೊಳ್ತಾಳೆ. ಆ ರೀತಿಯಾಗಿ ಅನೇಕರು ಅವರ ಒಂದು ಕೊರತೆಯನ್ನು ಹಿಡ್ಕೊಳ್ತಾರೆ. ಆದರೆ ನಮ್ಮ ದೇವರು ಏನು ಹೇಳುತ್ತಾರೆ, ನಿನ್ನ ಹತ್ರ ಅನೇಕ ಕೊರತೆಗಳು ಇದೆ, ಆದರೆ ನೀನು ಒಂದು ಒಳ್ಳೆಯದನ್ನು ಮಾಡದೆ ನೋಡ್ದ, ಅದನ್ನು ನೆನೆಸಿ ನಾನು ಇನ್ನೂ ಕೂಡ ನಿನ್ನನ್ನು ಬಿಡದೇ ಇದ್ದೇನೆ. ಅದರ ನಿಮಿತ್ತ ನಾನು ಇನ್ನೂ ನಿನ್ನನ್ನು ನೋಡಿಕೊಳ್ಳುತ್ತೇನೆ. ಅದರ ನಿಮಿತ್ತ ನಿನಗೆ ಪುನಃ ಕರೆ ಕೊಡುತ್ತೇನೆ, ಪುನಃ ನಿನ್ನನ್ನು ಜೀವಿಸಲು ಬಯಸುತ್ತೇನೆ. ಇದನ್ನೇ ದೇವರು ಹೇಳಿಕೊಟ್ಟಿದ್ದು. ಯಾರು ಏನೇ ಮಾಡಿದ್ರು ಕೂಡ ದೇವರು ಹೇಳುತ್ತಾರೆ, ಅವರನ್ನು ಪುನಃ ಮೇಲೆ ಎತ್ತುವ ಕೆಲಸ ನೋಡು. ಕೆಳಗೆ ಹಾಕಿ ತುಳಿಯುವುದು ಎಲ್ಲರಿಂದಲೂ ಮಾಡಲು ಸಾಧ್ಯ, ಆದರೆ ಮೇಲೆತ್ತುವಂಥದ್ದು ದೇವರ ಮಕ್ಕಳಿಂದ ಮಾತ್ರ ಸಾಧ್ಯ. ಲೋಕ ನಿಮ್ಮನ್ನು ತುಳಿಯುತ್ತದೆ, ನಿಮ್ಮನ್ನು ನಾಶ ಮಾಡಬೇಕೆಂದು ಬಯಸುತ್ತದೆ. ದೇವ ಜನರಿಂದ ಮಾತ್ರ ನಿಮ್ಮನ್ನು ಕಾಪಾಡಬೇಕೆಂದು ನೆನೆಸಲು ಸಾಧ್ಯ. ಹಲ್ಲೆಲೂಯಾ. ಹಾಗಾದ್ರೆ ಇನ್ನೊಂದು ಗುಂಪು ಯೇಸುವನ್ನು ಯಾಕೆ ಹುಡುಕುತ್ತದೆ ಅಂದ್ರೆ, ಯೇಸುವನ್ನು ಶಿಲುಬೆಗೆ ಹಾಕುವುದಕ್ಕೆ. ನೀವು ನಾನು ಆ ರೀತಿಯಾದಂತ ಗುಂಪಾಗಿ ಇರಬಾರದು. ನೀವು ನಾನು ಪೇತ್ರನ ಅತ್ತೆಯ ಮನೆಯಲ್ಲಿ ಹುಡುಕಿದಂತ ಗುಂಪಾಗಿ ಇರಬಾರದು. ನೀವು ನಾನು ಕಾನಾನ್ಯ ಸ್ತ್ರೀಯ ಹಾಗೆ ದೇವರ ಸಮ್ಮುಖದಲ್ಲಿ ಆತನಿಂದ ವಿಮೋಚನೆ ಪಡೆಯುವುದಕ್ಕೋಸ್ಕರ ಹುಡುಕುವವರಾಗಿರಬೇಕು. ಹಲ್ಲೆಲೂಯಾ. ನಾವೆಲ್ಲರೂ ಕೂಡ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಲು ಎದ್ದು ನಿಲ್ಲೋಣವಾ? ಇವತ್ತು ನಮ್ಮೊಂದಿಗೆ ಕರ್ತನು ಅನೇಕ ಕಾರ್ಯಗಳನ್ನು ಮಾತನಾಡಿದ್ದಾರೆ. ನೀವು ಕರ್ತನನ್ನು ಹುಡುಕುವವರಲ್ಲಿ ಯಾರ ಹಾಗೆ ಹುಡುಕುತ್ತಾ ಇದ್ದೀರಾ? ಭೂ ಸಂಬಂಧವಾದವುಗಳಿಗಾಗಿ ಹುಡುಕುತ್ತಾ ಇದ್ದೀರಾ, ಅಥವಾ ಕೆಡುಕಾದ ಕಾರ್ಯಗಳನ್ನು ಇಟ್ಟುಕೊಂಡು ಮಾನಸಾಂತರ ಇಲ್ಲದೆ ಪೂರ್ಣರಾಗದೆ ಅದೇ ಅಕ್ರಮ, ಅದೇ ಅನೀತಿ, ಆದರೆ ನಿಮ್ಮೊಳಗೆ ಸ್ವಲ್ಪ ಪರಿಶುದ್ಧತೆ ಇರುತ್ತದೆ, ನಿಮ್ಮೊಳಗೆ ಕೆಲವು ಕಾರ್ಯ ಇದೆ, ಲೋಕವನ್ನು ಹಾಗೆ ಮಾಡುವುದಕ್ಕೆ ಮನಸ್ಸಿಲ್ಲ, ಯಾವುದನ್ನೇ ಆಗಲಿ ಬಿಟ್ಟು ದೇವರ ಪಾದದಲ್ಲಿ ಇಡುವುದಕ್ಕೆ ಮನಸ್ಸಿಲ್ಲ, ಕೊಡುವುದಕ್ಕೆ ಮನಸ್ಸಿಲ್ಲ, ಯಾವುದನ್ನು ಕೂಡ ಬಿಡದೆ ಲೋಕವನ್ನು ಹಾಗೆ ಮಾಡುತ್ತೇನೆ ಎಂಬುದಾಗಿ ಹೇಳುತ್ತಾ ಇರುವಂತಹ ಒಂದು ಗುಂಪು. ಒಂದು ದಿನ ಅವರು ಹಣದಾಸೆ, ವಸ್ತು ಆಸೆ ಉಳ್ಳವರಾಗಿ ಮಾರ್ಪಡುತ್ತಾರೆ. ಆದರೂ ಕೂಡ ಕರ್ತನು ಏನು ಹೇಳುತ್ತಾರೆ ಗೊತ್ತಾ? ನಿಮ್ಮಲ್ಲಿರುವಂತಹ ಕೆಲವು ಒಳ್ಳೆಯ ಗುಣಗಳಿಂದ ನಾನು ಮತ್ತೆ ಕಾಪಾಡಲು ಬಯಸುತ್ತೇನೆ. ಆದ್ದರಿಂದ ನೀನು ಹಾಗೆ ಬಾಳಬೇಕೆಂದು ಅರ್ಥ ಅಲ್ಲ. ಮತ್ತೆ ಪೂರ್ಣನಾಗುವುದಕ್ಕೆ ಮುಂದೆ ಬಾ. ಪೂರ್ಣವಾಗುವುದಕ್ಕೆ ಅದೇ ಇಂಪಾರ್ಟೆಂಟ್. ಬರೀ ಮೂಲ ಉಪದೇಶಗಳಲ್ಲಿಯೇ ನಿನ್ನ ಜೀವಿತವನ್ನು ಸಾಗಿಸಬೇಡ ಎಂದು ಹೇಳುತ್ತಿದ್ದಾರೆ. ನಾನು ರಕ್ಷಣೆ ಹೊಂದಿದ್ದೇನೆ, ದೀಕ್ಷಾಸ್ನಾನ ಪಡೆದಿದ್ದೇನೆ, ಅಭಿಷೇಕ ಹೊಂದಿದ್ದೇನೆ, ನನಗೆ ಯೇಸು ಬರುತ್ತಾರೆ ಅಂತ ಗೊತ್ತು, ಫಲವನ್ನು ಕೊಡುತ್ತಾರೆ ಅಂತ ಗೊತ್ತು, ಇದರೊಂದಿಗೆ ನಿನ್ನ ಜೀವಿತ ಮುಗಿಸಬೇಡ. ಇದು ನಿನ್ನನ್ನು ಪೂರ್ಣಗೊಳಿಸುವುದಿಲ್ಲ. ಪೂರ್ಣರಾಗುವುದಕ್ಕೆ ಮುಂದೆ ಸಾಗೋಣ. ಕಡೆಯದಾಗಿ, ಯೇಸು ಯಾರಿಗೆ ಪ್ರಕಟವಾಗುತ್ತಾರೆ? ಹುಡುಕಿದರೆ ಆತನು ಸಿಕ್ಕುವನೆಂಬುದಾಗಿ ಪೂರ್ವಕಾಲ ವೃತ್ತಾಂತದಲ್ಲಿ ಓದಿದ್ವಿ. ಆತನು ಯಾರಿಗೆ ಪ್ರಕಟವಾಗುತ್ತಾನೆ ಗೊತ್ತಾ? ಸತ್ಯವಾಗಿ ದೇವರೇ, ಇದನ್ನು ಯಾರಿಂದಲೂ ಕೂಡ ಮಾಡುವುದಕ್ಕೆ ಸಾಧ್ಯವಿಲ್ಲ, ನಿಮ್ಮಿಂದ ಮಾತ್ರವೇ ಸಾಧ್ಯ. ಕರ್ತನೇ, ನಾನು ಅನೇಕ ಕಾಲದಿಂದ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಹೋಗುತ್ತಾ ಇದ್ದೇನೆ. ತಲೆಮಾರಿನಿಂದ ಬಾಧಿಸಲ್ಪಟ್ಟಿದ್ದೇನೆ. ಯಾರಿಂದಲೂ ಸಾಧ್ಯವಿಲ್ಲ ಎಂಬುದಾಗಿ ಕೈ ಬಿಟ್ಟಿದ್ದಾಯ್ತಪ್ಪ. ಎಲ್ಲ ಮುಗಿಯಿತು ಅಪ್ಪ. ನಮ್ಮ ಕಡೆಯ ನಂಬಿಕೆ ನೀವೇ ಅಪ್ಪ. ಇದನ್ನು ಬೇರೆ ಯಾವುದರಿಂದಲೂ ಕೂಡ ಸರಿಪಡಿಸುವುದಕ್ಕೆ ಆಗಲ್ಲ ದೇವರೇ, ನಿಮ್ಮಿಂದ ಮಾತ್ರವೇ ಸಾಧ್ಯ. ಆ ರೀತಿಯಾಗಿ ನೀವು ದೇವರ ಸಮ್ಮುಖದಲ್ಲಿ ಹೋಗಿ ಕೂತುಕೊಳ್ಳಿರಿ. ಕರ್ತನು ನಿಮಗೆ ಪ್ರಕಟವಾಗುತ್ತಾರೆ. ಒಪ್ಪಿಸಿಕೊಡೋಣವ ದೇವರ ಸಮ್ಮುಖದಲ್ಲಿ. ಪ್ರಾರ್ಥಿಸಲು ಬಯಸುವವರು, ನಿಜವಾಗಿ ಆ ರೀತಿಯಾಗಿ ಹುಡುಕುವುದಕ್ಕೆ ಬಯಸುವವರು, ಕರಗಳನ್ನು ದೇವರಿಗೆ ನೇರವಾಗಿ ಎತ್ತಿ, ದೇವರೇ ಕರ್ತನೆ, ನೀವು ನನಗೆ ಗುಪ್ತವಾಗಿ ಇರಬೇಡಿ ದೇವರೇ, ಪ್ರಕಟವಾಗಿರಿ. ನೀವು ಯಾರಿಗೆ ಬೇಕಾದರೂ ನಿಮ್ಮನ್ನು ಮರೆಮಾಡಿಕೊಳ್ಳಿರಿ, ಆದರೆ ನನಗೆ ಪ್ರಕಟವಾಗಿರಿ ದೇವರೇ. ನೀವು ನನಗೆ ಮರೆಯಾಗಿರುವುದು ಬೇಡ ಅಪ್ಪ, ನನಗೆ ಎಲ್ಲವೂ ಕೂಡ ಬಹಿರಂಗವಾಗಿರಲಿ ಅಪ್ಪ. ಮೋಶೆಗೆ ಬಹಿರಂಗವಾಗಿ ಇದ್ದ ಪ್ರಕಾರ ನನಗೂ ಇರಿ ದೇವರೇ. ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣವಾ? ಒಳ್ಳೆಯ ತಂದೆಯೇ, ಸರ್ವಶಕ್ತನಾದಂತಹ ನಮ್ಮ ದೇವರೇ, ನಮ್ಮ ಬಲಹೀನತೆಯಲ್ಲಿ ಪೂರ್ಣವಾಗಿ ನಮಗೆ ಬಲವನ್ನು ಕೊಡುವ ಆತನೇ, ನಮ್ಮ ನಿರ್ಬಲಾವಸ್ಥೆಯಲ್ಲಿ ನಮ್ಮೊಂದಿಗೆ ಇದ್ದು ನಮ್ಮನ್ನು ನಡೆಸುವ ಆತನೇ, ನಾವು ಬಿದ್ದು ಹೋಗುವಂತಹ ಪರಿಸ್ಥಿತಿಯಲ್ಲಿ ನಮ್ಮನ್ನು ಮೇಲೆತ್ತುವ ಆತನೇ, ಒಣಗಿದ ಎಲುಬುಗಳಾಗಿರುವಂತಹ ನಮ್ಮನ್ನು ಉಜ್ಜೀವಿಸ ಮಾಡುವ ಆತನೇ. ಕರ್ತನೆ, ಮನುಷ್ಯರು ನಮ್ಮನ್ನು ಉದಾಸೀನತೆಯಿಂದ ತಳ್ಳಿದಾಗ ನೀನು ನನಗೆ ಬೇಕು ಎಂಬುದಾಗಿ ನಮ್ಮನ್ನು ಮೇಲೆತ್ತಿದಾತನೇ. ನಮ್ಮನ್ನು ನಾವೇ ಹಾಗೆ ಮಾಡಿದಾಗ ನೀವು ನಮ್ಮನ್ನು ಪ್ರೀತಿಸಿದಾತನಪ್ಪ. ನಮ್ಮನ್ನು ನಾವೇ ಹಾಗೆ ಮಾಡಿದ್ವಿ ಅಪ್ಪ, ನಮ್ಮನ್ನು ನೀವು ಪ್ರೀತಿಸಿದ್ದೀರಾ ಅಪ್ಪ. ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ, ನಿಮ್ಮನ್ನು ನಾವು ಹುಡುಕುತ್ತೇವೆ ದೇವರೇ, ನಮಗೆ ಪ್ರಕಟವಾಗಿರಿ. ಆ ರೀತಿ ನಿಜವಾಗಿ ಪ್ರಾರ್ಥಿಸುತ್ತಾ ಇರುವಂತ ಒಬ್ಬೊಬ್ಬರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.